ನಮಸ್ಕಾರ. ಕರ್ನಾಟಕ ಸರ್ಕಾರ ಹಾಗೂ ಪದವಿ ಪೂರ್ವ ಶಿಕ್ಷಣ ಇಲಾಖೆ ಹಮ್ಮಿಕೊಂಡಿರುವ ಸಿಇಟಿ ಮತ್ತು ನೀಟ್ ಕ್ಲಾಸಸ್ ಜ್ಞಾನ ತರಂಗ ಕಾರ್ಯಕ್ರಮಕ್ಕೆ ವಿದ್ಯಾರ್ಥಿಗಳೇ ತಮ್ಮೆಲ್ಲರಿಗೂ ಸ್ವಾಗತ. Today I am going to discuss with the chapter probability. This is included in both first and second year PUC. The word probability is familiar to you. ನಾವು ನಿತ್ಯ ಜೀವನದಲ್ಲಿ ಪ್ರಾಬಬಲಿ ಅನ್ನೋ ಪದವನ್ನು ಸಾಮಾನ್ಯವಾಗಿ ಬಳಸುತ್ತಾ ಇರ್ತೀವಿ. ಉದಾಹರಣೆಗೆ ನಾವು ಒಂದು ಬಸ್ ಸ್ಟಾಪ್ ಹತ್ರ ನಿಂತರೆ ಬಸ್ ಬರುತ್ತಾ, ಬಸ್ ಬಂದರೆ ಎಷ್ಟೊತ್ತಿಗೆ ಬರಬಹುದು. ನಾವು 11 ವರ್ಷದಿಂದ ಪರೀಕ್ಷೆ ಬರೀತಾ ಇದ್ದರೂ ಸೆಕೆಂಡ್ PUC ಪರೀಕ್ಷೆ ಅಂದರೆ ಅದರದೇ ಆದ ಒಂದು ಭಯ. ಪರೀಕ್ಷೆ ಪಾಸ್ ಆಗತ್ತಾ? ನೋ ಡೌಟ್ ಆಗ್ತೀರಾ. ನೆಕ್ಸ್ಟ್, ಫಸ್ಟ್ ಕ್ಲಾಸ್ ಬರುತ್ತಾ? ಬರಬಹುದು. ಎಸ್, ಫಸ್ಟ್ ಕ್ಲಾಸು ಬರಲಿ. ಡಿಸ್ಟಿಂಕ್ಷನ್ ಬರುತ್ತಾ? ಬರಬಹುದು. ನೋಡಿ, ಇಲ್ಲಿ ಏನೋ ಒಂದು ಗೊಂದಲದ ಉತ್ತರವನ್ನು ನಾವು ನೀಡ್ತಾ ಇದ್ದೀವಿ. ಸಾಕಷ್ಟು ಉದಾಹರಣೆಗಳನ್ನ ಈ ಥರ ತಗೊಳ್ಳಬಹುದು. ಅಂದರೆ ನಾವು ಖಚಿತವಾಗಿ ಆಗತ್ತೆ ಅಂತ ನಾವು ಹೇಳಕ್ಕೆ ಆಗುತ್ತಾ ಇಲ್ಲ. ಅಂದರೆ ನಾವಿಲ್ಲಿ ಎಸ್ ಮತ್ತು ನೋ ಮಧ್ಯದಲ್ಲಿ ಇದ್ದೀವಿ. ಈ ಥರದ ಎಸ್ ಮತ್ತು ನೋ ಮಧ್ಯದಲ್ಲಿ ಇರೋದನ್ನು ನಾವು ಅನ್ಸರ್ಟಿನಿಟೀಸ್ ಅಂತ ಟ್ರೀಟ್ ಮಾಡ್ತೀವಿ. ಸೊ probability is the mathematical way of studying this uncertainty. ನಾವು ಅನ್ಸರ್ಟಿನಿಟೀಸ್ ಎಲ್ಲೆಲ್ಲಿ ಬರಬಹುದು ನೋಡಿ, ಸಾಕಷ್ಟು ಕಡೆ ಅನ್ಸರ್ಟಿನಿಟೀಸ್ ಬರ್ತಾ ಇರುತ್ತೆ. ನಾವು ಊಹಿಸಕ್ಕೆ ಆಗದೇಲೇ ಇರುತ್ತೆ. ನಾವು ಏನೇನೋ ಪರಿಣಾಮಗಳನ್ನ ಫೇಸ್ ಮಾಡ್ತಾ ಇರ್ತೀವಿ. ಉದಾಹರಣೆಗೆ ಇವಾಗ ಕೊಡಗಲ್ಲಿ ಆಗುತ್ತಾ ಇರುವ ಒಂದು ಘಟನೆ ಯಾರೂ ಊಹಿಸೇ ಇರಲಿಲ್ಲ. ಈ ಥರದ ಘಟನೆಗಳು ನಾವು ಸಾಕಷ್ಟು ಕಡೆ ಅಗ್ರಿಕಲ್ಚರಲ್, ಎಕನಾಮಿಕ್ಸ್, ಮ್ಯಾಥಮೆಟಿಕ್ಸ್, ಇಂಜಿನಿಯರಿಂಗ್ and other branches we generally used to face so many such kind of situations. Therefore, whenever you find this kind of uncertainties, we generally consider it as they are random experiments. See, random experiment. An experiment is conducted under essential same condition. If the result cannot be predicted before the experiment is called random experiment. ಅರ್ಥ, ಒಂದು ಪ್ರಯೋಗ ಎಷ್ಟು ಬಾರಿ ಪುನರಾವೃತ ಮಾಡಿದರೂ ಪ್ರಯೋಗ ಫಲಿತವನ್ನು ನಾವು ಮೊದಲೇ ಊಹಿಸಕ್ಕೆ ಆಗದಿದ್ದರೆ ಅಂಥ ಪ್ರಯೋಗನ ನಾವು ಯಾದೃಚ್ಛಿಕ ಪ್ರಯೋಗ ಅಂತ ಕರಿತೀವಿ. ಯಾದೃಚ್ಛಿಕವಾಗಿ ನಡೆಯೋ ಒಂದು ಪ್ರಯೋಗ. ಅರ್ಥಾತ್ ನಾವು ಈ ಪ್ರಯೋಗದ ಫಲಿತ ಆಗಕ್ಕೆ ಮುಂಚೆನೇ ಊಹಿಸಲಾರವಿ. ಸೊ ದೇರ್ ಫೋರ್ ನಮ್ಮ ಈ ಚಾಪ್ಟರಲ್ಲಿ ಪೂರ್ತಿ ಈ ಥರದ ಕೇಸಸ್ಸೇ ಸ್ಟಡಿ ಮಾಡ್ತೀವಿ. ಸೊ ಕಂಡಕ್ಟಿಂಗ್ ದ ಎಕ್ಸ್ಪರಿಮೆಂಟ್ ಈಸ್ ಕಾಲ್ಡ್ ಟ್ರಯಲ್. ರಿಸಲ್ಟ್ ಆಫ್ ದ ಎಕ್ಸ್ಪರಿಮೆಂಟ್ ಈಸ್ ಕಾಲ್ಡ್ ಔಟ್ಕಮ್. ಸ್ಟೂಡೆಂಟ್ಸ್, ನಾವು ಪ್ರಾಬಬಿಲಿಟಿ ಅನ್ನೋ ಚಾಪ್ಟರ್ನ ಸ್ಟಡಿ ಮಾಡೋಕ್ಕೆ ಮುಂಚೆ ನಾವು ಇಲ್ಲಿ ಇರುವ ಇಂಪಾರ್ಟೆಂಟ್ ಡೆಫಿನೇಷನ್ಸ್ ಬಗ್ಗೆ ಪೂರ್ತಿ ಅದರ ಅವಗಾಹನೆ ಆಗಿರಬೇಕಾಗಿರೋದ್ರಿಂದ ನಾವು ಬ್ರೀಫ್ ರಿವಿಷನ್ ಆಫ್ ದ ಡೆಫಿನೇಷನ್ಸ್ ಇನ್ ಫಸ್ಟ್ ಆ್ಯಂಡ್ ಸೆಕೆಂಡ್ PUC ನೋಡೋಣ. ಮುಖ್ಯವಾಗಿ ಸೆಕೆಂಡ್ PUCಗಿಂತ ಫಸ್ಟ್ ಇಯರ್ PUCಲಿ ನೀವು ಓದಿರೋ ಡೆಫಿನೇಷನ್ಸೇ ತುಂಬ ಇಂಪಾರ್ಟೆಂಟ್ ಆಗತ್ತೆ. ಸೊ ಇವಾಗ ರ್ಯಾಂಡಮ್ ಎಕ್ಸ್ಪರಿಮೆಂಟ್ನ ತಿಳ್ಕೊಂಡ್ವಿ. ರ್ಯಾಂಡಮ್ ಎಕ್ಸ್ಪರಿಮೆಂಟಿಂದ ಬಂದ ಎಲ್ಲ ಔಟ್ಕಮ್ಸನ್ನ ನಾವು ಒಂದು ಸೆಟ್ಟಲ್ಲಿ ಬರೆದರೆ ಅದನ್ನು ಸ್ಯಾಂಪಲ್ ಸ್ಪೇಸ್ ಅಂತ ಕರಿತೀವಿ. ದ ಸ್ಯಾಂಪಲ್ ಸ್ಪೇಸ್ ಆಫ್ ಎ ರ್ಯಾಂಡಮ್ ಎಕ್ಸ್ಪರಿಮೆಂಟ್ ಈಸ್ ಡಿಫೈನ್ಡ್ ಆಸ್ ದ ಸೆಟ್ ಆಫ್ ಆಲ್ ಪಾಸಿಬಲ್ ಔಟ್ಕಮ್ಸ್ ಆಫ್ ದ ಎಕ್ಸ್ಪರಿಮೆಂಟ್. ದಿ ಪಾಸಿಬಲ್ ಔಟ್ಕಮ್ಸ್ ಆರ್ ಕಾಲ್ಡ್ ಸ್ಯಾಂಪಲ್ ಪಾಯಿಂಟ್ಸ್. ನೋಡಿ, ಒಂದು ಕಾಯಿನ್ನ ನಾವು ಥ್ರೋ ಮಾಡಿದರೆ ನಮಗೆ ಬರುವ ರಿಸಲ್ಟ್ಸ್ ಇಲ್ಲಿ ಒಂದು ಹೆಡ್, ಟೈಲ್. ಅದನ್ನು ಒಂದು ಸೆಟ್ಟಲ್ಲಿ ಬರೆದಾಗ ಎಸ್ ಈಸ್ H, T, ಅದು ಒಂದು ಸ್ಯಾಂಪಲ್ ಸ್ಪೇಸ್. ಥ್ರೋಯಿಂಗ್ ಎ ಡೈ ನಮಗೆ ಬರೋದು 1 2 3 4 5 6. ಇದನ್ನು ಒಂದು ಸೆಟ್ಟಲ್ಲಿ ಬರೀತೀವಿ. ಆದ್ದರಿಂದ ಇಲ್ಲಿ ಸೆಟ್ ಅಂತ ನಾನು ಮೆನ್ಷನ್ ಮಾಡ್ತಾ ಇರೋದ್ರಿಂದ ಈ ಚಾಪ್ಟ್ರಲ್ಲಿ ಸೆಟ್ ಥಿಯರಿ ತುಂಬ ಅವಶ್ಯಕತೆ ಇರುತ್ತೆ.
ಅದರಿಂದ ಫಸ್ಟ್ PUC ಸೆಟ್ ಥಿಯರಿ ಈಸ್ ವೆರಿ ಇಂಪಾರ್ಟೆಂಟ್. ಈವೆಂಟ್ ನೋಡಿ, ಈವೆಂಟ್ ಅನ್ನೋದು ಇಲ್ಲಿ ತುಂಬ ಮುಖ್ಯ. ಇಷ್ಟಕ್ಕೆ ಮುಂಚೆ ನಾನು ಹೇಳಿದ್ದು ಸ್ಯಾಂಪಲ್ ಸ್ಪೇಸಲ್ಲಿ ಬಂದಿರೋ ಸ್ಯಾಂಪಲ್ ಈವೆಂಟ್, ಇದನ್ನೇ ರ್ಯಾಂಡಮ್ ಈವೆಂಟ್ ಅಂತ ಕೂಡ ಅಂತೀವಿ. ಹಾಗಾದರೆ ರ್ಯಾಂಡಮ್ ಈವೆಂಟ್ ಅಂದರೆ ಏನು, ಈವೆಂಟ್ ಅಂದರೆ ಏನು ನೋಡಿ. ಈವೆಂಟ್, an event of a random experiment is defined as the subset of the sample space of the random experiment. ಅರ್ಥ, ಈವೆಂಟ್ ಅಂದರೆ ಘಟನೆ. ಸ್ಯಾಂಪಲ್ ಸ್ಪೇಸ್ನ ಪ್ರತಿಯೊಂದು ಸಬ್ಸೆಟ್ಟು ಕೂಡ ಒಂದಲ್ಲ ಒಂದು ಘಟನೆಯನ್ನು ತಿಳಿಸತ್ತೆ. ಉದಾಹರಣೆ ತಗೊಂಡ್ರೆ, ನಾವೊಂದು ಡೈ ಥ್ರೋ ಮಾಡಿದ್ರೆ ಈವನ್ ನಂಬರ್ ಬರಲಿ, ಈವನ್ ನಂಬರ್ಗೆ ಏನು ಫೇವರು 2, 4, 6. ಆಡ್ ನಂಬರ್ ಬರಲಿ 1, 3, 5. ಇದು ಕೂಡ ಒಂದು ಘಟನೆ. ಎಲ್ಲ ನಂಬರ್ಸು ಬರಲಿ 1, 2, 3, 4, 5, 6. ಇದು ಕೂಡ ಒಂದು ಘಟನೆ. 7 ಮೇಲೆ ನಂಬರ್ ಬರಲಿ, ಏನೂ ಬರಲ್ಲ, ಅದು ಕೂಡ ಒಂದು ಘಟನೆ. ಬಟ್ ದೀಸ್ ಆರ್ ಆಲ್ ಸಬ್ಸೆಟ್ಸ್ ಆಫ್ ದ ಸ್ಯಾಂಪಲ್ ಸ್ಪೇಸ್. ಎಸ್ ಈಸ್ 1, 2, 3, 4, 5, 6. ಇದನ್ನ ನಾವು ಈವೆಂಟ್ ಅಂತೀವಿ. ಈವೆಂಟಲ್ಲಿ ಬೇರೆ ಬೇರೆ ಈವೆಂಟ್ಸ್ ಬಂದರೆ, an event is called elementary event if it contains only one sample point. ಅಂದರೆ 1, 2, 3 ಈ ಥರ ತಗೊಳ್ಳೋದನ್ನ 7 ಸ್ಯಾಂಪಲ್ ಪಾಯಿಂಟ್ ಇರುತ್ತಾದ್ರಿಂದ ಇದು ಸಿಂಪಲ್. An event is called compound event if it contains more than one sample point. An event is called impossible if it can never occur. An event is the sure event if it is certain to occur. A sure event is also called as certain event. ಇಷ್ಟಕ್ಕೆ ಮುಂಚೆ ನಾನು ಹೇಳಿದೆ, ಒಂದು ಡೈ ಥ್ರೋ ಮಾಡಿದಾಗ 7ಗಿಂತ ಕಡಿಮೆ ಬರೋ ನಂಬರ್ಸು ಅಂತ ಅಂದರೆ ಗ್ಯಾರಂಟಿ ಬರುತ್ತೆ, ಅದಕ್ಕೆ ಸರ್ಟೈನ್ ಈವೆಂಟ್ ಅಂತ ಟ್ರೀಟ್ ಮಾಡ್ತೀವಿ. ನೆಕ್ಸ್ಟ್, ಇವೆಲ್ಲವೂ ಕೂಡ ಏನಾಯಿತು, ಸಬ್ಸೆಟ್ಸ್ ಆಫ್ ದ ಸ್ಯಾಂಪಲ್ ಸ್ಪೇಸ್ ಆಯಿತು. ಯಾವಾಗ ಸಬ್ಸೆಟ್ಸ್ ಆಫ್ ದ ಸ್ಯಾಂಪಲ್ ಸ್ಪೇಸ್ ಆಗಿದೆ, ನಾವು ಸೆಟ್ ಥಿಯರಿಲಿ ಓದಿದ್ದೀವಿ ಯೂನಿವರ್ಸಲ್ ಸೆಟ್ ಅಂಡ್ ಆಲ್ ಸಬ್ಸೆಟ್ಸ್. ಅದಾದ ಮೇಲೆ ಆಪರೇಷನ್ ಆನ್ ಸೆಟ್ಸ್ ಅಂತ ಓದಿದ್ದೀವಿ. ಆ ಆಪರೇಷನ್ ಆಫ್ ಸೆಟ್ಸೇ ಇಲ್ಲಿ ನಾವು ತಗೊಂಡಾಗ ತುಂಬ ಇಂಪಾರ್ಟೆಂಟ್ ಬರೋದು. ಆಪರೇಷನ್ ಆನ್ ಸೆಟ್ಸ್ನ ಇಲ್ಲಿ ನಾವು ಡಿಫರೆಂಟ್ ಈವೆಂಟ್ಸ್, ಆಲ್ಜಿಬ್ರಾ ಆಫ್ ಈವೆಂಟ್ಸ್ ಅಂತ ನೋಡ್ತೀವಿ. ಆಲ್ಜಿಬ್ರಾ ಆಫ್ ಈವೆಂಟ್ಸ್ ಅಂತ ಅಂದಾಗ ನೋಡಿ, ಎ ಒಂದು ಈವೆಂಟು, ಬಿ ಒಂದು ಈವೆಂಟ್. ಎ ಅಥವಾ ಬಿ ಆರ್ ಬೋತ್ ಎ ಅಂಡ್ ಬಿ ಎರಡೂ ಬರೋ ಅಂತ ಈವೆಂಟ್ನ ನಾವು ಎ ಯೂನಿಯನ್ ಬಿ ಅಂತ ರೆಪ್ರೆಸೆಂಟ್ ಮಾಡ್ತೀವಿ. ವಿಚ್ ಮೀನ್ಸ್ ಅಕ್ಕರೆನ್ಸ್ ಆಫ್ ಅಟ್ಲೀಸ್ಟ್ ಒನ್ ಆಫ್ ಎ ಅಂಡ್ ಬಿ ಈಸ್ ಡಿನೋಟೆಡ್ ಬೈ ಎ ಯೂನಿಯನ್ ಬಿ. ನಾನು ನಿಮ್ಗೆ ಆಲ್ರೆಡಿ ಹೇಳಿದೆ, ಸೆಟ್ ಥಿಯರಿ ತುಂಬ ಇಂಪಾರ್ಟೆಂಟ್ ಈ ಚಾಪ್ಟ್ರಲ್ಲಿ ಅಂತ. ಅದಕ್ಕೆ ನೋಡಿ, ಪೂರ್ತಿ ಸೆಟ್ ಥಿಯರಿನೇ ಒಂಥರ ರಿವೈಸ್ ಮಾಡ್ತಾ ಇದ್ದಂಗೆ ಇದೆ. ಇಂಟರ್ಸೆಕ್ಷನ್ ಆಫ್ ಟು ಸೆಟ್ಸ್. ಇಂಟರ್ಸೆಕ್ಷನ್ ಆಫ್ ಟು ಸೆಟ್ಸ್ ಅಲ್ಲಿ ಇಲ್ಲಿ ಇಂಟರ್ಸೆಕ್ಷನ್ ಆಫ್ ಟು ಈವೆಂಟ್ಸ್. ಎ ಅನ್ನೋದು ಒಂದು ಈವೆಂಟು, ಬಿ ಅನ್ನೋದು ಇನ್ನೊಂದು ಈವೆಂಟ್ ಆಗಿ ಎ ಮತ್ತು ಬಿ ಎರಡೂ ಆಗೋ ಈವೆಂಟ್ನ ಇಂಟರ್ಸೆಕ್ಷನ್ ಆಫ್ ಈವೆಂಟ್ಸ್ ಎ ಇಂಟರ್ಸೆಕ್ಷನ್ ಬಿ ಅಂತ ರೆಪ್ರೆಸೆಂಟ್ ಮಾಡ್ತೀವಿ. ಸೊ ಫಾರ್ ಎಕ್ಸಾಂಪಲ್ ನಾವು ತಗೊಂಡಿದ್ದೀವಿ ಅಂದರೆ ಈವನ್ ನಂಬರ್ ಆಗಿ ಪ್ರೈಮ್ ನಂಬರ್ ಆಗಿ ಎರಡೂ ಆಗಿರೋ ಈವೆಂಟ್ ಬರಲಿ, ಅವಾಗ ನಮಗೆ ಎ ಇಂಟರ್ಸೆಕ್ಷನ್ ಬಿ 2 ಆಗಿ ಬರುತ್ತೆ. ಹಾಗೆ ಇಂಟರ್ಸೆಕ್ಷನ್ ಆಫ್ ಟು ಈವೆಂಟ್ಸ್ ನೋಡ್ತೀವಿ. ಈವೆಂಟ್ ಆಫ್ ಅಕ್ಕರೆನ್ಸ್ ಆಫ್ ಎ ಬಟ್ ನಾಟ್ ಬಿ ಈಸ್ ಡಿನೋಟೆಡ್ ಬೈ ಎ ಮೈನಸ್ ಬಿ. ಎ ಮೈನಸ್ ಬಿನ ಎ ಇಂಟರ್ಸೆಕ್ಷನ್ ಬಿ ಬಾರ್ ಅಂತಾನು ರೆಪ್ರೆಸೆಂಟ್ ಮಾಡ್ತೀವಿ. ನಾವು ಹೆಚ್ಚಿಗೆ ಈ ಚಾಪ್ಟ್ರಲ್ಲಿ ಯೂನಿಯನ್ ಇಂಟರ್ಸೆಕ್ಷನ್ ಮೇಲೆ ಮಾಡ್ತೀವಿ. ಆದ್ದರಿಂದ ಎ ಮೈನಸ್ ಬಿಗಿಂತ ಎ ಇಂಟರ್ಸೆಕ್ಷನ್ ಬಿ ಬಾರ್ಗೆ ಇಂಪಾರ್ಟೆನ್ಸ್ ಕೊಡ್ತಾ ಬರ್ತೀವಿ. ಹಾಗೆ ನಾವು ಕಾಂಪ್ಲಿಮೆಂಟ್ ಆಫ್ ದ ಸೆಟ್ ಅಂತ ನೋಡಿದ್ದು. ಹಾಗೆ ಇಲ್ಲಿ ಕಾಂಪ್ಲಿಮೆಂಟರಿ ಈವೆಂಟ್ ಅಂತೀವಿ. ಎ ಈವೆಂಟಿಗೆ ಪೂರಕವಾಗಿ ಆಗೋ ಘಟನೆ ಎ ಡ್ಯಾಶ್, ಎ ಆಗದೇಲೆ ಇರೋ ಘಟನೆ ಎ ಡ್ಯಾಶ್ ಅಂತ ರೆಪ್ರೆಸೆಂಟ್ ಮಾಡ್ತೀವಿ. ಸೊ ಹೀಗೆ ನಾವು ಡಿಫರೆಂಟ್ ಸೆಟ್ಸ್ ಆಫ್ ಈವೆಂಟ್ಸ್, ಡಿಫರೆಂಟ್ ಟೈಪ್ಸ್ ಆಫ್ ಈವೆಂಟ್ಸ್ನ ನೋಡಿದ್ವಿ. ಇದಾದ್ಮೇಲೆ ಮತ್ತು 3 ಇಂಪಾರ್ಟೆಂಟ್ ಈವೆಂಟ್ಸ್, ಈಕ್ವಲಿ ಲೈಕ್ಲಿ ಈವೆಂಟ್ಸ್. ದಿ ಔಟ್ಕಮ್ಸ್ ಆಫ್ ಎ ರ್ಯಾಂಡಮ್ ಎಕ್ಸ್ಪೆರಿಮೆಂಟ್ ಆರ್ ಕಾಲ್ಡ್ ಈಕ್ವಲಿ ಲೈಕ್ಲಿ if all these have equal preferences. In the experiment of tossing of an unbiased coin, the outcomes of head and tail are equally likely. ನಮಗೆ ಡೌಟ್ ಬರೋದು ಈಕ್ವಲಿ ಲೈಕ್ಲಿ ಆಗದೇಲೆ ಇರೋದು ಯಾವಾಗ ಅಂತಾನೆ.
ನಾವು ಮಾಡೋ ಮೋಸ್ಟ್ ಆಫ್ ದಿ ಎಕ್ಸ್ಪೆರಿಮೆಂಟ್ ಕಾಣಿಸಿರೋದು ಯಾವಾಗಲೂ ಈಕ್ವಲಿ ಲೈಕ್ಲಿ ಆಗಿರುತ್ತೆ. ಉದಾಹರಣೆಗೆ ನಾವು ತಗೊಂಡ್ರೆ ಕ್ಲಾಸ್ ರೂಮಲ್ಲಿ ಯಾವುದಾದ್ರೂ ಒಂದು ಸ್ಟೂಡೆಂಟ್ ಬರಲಿ ಅಂತ ತಗೊಂಡ್ರೆ ಪ್ರತಿಯೊಂದು ಸ್ಟೂಡೆಂಟ್ಗೂ ಈಕ್ವಲ್ ಚಾನ್ಸ್. ನಾವೇನಾದರೂ ಸ್ಟೂಡೆಂಟ್ನ ಬೇಸ್ಡ್ ಆನ್ ವೆಯ್ಟ್ ಅಂತ ತಗೊಂಡಿದ್ದೀವಿ ಅಂತ ಅಂದರೆ ಎಲ್ಲ ಸ್ಟೂಡೆಂಟ್ಸು ಈಕ್ವಲ್ ವೆಯ್ಟ್ ಇರಲ್ಲ. ಅವಾಗ ಅರ್ಥ ಆಗ್ತಾ ಇದೆ ತಾನೆ, ಈಕ್ವಲಿ ಲೈಕ್ಲಿ ಆಗದೇಲೇ ಇರೋ ಘಟನೆಗಳು. ಮ್ಯೂಚುಯಲಿ ಎಕ್ಸ್ಕ್ಲೂಸಿವ್ ಈವೆಂಟ್ಸ್. Two events are said to be mutually exclusive if they have no common sample points. Intersection of event is null set. ಇದನ್ನ ಇನ್ನೊಂದು ರೀತಿಯಲ್ಲಿ ಹೇಳ್ತೀವಿ. ಆಕ್ಚುಲಿ ಹ್ಯಾಪನಿಂಗ್ ಆಫ್ ಒನ್ ಪ್ರಿವೆಂಟ್ಸ್ ಹ್ಯಾಪನಿಂಗ್ ಆಫ್ ದಿ ಅದರ್ ಅಂತ. ಒಂದು ಆಗುವ ಘಟನೆಯನ್ನ ಇನ್ನೊಂದು ತಡೆಯುತ್ತೆ. ಅಂದ್ರೆ ಈವನ್ ಆದ ಆಡ್ ನಂಬರ್ ಇರೋದಿಲ್ಲ, ಹಾಗೆ ಆಡ್ ಆದ ಈವನ್ ನಂಬರ್ ಇರೋದಿಲ್ಲ. ಈವನ್ ನಂಬರ್ ಏನಾದರೂ ಬಂದಿದೆ ಡೈ ಹಾಕಿದಾಗ ಅಂದ್ರೆ ಆಡ್ ಬಂದಿಲ್ಲ ಅಂತ ಅರ್ಥ. ಅದಕ್ಕೆ ಆ ಎರಡೂ ಕೂಡ ಮ್ಯೂಚುಯಲಿ ಎಕ್ಸ್ಕ್ಲೂಸಿವ್. ಹಾಗೆ ಈವನ್ ಆದ ಪ್ರೈಮ್ ಇಲ್ಲ ಅನ್ನಕ್ಕಾಗಲ್ಲ. ಈವನ್ನೂ ಆಗಿದೆ, ಪ್ರೈಮೂ ಆಗಿದೆ, ದೇರ್ ಫೋರ್ ದೇ ಆರ್ ನಾಟ್ ಮ್ಯೂಚುಯಲಿ ಎಕ್ಸ್ಕ್ಲೂಸಿವ್ ಅನ್ನಲ್ಲ. ಎಕ್ಸಾಸ್ಟಿವ್ ಔಟ್ಕಮ್ಸ್. ದಿ ಔಟ್ಕಮ್ಸ್ ಆಫ್ ಎ ರ್ಯಾಂಡಮ್ ಎಕ್ಸ್ಪೆರಿಮೆಂಟ್ ಆರ್ ಕಾಲ್ಡ್ ಎಕ್ಸಾಸ್ಟಿವ್ ಇಫ್ ದೀಸ್ ಕವರ್ ಆಲ್ ಪಾಸಿಬಲ್ ಔಟ್ಕಮ್ಸ್ ಆಫ್ ದ ಎಕ್ಸ್ಪೆರಿಮೆಂಟ್. ಅಂದರೆ ನಿಮ್ಮ ಎಕ್ಸ್ಪೆರಿಮೆಂಟ್ ಏನೇನು ಮಾಡಿದ್ದೀರಿ ಅದರಲ್ಲಿ ಬಂದಿರೋ ಔಟ್ಕಮ್ಸ್ನೆಲ್ಲ ಗ್ರೂಪ್ ಮಾಡಿಬಿಟ್ಟಾಗ ಸ್ಯಾಂಪಲ್ ಸ್ಪೇಸ್ ಬಂದರೆ ಅವಾಗ ಅದನ್ನ ಎಕ್ಸಾಸ್ಟಿವ್ ಈವೆಂಟ್ಸ್ ಅಂತೀವಿ. ಡೈ ಥ್ರೋ ಮಾಡಿದ್ರೆ ಫೇರ್ ಡೈ 1 2 3 4 5 6 ಆರ್ ಎಕ್ಸಾಸ್ಟಿವ್ ಈವೆಂಟ್ಸ್ ಅಂತ ಕರಿತೀವಿ. ಇಷ್ಟನ್ನು ನಾವು ತಿಳ್ಕೊಂಡಾದ ಮೇಲೆ ವಿ ಗೋ ಫಾರ್ ಇಂಪಾರ್ಟೆಂಟ್ ಪಾಯಿಂಟ್, ಪ್ರಾಬಬಿಲಿಟಿ ಆಫ್ ಎನ್ ಈವೆಂಟ್. ಸಪೋಸ್ ಇನ್ ಎ ರ್ಯಾಂಡಮ್ ಎಕ್ಸ್ಪೆರಿಮೆಂಟ್ there are n exhaustive equally likely outcomes. Let A be an event and there are m outcomes favorable to the happening of it. The probability P of A of happening of an event A is defined as total number of cases favorable to the happening of A by total number of exhaustive equally likely cases. M favor n total m by n. ಇದನ್ನ ನಾವು ಡಿಫೈನ್ ಮಾಡಕ್ ಮುಂಚೆ ಹೇಳಿದೀನಿ ನೋಡಿ, n ಎಕ್ಸಾಸ್ಟಿವ್ ಈಕ್ವಲಿ ಲೈಕ್ಲಿ. ಇದಕ್ಕೆ ಇದು ಬೇಸಿಕ್ ಕಂಡೀಷನ್ಸ್. ಇದನ್ನ ನಾವು ಜನರಲ್ ಆಗಿ ಕ್ಲಾಸಿಕಲ್ ಡೆಫಿನೇಷನ್ ಆಫ್ ಪ್ರಾಬಬಿಲಿಟಿ ಅಂತೀವಿ. ಕ್ಲಾಸಿಕಲ್ ಡೆಫಿನೇಷನ್ ಯೂಸ್ ಮಾಡಬೇಕಂದಾಗ ಈಕ್ವಲಿ ಲೈಕ್ಲಿ, ಎಕ್ಸಾಸ್ಟಿವ್ ಎಲ್ಲ ಆಗಿರಬೇಕು. ಅದಕ್ಕೋಸ್ಕರ ಇದನ್ನ ಪೂರಕವಾಗಿ ಇನ್ನೊಂದು ಡೆಫಿನೇಷನ್ ಕೊಟ್ಟಿರುತ್ತೆ. ನೀವು ಫಸ್ಟ್ PUC ಓದಿರ್ತೀರಾ, ಅದನ್ನ ಆಕ್ಸಿಯೋಮ್ಯಾಟಿಕ್ ಅಪ್ರೋಚ್ ಆಫ್ ಪ್ರಾಬಬಿಲಿಟಿಲಿ ಇನ್ನೊಂದು ಡೆಫಿನೇಷನ್ ಹೇಳಿರುತ್ತೆ. ಮತ್ತು ಇವಾಗ m ಕೇಸಸ್ ಫೇವರ್ ಆಗಿ ಇದ್ದರೆ n-m ಅನ್ನೋದು ಅನ್ಫೇವರ್ ಆಗಿ ಈವೆಂಟ್ ಎಗೆ ಇರುತ್ತೆ. ಅರ್ಥಾತ್ ಇವಾಗ ನಾವು ಈವನ್ ನಂಬರ್ ಬರಲಿ ಅಂತ ಡೈ ಹಾಕಿದರೆ ಈವನ್ ಬರದೇಲೇ ಇರೋದು ಅನ್ಫೇವರ್ ಆಗತ್ತೆ. ಎನ್ ಟೋಟಲ್ ಈವೆಂಟ್ಸ್ ಅಲ್ಲಿ m ಫೇವರ್ ಆದರೆ n-m ಅನ್ನೋದು ಅನ್ಫೇವರ್ ಆಗತ್ತೆ. ಅದಕ್ಕೋಸ್ಕರ ಪ್ರಾಬಬಿಲಿಟಿ ಆಫ್ ನಾಟ್ ಎಗೆ ಫೇವರ್ ಏನು? n-m. therefore probability of not A is n-m divided by n. so therefore ಇದನ್ನ 1 - m by n which is 1 minus P of A. therefore sum of probability of happening and not happening is always equals to 1. ಅದಕ್ಕೋಸ್ಕರ ರೇಂಜ್ ಆಫ್ ಪ್ರಾಬಬಿಲಿಟಿ 0 to 1 ಅಂತ ಟ್ರೀಟ್ ಮಾಡ್ತೀವಿ. ಆಮೇಲೆ ಇಂಪಾರ್ಟೆಂಟ್, ಆಡ್ಸ್ ಇನ್ ಫೇವರ್, ಆಡ್ಸ್ ಇನ್ ಎಗೇನೆಸ್ಟ್ ಆಫ್ ಎನ್ ಈವೆಂಟ್. ಇದು ಜನರಲ್ ಆಗಿ ಎಲ್ಲಿ ತಗೊಂತೀವಿ ಅಂತ ಅಂದ್ರೆ ಎಲ್ಲಿ ರೇಸ್ ಈ ತರದ ಕೇಸಸ್ ನೋಡ್ತೀವಿ ಅಂತ ಕಡೆ ಇದನ್ನ ಸ್ಟಡಿ ಮಾಡ್ತಾ ಇರ್ತೀವಿ. ಎಷ್ಟು ಫೇವರ್ ಆಗಿದೆ, ಎಷ್ಟು ಫೇವರ್ ಆಗಿ ಇಲ್ಲ, ಗೇಮ್ಸ್ ಅಲ್ಲಿ ಇದು ಹೆಚ್ಚಿಗೆ ನೋಡ್ತಾ ಇರ್ತೀವಿ. ಎ ಅನ್ನೋ ಒಂದು ಈವೆಂಟ್ ರ್ಯಾಂಡಮ್ ಎಕ್ಸ್ಪೆರಿಮೆಂಟ್ ಇದ್ದಾಗ ರೇಷಿಯೋ ಆಫ್ P of A is to P of A bar is called odds in favor of happening of an event A. ಹಾಗೆ P of A bar is to P of A is odds in against of happening of the event A. ನಾವೇನಾದರೂ ಆಡ್ಸ್ ಇನ್ ಫೇವರ್ ಆಫ್ ಎ ಅನ್ನೋದು m/n ಅಂತ ಕೊಟ್ಟುಬಿಟ್ರೆ ಅವಾಗ ಪ್ರಾಬಬಿಲಿಟಿ ಈಸ್ P of A m/m+n ಅಂತ ನಾವು ಫೈಂಡ್ ಔಟ್ ಮಾಡಬಹುದು. ಹೀಗೆ ಇವಾಗ ಬೇಸಿಕ್ ಎಲ್ಲ ಡೆಫಿನೇಷನ್ಸು ಕಲ್ತ್ ಆದ ಮೇಲೆ ವಿ ಆರ್ ಮೂವಿಂಗ್ ಟು ದಿ ಇಂಪಾರ್ಟೆಂಟ್
ಅಡಿಷನ್ ಥಿಯರಮ್, ದಟ್ ಈಸ್ ದೇರ್ ಆರ್ ಟೂ ಕೇಸಸ್. ಯಾವಾಗ ಮ್ಯೂಚುಯಲಿ ಎಕ್ಸ್ಕ್ಲೂಸಿವ್ ಈವೆಂಟ್ಸ್ ಆಗಿರುತ್ತೆ, ಎ ಅಂಡ್ ಬಿ ಟು ಮ್ಯೂಚುಯಲಿ ಎಕ್ಸ್ಕ್ಲೂಸಿವ್ ಈವೆಂಟ್ಸ್ ಆದರೆ ಅವಾಗ ಪಿ ಆಫ್ ಎ ಯೂನಿಯನ್ ಬಿ, ಪಿ ಆಫ್ ಎ ಪ್ಲಸ್ ಪಿ ಆಫ್ ಬಿ. ನೋಡಿ, ಸಾಕಷ್ಟು ಕಡೆ ನಾವು ಟ್ರೈ ಮಾಡೋದು ಯಾವುದೇ ಥಿಯರಮ್ ಸ್ಟಡಿ ಮಾಡಬೇಕಾದರೂ ಇಲ್ಲಿ ಮ್ಯೂಚುಯಲಿ ಎಕ್ಸ್ಕ್ಲೂಸಿವ್ ನ ಮಾಡಿಕೊಂಡು ಸ್ಟಡಿ ಮಾಡ್ತೀವಿ. ರೀಸನ್ ಏನಿಲ್ಲ, ಮ್ಯೂಚುಯಲಿ ಎಕ್ಸ್ಕ್ಲೂಸಿವ್ ಆದರೆ ಕೌಂಟಿಂಗ್ ಬಿಕಮ್ಸ್ ಈಸಿ ಆಗತ್ತೆ. ಹಾಗೆ ಎಷ್ಟಾದರೂ ಆಗಿರಲಿ, ಅವಾಗ ಎ ಬಿ ಸಿ ಮ್ಯೂಚುಯಲಿ ಎಕ್ಸ್ಕ್ಲೂಸಿವ್ ಆದರೆ ಪಿ ಆಫ್ ಎ ಯೂನಿಯನ್ ಬಿ ಯೂನಿಯನ್ ಸಿ ಈಸ್ ಪಿ ಆಫ್ ಎ ಪ್ಲಸ್ ಪಿ ಆಫ್ ಬಿ ಪ್ಲಸ್ ಪಿ ಆಫ್ ಸಿ. ಈವನ್ 10 ಈವೆಂಟ್ಸ್ ಕೊಟ್ಬಿಟ್ಟು ವೆನ್ ದೇ ಆರ್ ಮ್ಯೂಚುಯಲಿ ಎಕ್ಸ್ಕ್ಲೂಸಿವ್ ಆದರೂ ನೀವು ಡೈರೆಕ್ಟ್ ಆಗಿ ಹೀಗೆ ಪಿ ಆಫ್ ಎ ಪ್ಲಸ್ ಪಿ ಆಫ್ ಬಿ ಪ್ಲಸ್ ಪಿ ಆಫ್ ಸಿ ಪ್ಲಸ್ ಪಿ ಆಫ್ ಡಿ ಅಂತ ಫೈಂಡ್ ಔಟ್ ಮಾಡಬಹುದು. ಅದಕ್ಕೋಸ್ಕರ ನಾವು ಹೆಚ್ಚಿಗೆ ಪ್ರಿಫರೆನ್ಸ್ ಕೊಡೋದು ಕ್ಯಾಲ್ಕುಲೇಷನ್ ಮಾಡೋವಾಗ ಮ್ಯೂಚುಯಲಿ ಎಕ್ಸ್ಕ್ಲೂಸಿವ್ ಮಾಡಿಕೊಳ್ಳೋ ಪ್ರಯತ್ನ ಮಾಡ್ತೀವಿ. ಹಾಗೆ ಎ ಅಂಡ್ ಬಿ ಆರ್ ಟೂ ಈವೆಂಟ್ಸ್ ಅಸೋಸಿಯೇಟೆಡ್ ವಿತ್ ರ್ಯಾಂಡಮ್ ಎಕ್ಸ್ಪೆರಿಮೆಂಟ್, ದೆನ್ ಅಲ್ಲಿ ಶೋ ದಟ್ ಅಂತ ಇದೆ, ನಾವು ಸುಮ್ಮನೆ ಅದು ಎರೇಸ್ ಮಾಡಿ ಫಾರ್ಮುಲಾ ಮಾತ್ರ ಯೋಚನೆ ಮಾಡಿ. ಪಿ ಆಫ್ ಎ ಬಾರ್ ಇಂಟರ್ಸೆಕ್ಷನ್ ಬಿ, ಪಿ ಆಫ್ ಬಿ ಮೈನಸ್ ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ. ಅರ್ಥ ಏನು? ಬಿ ಆಗುತ್ತಾ ಎ ಆಗದೇಲೇ ಇರೋ ಘಟನೆ, ಬಿ ಆಗಬೇಕು ಅವಾಗ ಎ ಆಗಬಾರದು. ಇಬ್ಬರು ಇಂಟರ್ವ್ಯೂಗೆ ಹೋದರೆ ನಾನು ಸೆಲೆಕ್ಟ್ ಆಗಬೇಕು, ನೀನು ಆಗಬಾರದು. ಸಾರಿ, ಇದು ಉದಾಹರಣೆಯಾಗಿ ಹೇಳ್ತಾ ಇರೋದು. ಪಿ ಆಫ್ ಎ ಬಾರ್ ಇಂಟರ್ಸೆಕ್ಷನ್ ಬಿ, ಪಿ ಆಫ್ ಬಿ ಮೈನಸ್ ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ. ಹಾಗೆ ಇನ್ನೊಂದು ತಗೊಳ್ಬಹುದು. ಇವಾಗ ಜನರಲ್ ಪ್ರಾಬಬಿಲಿಟಿ ಹೇಳ್ತಾ ಇದೆ ನೋಡಿ, ಅಡಿಷನ್ ಥಿಯರಮ್. ಯಾವಾಗ ಮ್ಯೂಚುಯಲಿ ಎಕ್ಸ್ಕ್ಲೂಸಿವ್ ಆಗಲ್ಲ ಅವಾಗ ಪಿ ಆಫ್ ಎ ಯೂನಿಯನ್ ಬಿಗೆ ನೀವು ಪಿ ಆಫ್ ಎ ಪ್ಲಸ್ ಪಿ ಆಫ್ ಬಿ ಮೈನಸ್ ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ ನ ಮಾಡಬೇಕಾಗತ್ತೆ. ಪಿ ಆಫ್ ಎ ಯೂನಿಯನ್ ಬಿ ಯೂನಿಯನ್ ಸಿ, ಜಸ್ಟ್ ಲೈಕ್ ಹೇಗೆ ನೀವು ಸೆಟ್ ಥಿಯರಿಲಿ ಮಾಡಿದಿರಿ ಅದೇ ತರ ಇಲ್ಲಿ ಪಿ ಆಫ್ ಎ ಪ್ಲಸ್ ಪಿ ಆಫ್ ಬಿ, ಅಲ್ಲಿ ಪಿ ಆಫ್ ಸಿ ಮಿಸ್ ಆಗಿದೆ, ಬರ್ಕೊಳ್ಳಿ. ಪಿ ಆಫ್ ಎ ಪ್ಲಸ್ ಪಿ ಆಫ್ ಬಿ ಪ್ಲಸ್ ಪಿ ಆಫ್ ಸಿ, ಆಮೇಲೆ ಮೈನಸ್ ಆಫ್ ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಮೈನಸ್ ಪಿ ಆಫ್ ಬಿ ಇಂಟರ್ಸೆಕ್ಷನ್ ಸಿ ಮೈನಸ್ ಪಿ ಆಫ್ ಎ ಇಂಟರ್ಸೆಕ್ಷನ್ ಸಿ ಪ್ಲಸ್ ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಇಂಟರ್ಸೆಕ್ಷನ್ ಸಿ ಯೂಸ್ ಮಾಡ್ತೀರಾ. ಇಷ್ಟರವರೆಗೂ ನಾವು ಪೂರ್ತಿ ಸ್ಟಡಿ ಮಾಡಿರೋದು ಫಸ್ಟ್ ಇಯರ್ ಪಿ ಯು ಸಿಗೆ ಸಂಬಂಧಪಟ್ಟ ಇಂಪಾರ್ಟೆಂಟ್. ಯಾವುದೇ ಆಯಿತು, ಫಸ್ಟ್ ಪಿ ಯು ಸಿ ಆರ್ ಸೆಕೆಂಡ್ ಪಿ ಯು ಸಿ, ನೋಡಿ ಸಿಇಟಿ ಪಾಯಿಂಟ್ ಆಫ್ ವ್ಯೂ ಮಾಡೋವಾಗ ಇದು ಇಂಪಾರ್ಟೆಂಟ್ ಏನಂತ ಹೇಳ್ತಾ ಇದ್ದೀನಿ ಅಂತ ಅಂದರೆ, ಚಾಪ್ಟರ್ ಪ್ರಾಬಬಿಲಿಟಿ ಜಸ್ಟ್ ಅಬೌಟ್ ಫಸ್ಟ್ ಅಂಡ್ ಸೆಕೆಂಡ್ ಪಿ ಯು ಸಿ ಪರ್ಪಸ್ಗೆ ಮಾತ್ರನೇ ಅಲ್ಲ, ಇದು ಜನರಲ್ ಆಗಿ ನೀವು ಹೋಗೋ ಯಾವುದೇ ಎಕ್ಸಾಮಿನೇಷನ್, ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಆಗ್ಬೋದು. ಒಂದು ಇಂಜಿನಿಯರ್ ಆದಮೇಲೆ ನೀವೇನಾದರೂ ಒಂದು ಕಂಪನಿಗೆ ಜಾಯಿನ್ ಆಗಬೇಕಂದ್ರೆ ಅವ್ರು ಕೊಡೋ ಆಪ್ಟಿಟ್ಯೂಡ್ ಟೆಸ್ಟಲ್ಲಿ ಆಗ್ಬೋದು. ಜನರಲ್ ಆಗಿ ನಿಮಗೆ ಪ್ರಾಬಬಿಲಿಟಿ ಮೇಲೆ ಪ್ರಾಬ್ಲಮ್ಸ್ 100% ಇರುತ್ತೆ. ಅದಕ್ಕಿಂತ ನಾವು ಇವಾಗ ಮಾಡೋ ಸಿಇಟಿ ಎಕ್ಸಾಮಿನೇಷನ್ ಬೋರ್ಡ್ ಕಂಡಕ್ಟ್ ಮಾಡೋದ್ರಲ್ಲಿ ಕೂಡ ಮಿನಿಮಮ್ 3 ಪ್ರಾಬ್ಲಮ್ಸ್ ಪ್ರಾಬಬಿಲಿಟಿಯಿಂದ ಇರುತ್ತೆ. ಹಾಗೂ ಈ ಚಾಪ್ಟರಲ್ಲಿ ಪ್ರತಿಯೊಬ್ಬರೂ ಕೂಡ ಈಸಿಯಾಗಿ ನೀವು ಪ್ರಾಬ್ಲಮ್ಸ್ ಸಾಲ್ವ್ ಮಾಡ್ಬೋದು, ಅಷ್ಟಾಗಿ ಟಫ್ ಆಗಿ ಕೊಡಕ್ಕೆ ಹೋಗೋದಿಲ್ಲ ಜನರಲ್ ಆಗಿ. ಯಾಕಂದರೆ ಇದು ಜನರಲ್ ಸ್ಟಡಿ ಮಾಡುತ್ತೆ, ಎಲ್ಲ ಟಾಪಿಕ್ಗಳಲ್ಲಿ ಕವರ್ ಮಾಡ್ತಾ ಇರ್ತೀವಿ, ನಾಟ್ ಸ್ಪೆಸಿಫಿಕ್ ಅಬೌಟ್ ಒಂದೇ ಚಾಪ್ಟರ್ ಆಗಿ. ಇವಾಗ ಉದಾಹರಣೆಗೆ ತಗೊಂಡ್ರೆ ಮ್ಯಾಟ್ರಿಸಿಸ್ ರಿಲೇಟೆಡ್ ವಿತ್ ಆ ಚಾಪ್ಟರ್ಗೆ ಅದಕ್ಕೆ ಕನ್ಸರ್ನ್ಡ್ ಆಗಿರೋದು ಮಾತ್ರ ನೋಡ್ತೀವಿ. ಈ ಚಾಪ್ಟರ್ಲಿ ಎಲ್ಲ ಚಾಪ್ಟರ್ಸು ಸ್ಟಡಿ ಮಾಡ್ತೀವಿ. ಆದ್ದರಿಂದ ನಮಗೆ ಓವರ್ ಆಲ್ ಆಗಿ ಬೇಸಿಕ್ ಲೆವೆಲಲ್ಲಿರುವಂಥ ಪ್ರಾಬ್ಲಮ್ಸ್ನ ಹೆಚ್ಚಿಗೆ ಕೊಡೋ ಚಾನ್ಸಸ್ ಇರುತ್ತೆ. ದೇರ್ ಫೋರ್ ನೀವು ಸ್ವಲ್ಪ ಶ್ರಮ ಪಟ್ಟರೆ ಈಸಿಯಾಗಿ ಈ ಪ್ರಾಬಬಿಲಿಟಿ ಚಾಪ್ಟರ್ಲಿ ನೀವು ಆನ್ಸರ್ ಮಾಡಬಹುದು. ಇವಾಗ ನಾವು ಸೆಕೆಂಡ್ ಇಯರ್ ಪಿ ಯು ಸಿಲಿರೋ ಫ್ಯೂ ಇಂಪಾರ್ಟೆಂಟ್ ಪಾರ್ಟ್ಸ್ನ ನೋಡ್ತಾ ಬರೋಣ. ಒಂದು, ಕಂಡೀಷನಲ್ ಪ್ರಾಬಬಿಲಿಟಿ. ಸೊ ವಾಟ್ ಈಸ್ ಕಂಡೀಷನಲ್ ಪ್ರಾಬಬಿಲಿಟಿ? ಲೆಟ್ ಎ ಅಂಡ್ ಬಿ the two events associated with the same random experiment, then probability of occurrence of A under the condition that B has already occurred and P of B not 0 is called conditional probability, denoted by P of A by B and defined by P of A by B is P of A intersection B divided by P of B. ನೋಡಿ, ಕಂಡೀಷನಲ್ ಪ್ರಾಬಬಿಲಿಟಿ, ಕಂಡೀಷನಲ್ ಈವೆಂಟ್ ಅಂತ ಅಂದರೆ ಅರ್ಥ ಅಕ್ಕರೆನ್ಸ್ ಆಫ್ ಎ ಗಿವನ್ ದಟ್ ಬಿ ಹ್ಯಾಸ್ ಆಲ್ರೆಡಿ ಅಕ್ಕರ್ಡ್.
ಅದಕ್ಕೋಸ್ಕರ ನಿಮಗೆ ಕ್ಲಾಸಲ್ಲಿ ಹೇಳಿರ್ತಾರೆ ಇದೊಂಥರ ಮಾಡಿಫೈ ಮಾಡ್ಕೊತೀವಿ ಸ್ಯಾಂಪಲ್ ಸ್ಪೇಸ್ನ ಅಂತ. ನೀನು ಪ್ರಾಬಬಿಲಿಟಿ ಏನು ಹುಡುಕ್ತಾ ಇದ್ದಿ ಯಾವುದರಲ್ಲಿ? ಗಿವನ್ ದಟ್ ಬಿ ಹ್ಯಾಸ್ ಆಲ್ರೆಡಿ ಅಕ್ಕರ್ಡ್. ಫಸ್ಟ್ ಎಕ್ಸಸೈಸ್ ಸಾಕಷ್ಟು ಪ್ರಾಬ್ಲಮ್ಸ್ ನೀವು ಫಸ್ಟ್ ಪಿ ಯು ಸಿಲಿ ಸೆಕೆಂಡ್ ಪಿ ಯು ಸಿಲಿ ಮಾಡಿರೋದರಲ್ಲಿ. ಸೊ ಒಂದು ಉದಾಹರಣೆ ತಗೊಂಡ್ರೆ, ಒಂದು ಡೈ ಥ್ರೋ ಮಾಡಿದರೆ ಒಂದು ಡೈನ a die is thrown 3 times. E, that is occurrence of head at the third toss. F, the first 2 tosses are occurred head. ಅವಾಗ P of E by F ಅರ್ಥ ಏನು? occurrence of E given that F has already occurred. ಅಂದ್ರೆ 2 ಬಾರಿ ಹೆಡ್ ಬಂದ್ಬಿಟ್ಟಿದೆ, ನೀನು 3ನೇ ಬಾರಿ ಕೂಡ ಹೆಡ್ ನ ಬಯಸ್ತಾ ಇದೀಯಾ, ಅದರ ಸಂಭಾವ್ಯತೆ ಏನು ಅಂತ ನೋಡ್ತಾ ಇದೀಯಾ. ಇಂಥ ಕೇಸಲ್ಲಿ ಆಲ್ರೆಡಿ ಅಕ್ಕರ್ಡ್, ಬಿ ಹ್ಯಾಸ್ ಆಲ್ರೆಡಿ ಅಕ್ಕರ್ಡ್, ಫ್ರಮ್ ದಟ್ ಯು ಆರ್ ಫೈಂಡಿಂಗ್ ವಾಟ್ ಈಸ್ ಪ್ರಾಬಬಿಲಿಟಿ ಆಫ್ ಅಕ್ಕರೆನ್ಸ್ ಆಫ್ ಎ. ಯಾವಾಗ ಇದು ಈಕ್ವಲಿ ಲೈಕ್ಲಿ ಈವೆಂಟ್ಸ್ ಆಗಿರುತ್ತೆ ಸ್ಯಾಂಪಲ್ ಸ್ಪೇಸ್ ಅಲ್ಲಿ, ಅವಾಗ ಕಂಡೀಷನಲ್ ಪ್ರಾಬಬಿಲಿಟಿನ ನೀನು ಸಿಇಟಿ ಪಾಯಿಂಟ್ ಆಫ್ ವ್ಯೂ ಡೈರೆಕ್ಟ್ ಆಗಿ ಎನ್ ಆಫ್ ಎ ಯೂನಿಯನ್ ಎನ್ ಆಫ್ ಎ ಇಂಟರ್ಸೆಕ್ಷನ್ ಬಿ ಡಿವೈಡೆಡ್ ಬೈ ಎನ್ ಆಫ್ ಎ ನ ಯೂಸ್ ಮಾಡಿ ಫೈಂಡ್ ಔಟ್ ಮಾಡ್ಬೋದು ಡೈರೆಕ್ಟ್ ಆಗಿ. ಯಾವಾಗ ಇದು ಈಕ್ವಲಿ ಲೈಕ್ಲಿ ಆಗಿರಲ್ಲ ಅವಾಗ ನೀನು ಸ್ಪೆಸಿಫಿಕ್ ಆಗಿ ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಬೈ ಪಿ ಆಫ್ ಬಿ ನಲ್ಲಿ ಮಾಡ್ತೀಯಾ. ನಿನಗಂತ ಪ್ರಾಬ್ಲಮ್ಸ್ 2 ಪ್ರಾಬ್ಲಮ್ಸ್ ನೀನು ಟೆಕ್ಸ್ಟ್ ಬುಕ್ ಅಲ್ಲಿ ನೋಡಿರ್ತೀಯ. ವೆನ್ ಎ die is thrown, multiple of 3 occurs, throw a die again, otherwise toss a coin, then find the conditional probability of getting a tail given that at least 1 die shows 3. ಈ ಪ್ರಾಬ್ಲಮ್ಗಳಲ್ಲಿ ನಿನಗೆ ಈಕ್ವಲಿ ಲೈಕ್ಲಿ ಈವೆಂಟ್ಸ್ ಆಗಿರಲ್ಲ, ಆದ್ದರಿಂದ ಅವಾಗ ಸ್ಪೆಸಿಫಿಕ್ ಆಗಿ ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಬೈ ಪಿ ಆಫ್ ಬಿ ನಲ್ಲಿ ಬರ್ತೀಯಾ. Next, multiplication theorem on probability. Let E and F be 2 events associated with sample space S. The set E intersection F denotes the event that both E and F have occurred. In other words, E intersection F denotes the simultaneous occurrence of the events E and F. The E intersection F is also denoted as EF. ನೋಡಿ ಸ್ಟೇಟ್ಮೆಂಟ್ ಏನು ಹೇಳುತ್ತೆ? ಇ ಅಂಡ್ ಎಫ್ ಆರ್ 2 events of the sample space S. P of E intersection F is P of E into P of F by E or P of F into P of E by F. ನಾವಿಷ್ಟು ಮುಂಚೆ P of E intersection F ಬಗ್ಗೆನೂ ಚರ್ಚೆ ಮಾಡಿದ್ವಿ ಫಸ್ಟ್ PUC ಸಿಲೆಬಸ್ ಅಲ್ಲಿ. ಅವಾಗೂ ಡಿಫರೆನ್ಸ್ ಏನು ಅನ್ನೋದೊಂದು ಸಾರಿ ನಿನಗೆ ಅನುಮಾನ ಬಂದಾಗ ಈ 3 ಉದಾಹರಣೆಗಳನ್ನ 1 ನಿಮಿಷ ಅರ್ಥ ಮಾಡ್ಕೋ. See, try to understand these 3 examples. See, 1, probability of getting 2 spade cards. Next, probability of drawing 2 spade cards successively. Probability of drawing 2 spade cards successively with replacement. ಕೇಳಿಸ್ಕೊಂಡ್ರೆ 3 ಒಂದೇ ತರಾನೇ ಇದೆ, ಆದರೆ 3ರಲ್ಲಿ ಇರೋ ಡಿಫರೆನ್ಸ್ ಏನು ಅಂತ ನೋಡಿ. ಡ್ರಾಯಿಂಗ್ 2 ಸ್ಪೇಡ್ ಕಾರ್ಡ್ಸ್ ಅಂತ ಫಸ್ಟ್ ಟೈಮ್ ಅಂದಾಗ ನೀನು ಅಲ್ಲಿ ಪ್ಯಾಕ್ ಅಲ್ಲಿ 2 ಸ್ಪೇಡ್ ಕಾರ್ಡ್ಸು ಒಂದೇ ಸಾರಿ ತೆಗೆದು ಬಿಡ್ತೀಯ. 13 ಸ್ಪೇಡ್ ಕಾರ್ಡ್ಸ್ ಇರುತ್ತೆ. ಪ್ರಾಬಬಿಲಿಟಿ 13C2 by 52C2. ಆನ್ಸರ್ ಮೊದಲನೇದಕ್ಕೂ 2ನೇದಕ್ಕೂ ಒಂದೇ ಆಗಿರುತ್ತೆ, ಬಟ್ ನಡೆಯೋ ಘಟನೆ ಬೇರೆ ತರ ಇರುತ್ತೆ. 2ನೇ ಸಾರಿ ಏನು ಹೇಳಿದೆ? ಪ್ರಾಬಬಿಲಿಟಿ ಆಫ್ ಡ್ರಾಯಿಂಗ್ 2 ಸ್ಪೇಡ್ ಕಾರ್ಡ್ಸ್ ಸಕ್ಸಸಿವ್ಲಿ ಅಂತ ಅಂದೆ. ಅರ್ಥ ಸಕ್ಸಸಿವ್ಲಿ ಅಂದ್ರೆ ವಿತೌಟ್ ರಿಪ್ಲೇಸ್ಮೆಂಟ್ ಅಂತ ಇಂಡೈರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡಿರು. 2 ಸ್ಪೇಡ್ ಕಾರ್ಡ್ ಡ್ರಾ ಮಾಡ್ತಾ ಇದೀಯಾ, ಆದ್ರೆ ಒಂದೇ ಸಾರಿ ಅಲ್ಲ. ಫಸ್ಟ್ ಒಂದು ಕಾರ್ಡ್ ಸ್ಪೇಡ್ ಕಾರ್ಡ್ ಡ್ರಾ ಮಾಡಿದೆ, ತೆಗೆದು ಪಕ್ಕಕ್ಕಿಟ್ಟೆ. ಅವಾಗ ನಿಂಗಲ್ಲಿ 2ನೇ ಸಾರಿ ಡ್ರಾ ಮಾಡೋವಾಗ ಸ್ಪೇಡ್ ಕಾರ್ಡ್ಗಳು ಡ್ರಾ ಮಾಡೋವಾಗ ಅಲ್ಲಿ 51 ಕಾರ್ಡೇ ಇದೆ. ಇವಾಗ ನಿನ್ನ ಈವೆಂಟ್ ಅಲ್ಲಿ ನೋಡು, ಪಿ ಆಫ್ ಇ ಇಂಟರ್ಸೆಕ್ಷನ್ ಎಫ್ ಅರ್ಥ ಮೊದಲನೇದು ಸ್ಪೇಡು, 2ನೇದು ಸ್ಪೇಡು, ಗಿವನ್ ದಟ್ ಫಸ್ಟ್ ಟೈಮ್ ಡ್ರಾನ್ ವಾಸ್ ಎ ಸ್ಪೇಡ್ ಕಾರ್ಡ್. ಅವಾಗ ನೀನು ಈ ಥಿಯರಮ್ನ ಯೂಸ್ ಮಾಡ್ತಾ ಬರ್ತೀಯಾ.
ಮೂರನೇ ಕಂಡೀಷನ್ ಏನು ಅನ್ನೋದನ್ನ ನೆಕ್ಸ್ಟ್ ಪಾರ್ಟ್ ಅಲ್ಲಿ ಸ್ಟಡಿ ಮಾಡ್ತಾ ಬರೋಣ. E and F are two events such that probability of occurrence of one is not affected by the occurrence of the other. Such events are known as independent events ಅಂತ ಅಂತೀವಿ. ಅಂದ್ರೆ ಯಾವಾಗ ಇಂಡಿಪೆಂಡೆಂಟ್ ಅಂತೀವಿ, ಇಲ್ಲೂ ಎರಡು ಈವೆಂಟ್ ನಡೆಯುತ್ತೆ, ಒಂದಾದ ಮೇಲೆ ಒಂದು ನಡೆಯುತ್ತೆ, ಆದರೆ ಎಫ್ ದ ಪ್ರಾಬಬಿಲಿಟಿ ಈ ಮೇಲೆ ಡಿಪೆಂಡ್ ಆಗಿರಲ್ಲ. ಅವಾಗ ನೋಡು, ಟೂ ಈವೆಂಟ್ಸ್ E and F are said to be independent. P of E by F is P of E and P of F by E is P of F. P of E not equal to 0, P of F not equal to 0. ಆದ್ರಿಂದ ಮಲ್ಟಿಪ್ಲಿಕೇಶನ್ ಥಿಯರಮ್ನ ಸ್ವಲ್ಪ ಮಾಡಿಫೈ ಮಾಡಿಕೊಂಡ್ರೆ ಇವಾಗ P of E intersection F can be taken as P of E into P of F ಅಂತ ಎಲ್ಲಿ ಬರುತ್ತೆ ಅಲ್ಲಿ ಈವೆಂಟ್ಸ್ ನ ಇಂಡಿಪೆಂಡೆಂಟ್ ಅಂತ ನಾವು ಟ್ರೀಟ್ ಮಾಡ್ತೀವಿ. ಇದು ಈಸಿ ಇರುತ್ತೆ, ನಾವು ಕ್ಯಾಲ್ಕುಲೇಷನ್ಗೂ ಆಸ್ ಫರ್ ಆಸ್ ಡೆಫಿನೇಷನ್ ಬರೆಯಕ್ಕೂ. ಇದಕ್ಕೆ ನಾನು ಇಷ್ಟಕ್ಕೆ ಮುಂಚೆ ಹೇಳಿದ 3 ಎಕ್ಸಾಂಪಲ್ ಅಲ್ಲಿ ಮೂರನೇ ಎಕ್ಸಾಂಪಲ್ ನೋಡು. ಪ್ರಾಬಬಿಲಿಟಿ ಆಫ್ ಡ್ರಾಯಿಂಗ್ 2 ಸ್ಪೇಡ್ ಕಾರ್ಡ್ ಸಕ್ಸಸಿವ್ಲಿ ವಿತ್ ರಿಪ್ಲೇಸ್ಮೆಂಟ್ ಅಂತ ಅಂದೆ. ಅಂದ್ರೆ ಮೊದಲು ಸ್ಪೇಡ್ ಕಾರ್ಡ್ ಬಂತು, ನೋಡ್ದೆ, ತೆಗೆದು ಒಳಕ್ ಹಾಕ್ದೆ, ಮತ್ತು ನಿನ್ನ ಹತ್ತಿರೋದು 52 ಕಾರ್ಡೆ. ಇವಾಗ ಪ್ರಾಬಬಿಲಿಟಿ ಆಫ್ ಡ್ರಾಯಿಂಗ್ ಸ್ಪೇಡ್ ಕಾರ್ಡ್ ಈಸ್ 13/52, ವಿಚ್ ಮೀನ್ಸ್ ಇಟ್ ಈಸ್ ನಾಟ್ ಡಿಪೆಂಡಿಂಗ್ ಆನ್ ದಿ ಪ್ರಾಬಬಿಲಿಟಿ ಆಫ್ ದ ಪ್ರೀವಿಯಸ್ ಈವೆಂಟ್. ಯಾವಾಗ ಟೂ ಈವೆಂಟ್ಸ್ P of E ಇಂಟರ್ಸೆಕ್ಷನ್ F P of E ಇಂಟು P of E F ಆಗಲ್ವೋ ಅವಾಗ ಈವೆಂಟ್ಸ್ ನ ಇಂಡಿಪೆಂಡೆಂಟ್ ಅಲ್ಲ ಅಂತೀವಿ. ಇಂಡಿಪೆಂಡೆಂಟ್ ಈವೆಂಟ್ಸೇ ಬೇರೆ, ಮ್ಯೂಚುಯಲಿ ಎಕ್ಸ್ಕ್ಲೂಸಿವ್ ಈವೆಂಟ್ಸೇ ಬೇರೆ, ಎರಡು ಕನ್ಫ್ಯೂಸ್ ಆಗಬೇಡಿ. Independent events are defined in terms of probability of events, whereas mutually exclusive event defined in terms of events. ಇದನ್ನ ಕ್ಲಾಸಲ್ಲಿ ಡಿಸ್ಕಸ್ ಮಾಡಿರುತ್ತೆ. ನೆಕ್ಸ್ಟ್, partition of a sample space. A set of events E1, E2, so on, En are said to represent partition of the sample space S. Ei intersection is A is phi. E1 union E2 union so on En is S. P of Ei is greater than or equal to 0 for all I 1 2 3 n. ನೋಡಿ, ನಾವು ಮೂವ್ ಆಗ್ತಾ ಇರೋ ಇಂಪಾರ್ಟೆಂಟ್ ನೆಕ್ಸ್ಟ್ ಪಾರ್ಟ್ ಬಂದು ಬೇಯಿಸ್ ಥಿಯರಮ್. ಈ ಬೇಯಿಸ್ ಥಿಯರಮ್ಗೆ ಇಂಪಾರ್ಟೆಂಟ್ ಪಾರ್ಟ್ ನಾವು ಪಾರ್ಟಿಷಿಯನ್ ಆಫ್ ಎ ಸ್ಯಾಂಪಲ್ ಸ್ಪೇಸ್ ಅಂತ ತಗೊಳ್ತೀವಿ. ವೆರಿ ಸಿಂಪಲ್ ಟು ಅಂಡರ್ಸ್ಟ್ಯಾಂಡ್ ಪಾರ್ಟಿಷಿಯನ್ ಆಫ್ ಎ ಸ್ಯಾಂಪಲ್ ಸ್ಪೇಸ್. ಇದು ಪಾರ್ಟಿಷಿಯನ್ ಆದ್ರೇನೆ ನೆಕ್ಸ್ಟ್ ಎರಡು ಥಿಯರಮ್ಗಳು ಗೊತ್ತಾಗೋದು. ಪಾರ್ಟಿಷಿಯನ್ ನ ಅರ್ಥ ಏನಂದ್ರೆ, ನಿಮ್ಮ ಕಾಲೇಜಲ್ಲಿ 3 ಸೆಕ್ಷನ್ಸ್ ಇದೆ ಅಂತ ತಗೊಂಡ್ವಿ. 3 ಸೆಕ್ಷನ್ಸ್ ಅಂತ ಅಂದಾಗ 3 ಅನ್ಕೊಳ್ಳಿ, 3 ಬಯಾಲಜಿ ಸೆಕ್ಷನ್ಸ್ ಇವೆ, ಸೆಕೆಂಡ್ PUC ಇದು. E1, E2, E3 3 ಸೆಕ್ಷನ್ಸ್ ಅಲ್ಲಿ ಸ್ಟೂಡೆಂಟ್ಸ್ ಇರ್ತಾರಾದ್ರಿಂದ ಪ್ರಾಬಬಿಲಿಟಿ ಗ್ರೇಟರ್ ದನ್ 0. ಯಾವ 2 ಸೆಕ್ಷನ್ಗೂ ಕಾಮನ್ ಸ್ಟೂಡೆಂಟ್ ಬರಲ್ಲ, ಆದ್ದರಿಂದ ಇಟ್ ಈಸ್ ಮ್ಯೂಚುಯಲಿ ಎಕ್ಸ್ಕ್ಲೂಸಿವ್. ಈ 3 ಸೆಕ್ಷನ್ಸ್ ಜಾಯಿನ್ ಮಾಡಿದೀವಿ ಅಂತ ಅಂದ್ರೆ ಸೆಕೆಂಡ್ ಇಯರ್ PUC ಸೈನ್ಸ್ ಸ್ಟೂಡೆಂಟ್ಸ್, ಅದು ಸ್ಯಾಂಪಲ್ ಸ್ಪೇಸ್. ಬೇರೆ ಬೇರೆ ಸೆಕ್ಷನ್ಸ್ ನಾನು ಉದಾಹರಣೆಯಾಗಿ ತಗೊಳ್ತಾ ಇಲ್ಲ. ಓಕೆ, ಹಾಗೆ ನಾವು ನೆಕ್ಸ್ಟ್ ಪಾರ್ಟ್ ಬಂದು ಪಾರ್ಟಿಷಿಯನ್ ಇಂದ ಥಿಯರಮ್ ಆಫ್ ಟೋಟಲ್ ಪ್ರಾಬಬಿಲಿಟಿ ನ ಕನ್ಸಿಡರ್ ಮಾಡಿದ್ರೆ E1, E2, so on, En be a partition of a sample space S. Suppose that events E1, E2, so on, En has non-zero probability of occurrence. Let A be any event associated with S. Then P of A is sigma P of A by Ei into P of Ei. I varies from 1 to n. ಇದರ ಅರ್ಥ ಏನು ಅಂತ ಅಂದ್ರೆ, ಇವಾಗ ನಾನು ಹೇಳಿರೋ 3 ಭಾಗ ಮಾಡಿದೀವಿ. ಎ ಅನ್ನೋ ಈವೆಂಟ್ 3ರಲ್ಲಿ ಕಾಮನ್ ಆಗಿ ಒಂದು ಈವೆಂಟ್ ಇರುತ್ತೆ. ಉದಾಹರಣೆಗೆ ಒಂದು ಬಾಯ್ ಸ್ಟೂಡೆಂಟ್. ಬಾಯ್ ಅನ್ನೋದು 3 ಸೆಕ್ಷನ್ಸ್ ಅಲ್ಲೂ ಇದ್ರೆ, ನಾನು ಹೇಳ್ತಾ ಇರೋದು ಕೋ ಎಜುಕೇಶನ್ ಕಾಲೇಜ್ ಅಂತ ಮಾತಾಡಿದ್ರಾಗ, ಅವಾಗ 3 ಸೆಕ್ಷನ್ ನಲ್ಲೂ ಬಾಯ್ಸ್ ಇದ್ರೆ ಇರಬೇಕಂತ ಅಲ್ಲ, ಇದ್ದಾಗ ನನಗೆ ಯಾರು ಆದರೂ ಒಂದು ಬಾಯ್ ಬಂದರೆ ಸಾಕು ಅಂತ ಅಂದ್ರೆ ಆ ಬಾಯ್ ಫಸ್ಟ್ ಸೆಕ್ಷನ್ ಆಗ್ಬೋದು, ಸೆಕೆಂಡ್ ಸೆಕ್ಷನ್ ಆಗ್ಬೋದು, ಥರ್ಡ್ ಸೆಕ್ಷನ್ ಆಗ್ಬೋದು, ಯಾವುದೇ ಸೆಕ್ಷನ್ ನಿಂದ ನನಗೆ ಬಾಯ್ ಬಂದರೆ ಸಾಕು. ಇದು ಟೋಟಲ್ ಪ್ರಾಬಬಿಲಿಟಿ. ಇದನ್ನೇ ನಾನು ಬೇಯಿಸ್ ಥಿಯರಮ್ ಅಲ್ಲಿ ಏನಂತೀವಿ ಅಂತ ಅಂದ್ರೆ ಸೇಮ್ ಡೆಫಿನೇಷನ್. ನಮಗೆ ಇವಾಗ ನೋಡಿ, E1, E2, so on, En are partition of the sample space. A be any event of non-zero probability, then P of Ei by A is P of A by Ei into P of Ei by sigma P of E ಅಂತ ಇದೆ. ಅದನ್ನ E ತೆಗೆದು ಬಿಟ್ಟು ಅಲ್ಲಿ A by EJ where P of
ಇಂಟು ಪಿ ಆಫ್ ಇ ಜೆ ವೇರ್ ಜೆ ರೇಂಜಸ್ ಫ್ರಮ್ 1 to n ಮಾಡ್ಕೊಳ್ಳಿ. ಅಂದರೆ ಲಾಸ್ಟ್ ಟೈಮ್ ಹೇಳಿದ್ದು ನನಗೆ ಯಾರಾದರೂ ಒಂದು ಬಾಯ್ ಬರಲಿ ಅಂತ ಅಂದೆ. ಬೇಯಿಸ್ ಥಿಯರಮ್ ಏನು ಹೇಳುತ್ತಂದ್ರೆ ಬಾಯ್ ಅನ್ನೋನು ಬಂದಿದ್ದಾನೆ, ಅವನು ಪರ್ಟಿಕ್ಯುಲರ್ ಆಗಿ ಫಸ್ಟ್ ಸೆಕ್ಷನ್ ನಿಂದ ಬರೋ ಸಂಭಾವನೀಯತೆ ಏನು ಅನ್ನೋದು ಬೇಯಿಸ್ ಥಿಯರಮ್ ಹೇಳುತ್ತೆ. ಇದು ಸೆಕೆಂಡ್ ಇಯರ್ PUC ಇಂಪಾರ್ಟೆಂಟ್ ಪಾರ್ಟ್ ಆಗಿರುತ್ತೆ. ಹಾಗೆ ಪ್ರಾಬಬಿಲಿಟಿ ಡಿಸ್ಟ್ರಿಬ್ಯೂಷನ್ ಇದು ತುಂಬಾ ಸಿಂಪಲ್. ಸ್ಯಾಂಪಲ್ ಸ್ಪೇಸ್ ಅಲ್ಲಿರೋ ಈವೆಂಟ್ಗಳನ್ನು ನಾವು ಎಕ್ಸ್ ರಿಯಲ್ ವ್ಯಾಲ್ಯೂಡ್ ಫಂಕ್ಷನ್ ಆಗಿ ಡಿಫೈನ್ ಮಾಡಿದರೆ, ಸ್ಯಾಂಪಲ್ ಸ್ಪೇಸ್ ಅಸೋಸಿಯೇಟೆಡ್ ವಿತ್ ರ್ಯಾಂಡಮ್ ಎಕ್ಸ್ಪೆರಿಮೆಂಟ್, ಎ ರಿಯಲ್ ವ್ಯಾಲ್ಯೂಡ್ ಫಂಕ್ಷನ್ ಎಕ್ಸ್ ಅಸೈನ್ಸ್ ಎ ಯುನಿಕ್ ರಿಯಲ್ ನಂಬರ್ ಎಕ್ಸ್ ಫಾರ್ ಈಚ್ xi ಬಿಲಾಂಗ್ಸ್ ಟು ದಟ್ ಎಸ್ ಈಸ್ ಕಾಲ್ಡ್ ರ್ಯಾಂಡಮ್ ವೇರಿಯಬಲ್. ಹಾಗೆ ಆ ಡಿಫೈನ್ ಮಾಡ್ಕೊಂಡಿರೋ ರ್ಯಾಂಡಮ್ ವೇರಿಯಬಲ್ x1 x2 xn ಗೆ ನಾವೇ ಪ್ರಾಬಬಿಲಿಟಿ ಅಸೈನ್ ಮಾಡ್ತೀವಿ. ಬಟ್ ಹೇಗೆ ಅಸೈನ್ ಮಾಡಿರಬೇಕು? ಪಿ ಆಫ್ ಇ ಐ ಗ್ರೇಟರ್ ದ್ಯಾನ್ 0 ಆಗಬೇಕು. ಹಾಗೆ ಸಿಗ್ಮಾ ಪಿ ಐ 1 ಆಗಿ ಅಸೈನ್ ಮಾಡಿದ್ರೆ ಅದನ್ನ ಪ್ರಾಬಬಿಲಿಟಿ ಡಿಸ್ಟ್ರಿಬ್ಯೂಷನ್ ಅಂತೀವಿ. ಇದರಿಂದ ನಮಗೆ ಸಿಗುವ ಅಡ್ವಾಂಟೇಜ್ ಏನಂದ್ರೆ, ನಾವು ಫಸ್ಟ್ ಇಯರ್ PUC ಸ್ಟಡಿ ಮಾಡಿರೋ ಸ್ಟ್ಯಾಟಿಸ್ಟಿಕ್ಸ್ ಅಲ್ಲಿ ಮೀನು, ವೇರಿಯನ್ಸ್, ಸ್ಟ್ಯಾಂಡರ್ಡ್ ಡಿವಿಯೇಷನ್, ಇಲ್ಲಿ ಕೂಡ ಪ್ರಾಬಬಿಲಿಟಿ ಚಾಪ್ಟರ್ ಅಲ್ಲಿ ಅದನ್ನೇ ಅದೇ ತರ ಬೇಸ್ ಆಗಿ ಮೀನ್, ವೇರಿಯನ್ಸ್, ಸ್ಟ್ಯಾಂಡರ್ಡ್ ಡಿವಿಯೇಷನ್ಗಳನ್ನ ನಾವು ಸ್ಟಡಿ ಮಾಡಬಹುದು. ಸೊ ಮೀನ್ಗೆ ಫಾರ್ಮುಲಾ ಸಿಗ್ಮಾ xi ಇಂಟು ಪಿ ಐ, ಅದೇ ತರ ವೇರಿಯನ್ಸ್ಗೆ ಫಾರ್ಮುಲಾ ಸಿಗ್ಮಾ xi ಸ್ಕ್ವೇರ್ ಪಿ ಐ ಮೈನಸ್ ಮ್ಯೂ ಸ್ಕ್ವೇರ್. ಸ್ಟ್ಯಾಂಡರ್ಡ್ ಡಿವಿಯೇಷನ್ ಇಟ್ ಈಸ್ ಸ್ಕ್ವೇರ್ ರೂಟ್ ಆಫ್ ವೇರಿಯನ್ಸ್. ಸೊ ಮಕ್ಕಳೇ, ಇಷ್ಟರವರೆಗೂ ನಾವು ಪ್ರಾಬಬಿಲಿಟಿಗೆ ಸಂಬಂಧಪಟ್ಟ ಇಂಪಾರ್ಟೆಂಟ್ ಏನೇನಿವೆ ಅನ್ನೋದನ್ನೆಲ್ಲ ಸ್ಟಡಿ ಮಾಡಿದ್ವಿ. ಇವಾಗ ನಾವು ಇದರಿಂದ MCQs ಅಂದ್ರೆ ಇಂಪಾರ್ಟೆಂಟ್ ಕ್ವಶನ್ಸ್ ನ ಸ್ಟಡಿ ಮಾಡ್ತಾ ಬರೋಣ. ಓಕೆ. ಆಫ್ ಎಲಿಮೆಂಟ್ಸ್ ಇನ್ ದ ಸ್ಯಾಂಪಲ್ ಸ್ಪೇಸ್ ಆಫ್ ದ ಎಕ್ಸ್ಪೆರಿಮೆಂಟ್. 2 cards are drawn one after the other from a deck of 52 cards. The first card being replaced before the second is drawn is. ನೋಡಿ, CET ಕ್ವೆಶ್ಚನ್ಸ್ ನ ಆನ್ಸರ್ ಮಾಡೋವಾಗ ನೀವು ಪೂರ್ತಿ ಫಸ್ಟ್ ಅಂಡ್ ಸೆಕೆಂಡ್ ಇಯರ್ PUC NCERT ಬುಕ್ ಅಲ್ಲಿರೋ ಕಾನ್ಸೆಪ್ಟ್ಸ್ ಎಲ್ಲ ಕ್ಲಿಯರ್ ಮಾಡ್ಕೊಂಡಿರ್ತೀರ. ಆದ್ದರಿಂದ ಕ್ವಿಕ್ ಆಗಿ ಪ್ರಾಬ್ಲಮ್ನ ಅರ್ಥ ಮಾಡಿಕೊಂಡು ಎಷ್ಟು ಫಾಸ್ಟ್ ಆಗಿ ಆನ್ಸರ್ ಮಾಡ್ತೀರಾ ಅನ್ನೋದರ ಮೇಲೆ ನಿಮ್ಮ ಆನ್ಸರ್ ಆಧಾರವಾಗಿರುತ್ತೆ, ನಿಮ್ಮ ರಿಸಲ್ಟು ಆಧಾರವಾಗಿರುತ್ತೆ. ಆದ್ದರಿಂದ ಕ್ವಿಕ್ ಆಗಿ ಮತ್ತು ಅದರಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ಗಳನ್ನ ಅನಲೈಸ್ ಮಾಡ್ಕೊಂಡು ನೀವು ಮಾಡಬೇಕಾಗಿ ಬಂದಿರುತ್ತೆ. ಸೊ ನಾವು ಲೆಟ್ ಅಸ್ ಸ್ಟಾರ್ಟ್ ಒನ್ ಬೈ ಒನ್. ಇಲ್ಲಿ ನೋಡಿ, ಸ್ಯಾಂಪಲ್ ಸ್ಪೇಸ್ ಆಫ್ ದ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದೀರಾ. 2 cards ಆರ್ ಡ್ರಾನ್ ಒನ್ ಆಫ್ಟರ್ ದಿ ಅದರ್ ಅಂತ ನೀವು ತಗೊಂತಾ ಇದ್ದೀರಾ. ಆಮೇಲೆ ಫಸ್ಟ್ ಕಾರ್ಡ್ ಈಸ್ ಬೀನ್ ರೀಪ್ಲೇಸ್ಡ್ ಬಿಫೋರ್ ಸೆಕೆಂಡ್ ಕಾರ್ಡ್ ಅಂತ ಇದ್ದೀರಾ. ಅಂದ್ರೆ ಫಸ್ಟ್ ಕಾರ್ಡ್ ನ ನೀವು ತಗೊಂಡಿದ್ದನ್ನ ವಾಪಸ್ ಹಾಕ್ತಾ ಇದ್ದೀರಾ. ಫಸ್ಟ್ ಕಾರ್ಡ್ ಡ್ರಾ ಮಾಡಬೇಕಂತ ಅಂದಾಗ ನಿಮಗೆ 52 ಕಾರ್ಡ್ಸ್ ಒಳಗಿಂದ ಒಂದು ಕಾರ್ಡ್ ಡ್ರಾ ಮಾಡಕ್ಕೆ 52 ಪಾಸಿಬಿಲಿಟೀಸ್ ಆರ್ 52 C1. ಆ ಕಾರ್ಡ್ನ ವಾಪಸ್ ಹಾಕ್ಬಿಡ್ತೀರಾದ್ರಿಂದ ಮತ್ತು ನಿಮ್ಮ ಹತ್ರ 52 ಕಾರ್ಡ್ಸ್ ಇರುತ್ತಾದ್ರಿಂದ 52 C1. ಒಂದಾದ ನಂತರ ಒಂದು ಘಟನೆ ನಡೀತಾ ಇರೋದ್ರಿಂದ ಸೊ ನಿಮ್ಗೆ ಇಲ್ಲಿ ಫಂಡಮೆಂಟಲ್ ಪ್ರಿನ್ಸಿಪಲ್ ಆಫ್ ಮಲ್ಟಿಪ್ಲಿಕೇಶನ್ ಫಸ್ಟ್ ಇಯರ್ PUC ಓದಿದ್ದೀರಾ. ಫ್ರಮ್ ಪರ್ಮುಟೇಷನ್ ಕಾಂಬಿನೇಷನ್ ದಿಸ್ ಕೆನ್ ಬಿ ಡನ್ ಇನ್ 52 into 52 ways. So which is the second option to this problem. A coin is tossed if it is head. A ball is drawn from a bag containing 3 red and 5 green balls. If it is tail, a die is rolled. The number of elements in the sample space is. ನೋಡಿ, ಲಾಸ್ಟ್ ಪ್ರಾಬ್ಲಮ್ ಅಲ್ಲೂ ಸ್ಯಾಂಪಲ್ ಸ್ಪೇಸೇ ನೀವು ಮಾಡಿದ್ದು, ಇಲ್ಲೂ ಸ್ಯಾಂಪಲ್ ಸ್ಪೇಸೇ ಫೈಂಡ್ ಔಟ್ ಮಾಡ್ತಾ ಇದ್ದೀರಾ. ಆದರೆ ಡಿಫರೆನ್ಸ್ ನೋಡಿ, ಯಾವಾಗ ನಿನಗೆ ಕಾಯಿನ್ ಟಾಸ್ ಮಾಡಿದಾಗ ಹೆಡ್ ಬಂತು, ಮೊದಲು ಬ್ಯಾಗ್ ಒಳಗಿಂದ ಅದರಲ್ಲಿ 3 ರೆಡ್ 5 ಗ್ರೀನ್ ಬಾಲ್ಸ್ ಇವೆ. ದೇರ್ ಫೋರ್ ಯಾವುದಾದ್ರೂ ರೆಡ್ ಬಾಲ್ ಬರ್ಬೋದು. HR1, HR2, HR3. ಹೆಚ್ ಅಂದ್ರೆ ಫಸ್ಟ್ ರೆಡ್ ಬಾಲ್ ಹೆಡ್ ಬಂದಿದೆ, ಆಮೇಲೆ ನೀನು ರೆಡ್ ಬಾಲ್ ಬಂದಿದೆ. ಹಾಗೆ ರೆಡ್ ಆದ್ರೂ ಬರ್ಬೋದು, ಗ್ರೀನ್ ಆದ್ರೂ ಬರ್ಬೋದು. ಆದ್ರಿಂದ ಸೊ ಗ್ರೀನ್ ಬಾಲ್ಸ್ 5 ಗ್ರೀನ್ ಬಾಲ್ಸ್ ಇರೋದ್ರಿಂದ HG1 to HG5. ದೇರ್ ಫೋರ್ ಹೆಡ್ ಜೊತೆಯಲ್ಲಿ ನೀನು ಬಾಲ್ ತೆಗಿತಾ ಇರೋದ್ರಿಂದ ಹೆಡ್ ಫಸ್ಟ್ ಬಂದಿದೆ, ಬಾಲ್ ಜೊತೆಗೆ ಟೋಟಲಿ ನಿಂಗೆ 8 ಎಲಿಮೆಂಟ್ರಿ ಈವೆಂಟ್ಸ್ ಇಲ್ಲಿ ಚಾನ್ಸ್ ಇದೆ. ಹಾಗೆ ಟೈಲ್ ಬಂದಾಗ ನೀನು ರೋಲ್ ಮಾಡ್ತಾ ಇರೋದು ಡೈ ಆದ್ದರಿಂದ ನಿನಗೆ T1 to T6.
ಸೊ ಇಲ್ಲಿ 6 ಎಲಿಮೆಂಟ್ರಿ ಈವೆಂಟ್ಸ್, ಇಲ್ಲಿ 8 ಎಲಿಮೆಂಟ್ರಿ ಈವೆಂಟ್ಸ್. ಇದು ಹೆಡ್ ಜೊತೆಯಲ್ಲಿ, ಅದು ಟೈಲ್ ಜೊತೆಯಲ್ಲಿ, ಟೋಟಲಿ ಫಂಡಮೆಂಟಲ್ ಪ್ರಿನ್ಸಿಪಲ್ ಆಫ್ ಅಡಿಷನ್ 8 + 6 14 ಎಲಿಮೆಂಟರಿ ಈವೆಂಟ್ಸ್ ಚಾನ್ಸ್ ಇರುತ್ತೆ. ಸ್ಯಾಂಪಲ್ ಸ್ಪೇಸ್ ಅಲ್ಲಿ 14 ಎಲಿಮೆಂಟ್ಸ್ ಇರುತ್ತಾದ್ರಿಂದ ನಿಂದು ಫಸ್ಟ್ ಆಪ್ಷನ್ ಆನ್ಸರ್ ಆಗಿರುತ್ತೆ. ಇಲ್ಲಿ 2 ಎಕ್ಸಾಂಪಲ್ಸ್ ನೀನು ಅಬ್ಸರ್ವ್ ಮಾಡಿದರೆ ನಾನು 2 ಕಡೆನೂ ಯೂಸ್ ಮಾಡಿದ್ದು ಪರ್ಮುಟೇಷನ್ಸ್ ಕಾಂಬಿನೇಷನ್ ಚಾಪ್ಟರ್ ಇರೋ ಫಂಡಮೆಂಟಲ್ ಪ್ರಿನ್ಸಿಪಲ್ ಆಫ್ ಮಲ್ಟಿಪ್ಲಿಕೇಶನ್, ಫಂಡಮೆಂಟಲ್ ಪ್ರಿನ್ಸಿಪಲ್ ಆಫ್ ಅಡಿಷನ್. ಆದ್ರಿಂದ ಈ ಚಾಪ್ಟರ್ ಅಲ್ಲಿ ನೀವು ಮಾಡಬೇಕಾದಾಗ ಬಹುಮುಖ್ಯವಾಗಿದ್ದು ಪರ್ಮುಟೇಷನ್ ಕಾಂಬಿನೇಷನ್, ಸೆಟ್ ಥಿಯರಿ ಬಗ್ಗೆ ಪೂರ್ತಿ ಡೀಟೇಲ್ ಆಗಿ ಅರ್ಥ ಮಾಡಿಕೊಂಡು ಮುಂದೆ ಸ್ಟಾರ್ಟ್ ಮಾಡಿ. ಇವಾಗ 3ನೇ ಪ್ರಾಬ್ಲಮ್ ನೋಡೋಣ. ABC are 3 mutually exclusive and exhaustive events of an experiment such that 3PA is 2PB is PC, then what is P of A? ನೋಡಿ, ಅಲ್ಲಿ 2 ವಿಷಯ ತಿಳಿಸಿದ್ದಾರೆ. ಒಂದು ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಅಂದಿದ್ದಾರೆ, ಎರಡನೇದು ಎಕ್ಸಾಸ್ಟಿವ್ ಈವೆಂಟ್ಸ್ ಅಂತ ಅಂದಿದ್ದಾರೆ. ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಆಗಿರೋದ್ರಿಂದ ನಮ್ಮ ಡೆಫಿನೇಷನ್ಸ್ ಪೂರ್ತಿ ನಿಮ್ಗೆ ಹೇಳಿದೆ. A ಇಂಟರ್ಸೆಕ್ಷನ್ B ಇಂಟರ್ಸೆಕ್ಷನ್ C 5 ಆಯಿತು. ಎಕ್ಸಾಸ್ಟಿವ್ ಆದ್ರಿಂದ ಈ 3 ಸೇರಿಸೋದ್ರಿಂದ ನಿಮಗೆ ಸ್ಯಾಂಪಲ್ ಸ್ಪೇಸ್ ಬಂತು. ಆದ್ರಿಂದ P of A ಯೂನಿಯನ್ B ಯೂನಿಯನ್ C ಬಂದು P of A plus P of B plus P of C ಸ್ಯಾಂಪಲ್ ಸ್ಪೇಸ್ ನ ಪ್ರಾಬಬಿಲಿಟಿ 1 ಅಂತ ಗೊತ್ತಿದೆ. ಆಮೇಲೆ ಇಲ್ಲಿ ನಿನಗೆ ಕೊಟ್ಟಿರೋ ಕಂಡೀಷನ್ 3PA ಈಸ್ PC ಆಗಿರೋದ್ರಿಂದ PA ಬಂದು 1/3 ಟೈಮ್ಸ್ ಆಫ್ PC, PB ಬಂದು 1/2 ಟೈಮ್ಸ್ ಆಫ್ PC ಆಗತ್ತಾದ್ರಿಂದ ಎಲ್ಲದನ್ನು ಒಂದೇ ನೀನು ಈಕ್ವೇಶನ್ ಅಲ್ಲಿ ಬರ್ಕೊಂಡ್ರೆ 1/3 ಟೈಮ್ಸ್ ಆಫ್ PC plus 1/2 times of PC plus PC, which is equals to 1. So P of C into 1/6 plus 1/3 plus 1/2 plus 1 is 1. So P of C, if you take 6 is LCM, then it is, so you have that totally 11 equals to 1. P of C is equals to 6/11. ನಿನಗೆ P of C ಎಲ್ಲ ಬೇಕಾಗಿರೋದು P of A. P of A is, which is nothing but 1/3 times of P of C ಅಂದಿದ್ದಾರೆ. So therefore it is 2/11. Therefore your option is second option. So therefore ಕ್ಯಾಲ್ಕುಲೇಷನ್ ಕ್ವಿಕ್ ಆಗಿ ಮಾಡ್ಕೊಳ್ತಾ ಬರಬೇಕಾಗಿರುತ್ತೆ. ಇಲ್ಲಿ ಒಂದೇ ಚಾಪ್ಟರ್ ನ ಬೇಸ್ ಆಗಿ ಫಾರ್ಮುಲಾ ಇರಲ್ಲ, ಎಲ್ಲ ಕ್ಯಾಲ್ಕುಲೇಷನ್ LCM ಅದರಲ್ಲಿ ಕ್ವಿಕ್ ಆಗಿ ಮಾಡಬೇಕಾಗಿ ಬರುತ್ತೆ. ನಾವು ಮೂವ್ ಟು ಪ್ರಾಬ್ಲಮ್ 4. ದಿ ಪ್ರಾಬಬಿಲಿಟಿ ದಟ್ ಅಟ್ ಲೀಸ್ಟ್ ಒನ್ ಆಫ್ ದ ಈವೆಂಟ್ಸ್ A and B occurs is 0.6. If A and B occur simultaneously with probability is 0.2. What is P of A bar plus P of B bar? ಇಲ್ಲಿ ನೋಡಿ, ಎರಡು ಅರ್ಥ ಮಾಡ್ಕೋ. ಅಟ್ ಲೀಸ್ಟ್ 1 ಅಂದಿದ್ದಾರೆ, ಅಕ್ಕರ್ ಸೈಮಲ್ಟೇನಿಯಸ್ಲಿ ಅಂತ ಅಂದಿದ್ದಾರೆ. ಅಟ್ಲೀಸ್ಟ್ ಅಕ್ಕರೆನ್ಸ್ ಆಫ್ 1 ಈವೆಂಟ್ ನ ಡೆಫಿನೇಷನ್ ಪ್ರಕಾರ P of A ಯೂನಿಯನ್ B ಬಂದು 0.6. ಎರಡೂ ಬರಬೇಕಾದರೆ P of A ಇಂಟರ್ಸೆಕ್ಷನ್ B ದಟ್ ಈಸ್ 0.2. ನಿಮಗೆ P of A plus P of B is P of A ಯೂನಿಯನ್ B plus P of A intersection B. ಆದ್ದರಿಂದ it is 0.6 plus 0.2, it is 0.8. ಬಟ್ ನಿನ್ನ ಕೇಳಿರೋದೇನಂದ್ರೆ P of A bar plus P of B bar ಅಂದಿದ್ದಾರೆ. P of A bar ಅಂದ್ರೆ 1 minus P of A, P of B bar ಅಂದ್ರೆ 1 minus P of B. It is 2 minus P of A plus P of B is 2 minus 0.8, 1.2. The option is fourth option. ಇಲ್ಲೊಂದ್ಸರಿ ಡೌಟ್ ಬಂದ್ಬಿಡತ್ತೆ, ಸಮ್ ಆಫ್ ಪ್ರಾಬಬಿಲಿಟೀಸ್ ಇದು ಬರೀ ಒಂದರ ಪ್ರಾಬಬಿಲಿಟಿ ಅಲ್ಲ, ಯಾಕಂದ್ರೆ ಗ್ರೇಟರ್ ದೆನ್ 1 ಬಂದಿದೆ ಅಂತ ಡೌಟ್ ಬರಬೇಡಿ. ಇದು ಸಮ್ ಆಫ್ 2 ಪ್ರಾಬಬಿಲಿಟೀಸ್ ಆಫ್ ದ ಈವೆಂಟ್ಸ್. ನಾವು ಮೂವ್ ಟು ಪ್ರಾಬ್ಲಮ್ 5. 3 electric bulbs are fitted in a room. 3 bulbs are chosen at random from 10 bulbs having 6 good bulbs. What is the chances that room is lighted? ನಮಗೆ ಕ್ವಿಕ್ ಆಗಿ ಯೋಚನೆ ಮಾಡಬೇಕಾದ ಅವಶ್ಯಕತೆಗಳು ಇಲ್ಲಿ ಬರುತ್ತೆ. ನೋಡಿ, ರೂಮಲ್ಲಿ ಲೈಟ್ ಇರಬೇಕಂದ್ರೆ 1 ಗುಡ್ ಬಲ್ಬ್, 2 ಗುಡ್ ಬಲ್ಬ್, 3 ಗುಡ್ ಬಲ್ಬ್ಸ್ ಇದ್ರೂ ಕೂಡ ರೂಮಲ್ಲಿ ಲೈಟ್ ಇರುತ್ತೆ. ಅದಕ್ಕೋಸ್ಕರ ಇಲ್ಲಿ ಡೈರೆಕ್ಟ್ ಮಾಡಕ್ಕಿಂತ ನಾನು ಮೊದಲೇ ಹೇಳಿದ್ದೆ, ಕಾಂಪ್ಲಿಮೆಂಟರಿ ಒಂದೊಂದು ಸಾರಿ ಬೆಸ್ಟ್ ಆಗುತ್ತೆ.
ರೂಮಲ್ಲಿ ಲೈಟ್ ಇರಬೇಕು ಅಂತ ಅಂದರೆ 1 ಮೈನಸ್ ಪ್ರಾಬಬಿಲಿಟಿ ದಟ್ ರೂಮ್ ಈಸ್ ನಾಟ್ ಇಲ್ಯುಮಿನೇಟೆಡ್ ಈಸ್ ಈಸಿ ಟು ಕ್ಯಾಲ್ಕುಲೇಟ್. ಯಾಕಂದರೆ ರೂಮಲ್ಲಿ ಲೈಟೇ ಇರಬಾರ್ದು ಅಂದರೆ ಯಾವ ಬಲ್ಬು ಸರಿಯಾಗಿರೋ ಬಲ್ಬ್ ಇರಬಾರ್ದು. ಆದ್ದರಿಂದ ಪ್ರಾಬಬಿಲಿಟಿ ಆಫ್ ಈವೆಂಟ್ ಇ ಲೈಟ್ ಇರಬೇಕು ಅನ್ನೋದಕ್ಕೆ 1 ಮೈನಸ್ ಪ್ರಾಬಬಿಲಿಟಿ ಆಫ್ ಲೈಟೇ ಇರಬಾರದು ಅನ್ನೋದರಿಂದ ಕ್ಯಾಲ್ಕುಲೇಟ್ ಮಾಡಿ. ಲೈಟೇ ಇರಬಾರದು ಅಂತ ಅಂದರೆ ನೀನು ಸೆಲೆಕ್ಟ್ ಮಾಡ್ಕೋಬೇಕಾಗಿದ್ದು 4 ಬ್ಯಾಡ್ ಬಲ್ಬ್ಸ್ ಇಂದ 3 ಬ್ಯಾಡ್ ಬಲ್ಬ್ಸೇ ಡಿವೈಡೆಡ್ ಬೈ 10C3. ಸೊ ಇಫ್ ಯು ಕ್ಯಾಲ್ಕುಲೇಟ್ ದಿಸ್ 1 ಮೈನಸ್ 4C3 ಇಂಟು 1 minus 4C3 divided by 10C3, which is 1 minus 4C3 andre 4, 10C3 andre 10 into 9 into 8 by 3 into 2 into 1 ಮೇಲಕ್ಕೆ ಟ್ರಾನ್ಸ್ಫರ್ ಮಾಡ್ಕೊಂಡಿದೆ ಅಂತ ಅಂದಾಗ then the probability of getting this is 4 2s are 8. Then you have then calculation should you do it little bit fast in doing it when which is 1 minus 1 by 30 ಆಗುತ್ತೆ, which is equals to 29 by 30, which is the first option to this problem. ಈ ಕ್ಯಾಲ್ಕುಲೇಷನ್ ನ ಕ್ವಿಕ್ ಆಗಿ ಮಾಡ್ಕೊಳ್ಬೇಕಾಗಿ ಬರುತ್ತೆ. Now move to the problem number 6. In a lottery of 30 tickets numbered from 1 to 30, 2 tickets are drawn simultaneously. The probability that both tickets drawn are prime numbers. ಇಲ್ಲಿ ನೋಡಿ 30 ಟಿಕೆಟ್ ಇಂದ 2 ಟಿಕೆಟ್ ಡ್ರಾ ಮಾಡ್ತಾ ಇದ್ದೀರಾ. 2 ಟಿಕೆಟ್ ಡ್ರಾ ಮಾಡೋದಕ್ಕೆ ಅನ್ನೋದಕ್ಕಿಂತ ಮುಂಚೆ ನೋಡಿ ಇಲ್ಲಿ ಸಾಧ್ಯವಾದಷ್ಟು ನಾವು ಪ್ರಾಬಬಿಲಿಟಿ ಕ್ಲಾಸಿಕಲ್ ಡೆಫಿನೇಷನ್ ಮೇಲೆ ಹೆಚ್ಚು ಇಂಪಾರ್ಟೆನ್ಸ್ ಮಾಡ್ತಾ ಇದ್ದೀವಿ. ಆದ್ದರಿಂದ 2 ಟಿಕೆಟ್ ಡ್ರಾ ಮಾಡೋಕ್ಕೆ ನಿಮಗೆ ಚಾನ್ಸ್ 30C2 ವೇಸ್ ಅಲ್ಲಿ ಡ್ರಾ ಮಾಡ್ತೀರಾ, ಬಿಕಾಸ್ ದೇರ್ ಆರ್ 30 ಟಿಕೆಟ್ಸ್. ಆದರೆ 1 to 30 ಒಳಗೆ ನಿಮಗೆ ಎಷ್ಟು ಪ್ರೈಮ್ ನಂಬರ್ಸ್ ಇರುತ್ತೆ? ಪ್ರೈಮ್ ನಂಬರ್ಸ್ ಬಂದು ನೀವು ಕೌಂಟ್ ಮಾಡಿದ್ರೆ ದೇರ್ ಆರ್ 10 ಪ್ರೈಮ್ ನಂಬರ್ಸ್ ವಿಲ್ ಬಿ ದೇರ್. 10 ಪ್ರೈಮ್ ನಂಬರ್ಸ್ ಏನೇನು? 2 3 5 ಡಾಟ್ 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 ಲಾಸ್ಟ್ ಪ್ರೈಮ್ ನಂಬರ್ ಲೆಸ್ ದ್ಯಾನ್ 30 ನಲ್ಲಿ 29. ಇದು 10 ಪ್ರೈಮ್ ನಂಬರ್ಸ್ ಇಂದ 2 ಪ್ರೈಮ್ ನಂಬರ್ ಸೆಲೆಕ್ಟ್ ಮಾಡ್ಕೊಳ್ಳಕ್ಕೆ ಯು ಹ್ಯಾವ್ 10C2 ವೇಸ್. ದೇರ್ ಫಾರ್ ಪ್ರಾಬಬಿಲಿಟಿ ಈಸ್ m by n ಅಂತ ಅಂದ್ರೆ 10C2 by 30C2. 10C2 is 10 into 9 by 2 into 1. 30C2 is 30 into 29. 2 into 1 ಹಾಗೆ ಕ್ಯಾನ್ಸಲ್ ಮಾಡಿಕೊಂಡಾಗ ನಿಮಗೆ ಪ್ರಾಬಬಿಲಿಟಿನ ನೀವು ಕ್ಯಾಲ್ಕುಲೇಟ್ ಮಾಡಿಕೊಂಡ್ರೆ ವಿಚ್ ಈಸ್ ನಥಿಂಗ್ ಬಟ್ 10 3 3 3s which is 3 by 29, which is the second option to this problem is. ಅಂದರೆ ಕ್ಯಾಲ್ಕುಲೇಷನ್ನು ಕ್ವಿಕ್ ಆಗಿ ಮಾಡ್ಕೋಬೇಕು. ಎಲ್ಲ ಡಿಫ್ರೆಂಟ್ ಆಗಿರುತ್ತೆ, ಅದರಿಂದ ಅರ್ಥನೂ ಮಾಡ್ಕೊಳ್ಬೇಕಾಗಿ ಬರುತ್ತೆ. ನೆಕ್ಸ್ಟ್ ಕಮಿಂಗ್ ಟು ಈ ಪ್ರಾಬ್ಲಮ್ ನೋಡಿ, ನೀವು ಫಂಕ್ಷನ್ ಚಾಪ್ಟರ್ ಇಂದ ನೋಡ್ತಾ ಇದ್ದೀರಾ. ಒನ್ ಮ್ಯಾಪಿಂಗ್ ಈಸ್ ಸೆಲೆಕ್ಟೆಡ್ ಅಟ್ ರ್ಯಾಂಡಮ್ ಫ್ರಮ್ ಆಲ್ ದಿ ಮ್ಯಾಪಿಂಗ್ಸ್ ಆಫ್ ದ ಸೆಟ್ ಎ ಈಸ್ 1 2 3 ಡಾಟ್ 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 n ಇಂಟು ಇಟ್ ಸೆಲ್ಫ್. ದಿ ಚಾನ್ಸಸ್ ದಟ್ ಸೆಲೆಕ್ಟೆಡ್ ಮ್ಯಾಪಿಂಗ್ ಈಸ್ 1 1. ಇವಾಗ ನೀವು ಮಾಡ್ತಾ ಇರೋ ಈ ಕೇಸ್ ಬಂದು ಫಂಕ್ಷನ್ ಚಾಪ್ಟರ್ ಅಲ್ಲಿ ಎಷ್ಟು ಫಂಕ್ಷನ್ಸ್ ಡಿಫೈನ್ ಮಾಡಕ್ಕಾಗತ್ತೆ ನೋಡಿ. ಎ ಸೆಟ್ ಅಲ್ಲಿ ನಿನಗಿರೋದು 1 to n ಎಲಿಮೆಂಟ್ಸ್ ಮತ್ತು ಎ ಇಂದ ಎಗೆ ಡಿಫೈನ್ ಮಾಡ್ತಾ ಇದೆ, ಆದ್ರಿಂದ 1 to n ಎಲಿಮೆಂಟ್ಸ್. ಎ ಇಂದ ಎಗೆ 1 ಕ್ಯಾನ್ ಬಿ ಮ್ಯಾಪ್ಡ್ ಟು 1, 1 ಕ್ಯಾನ್ ಬಿ ಮ್ಯಾಪ್ಡ್ ಟು 2, 1 ಕ್ಯಾನ್ ಬಿ ಮ್ಯಾಪ್ಡ್ ಟು 3, ಸೊ ಆನ್ 1 ಕ್ಯಾನ್ ಬಿ ಮ್ಯಾಪ್ಡ್ ಟು n. ಒಂದೊಂದು ಎಲಿಮೆಂಟ್ ನ n ಎಲಿಮೆಂಟ್ಸ್ ಅಲ್ಲಿ ಯಾವುದಕ್ಕಾದರೂ ನೀನು ಮ್ಯಾಪ್ ಮಾಡಬಹುದಾದ್ರಿಂದ ನಂಬರ್ ಆಫ್ ಫಂಕ್ಷನ್ಸ್ ಯು ಕ್ಯಾನ್ ಡಿಫೈನ್ ಈಸ್ n to the power n ಫಂಕ್ಷನ್ಸ್ ಕ್ಯಾನ್ ಬಿ ಡಿಫೈನ್ಡ್, ನಂಬರ್ ಆಫ್ ಫಂಕ್ಷನ್ಸ್. ಇವಾಗ ಎಷ್ಟು 1 1 ಫಂಕ್ಷನ್ ಡಿಫೈನ್ ಮಾಡ್ತೀಯಾ? 1 1 ಫಂಕ್ಷನ್ ಅಂದ್ರೆ ಒಂದು ಎಲಿಮೆಂಟ್ಗೆ ಮ್ಯಾಪ್ ಆಗಬೇಕು. ಸೊ ನಿನಗೆ ಎಷ್ಟು 1 1 ಫಂಕ್ಷನ್ಸ್ ಡಿಫೈನ್ ಮಾಡ್ತೀವಿ ಅಂತ ಅಂದ್ರೆ 2 ಸೆಟ್ ಅಲ್ಲಿ ಸೇಮ್ ನಂಬರ್ ಆಫ್ ಎಲಿಮೆಂಟ್ಸ್ ಇದ್ರೆ n ಫಂಕ್ಷನ್ಸ್ ನ 1 1 ಫಂಕ್ಷನ್ಸ್ ನ ಡಿಫೈನ್ ಮಾಡ್ತೀಯಾ. ಇದು ನೀವು ಇದರಲ್ಲಿ ಫಂಕ್ಷನ್ ಚಾಪ್ಟರ್ ಅಲ್ಲಿ ಎಷ್ಟು ಫಂಕ್ಷನ್ಸ್ ಡಿಫೈನ್ ಮಾಡ್ತೀವಿ, ಎಷ್ಟು 1 1 ಫಂಕ್ಷನ್ಸ್, ಎಷ್ಟು ಆನ್ ಟು ಫಂಕ್ಷನ್ಸ್ ಫೈಂಡ್ ಔಟ್ ಮಾಡ್ತೀರಾ ಅಂತ ನೋಡಿರ್ತೀರಾ. So therefore probability of event E is npn divided by n to the power n. npn andre n factorial by n to the power n. n factorial is n into n minus 1 factorial divided by n into n to the power n minus 1.
Therefore, n minus 1 factorial by n to the power n minus 1. Confuse ಆಗಬೇಡಿ, ಇದು ಥರ್ಡ್ ಅಲ್ಲ, ಇಟ್ ಈಸ್ ಫೋರ್ತ್ ಆಪ್ಷನ್. ನೌ ಮೂವ್ ಟು ದಿ, ಅಂದರೆ ಒಂದೊಂದು ಡಿಫರೆಂಟ್ ಕೇಸ್ನ ನೋಡ್ತಾ ಇದ್ದೀರಾ. ಫಂಕ್ಷನ್ ಚಾಪ್ಟರ್ ಇಂದ ಡಿಫರೆಂಟ್ ಕೇಸಸ್ ಅಲ್ಲಿ ನೋಡಿದ್ದಾಯ್ತು. ಹಾಗೆ ಪ್ರಾಬ್ಲಮ್ ನಂಬರ್ 8 ನೋಡಿ. The letters of the word triangle are arranged at random. The probability that the word so formed starts with T, ends with R. See, the problems of this kind you studied in the chapter permutation combination. The word triangle ನೋಡಿ ನಿಮಗೆ ಕರೆಕ್ಟ್ ಆಗಿ 8 letters ಇವೆ. 8 letters are arranged in 8 factorial because all the letters are distinct. ಇದರಲ್ಲಿ ನೀನು ಟಿ ಇಂದ ಸ್ಟಾರ್ಟ್ ಮಾಡಿ ಆರ್ ಇಂದ ಎಂಡ್ ಮಾಡಿದಿ ಅಂತ ಅಂದರೆ ಟಿ ಅಂಡ್ ಆರ್ ಅನ್ನೋ 2 ಲೆಟರ್ಸ್ ಬ್ಲ್ಯಾಕ್ ಮಾಡಿಬಿಟ್ಟಿದೀಯಾ. ನಿನಗೆ ಉಳಿದಿರೋದಿನ್ನ ಪ್ಲೇಸಸ್ ಬಂದು 6 ಪ್ಲೇಸಸ್ ಮಾತ್ರ ಉಳ್ಕೊಂಡಿರತ್ತೆ. 1 2 3 4 6 ಪ್ಲೇಸಸ್. 6 ಪ್ಲೇಸಸ್ಗೆ 6 ಲೆಟರ್ಸ್ ಆರ್ ಅರೇಂಜ್ಡ್ ಇನ್ 6 ಫ್ಯಾಕ್ಟೋರಿಯಲ್ ವೇಸ್. ದೇರ್ಫೋರ್ probability of occurrence is, it is 6 factorial by 8 factorial. 6 factorial by 8 factorial simplification ಗೊತ್ತಿರುತ್ತೆ. It is 6 factorial divided by 8 factorial ಅಂದ್ರೆ, so 6 factorial cancel, which is 1 by 56, which is fourth option to this problem is. Now shall we move to next one? See, now same way problem number 9 na nodu. Last type ಆದರೂ a small change. The letters of the word article are arranged at random. The probability that the consonants may occupy odd places. ನೋಡಿ, ಪ್ರಾಬ್ಲಮ್ ಒಂಥರ ನಾವು ಪರ್ಮುಟೇಷನ್ ಕಾಂಬಿನೇಷನ್ ಚಾಪ್ಟರ್ನ ಸ್ಲೈಟ್ ರಿವಿಷನ್ ಆಗಿ ಮಾಡ್ತಾ ಇದ್ದೀವಿ ಅಂತ. ಆರ್ಟಿಕಲ್ನು ಅಬ್ಸರ್ವ್ ಮಾಡು, ಯಾವ ಲೆಟರು ರಿಪೀಟ್ ಆಗಿಲ್ಲ. ಅಲ್ಲಿ ನಿಮಗೆ 7 ಲೆಟರ್ಸ್ ಇರೋದ್ರಿಂದ 7 ಲೆಟರ್ಸ್ ಆರ್ ಅರೇಂಜ್ಡ್ ಇನ್ 7 ಫ್ಯಾಕ್ಟೋರಿಯಲ್ ವೇಸ್. ಆಮೇಲೆ ಅಲ್ಲಿ ಏನಾಗಿದೆ, ಕಾನ್ಸೊನೆಂಟ್ಸ್ನ ನೀನು ಆಡ್ ಪ್ಲೇಸಸ್ ಅಲ್ಲಿ ಬರಿಬೇಕಾಗಿರೋದ್ರಿಂದ ನೋಡು 7 ಪ್ಲೇಸಸ್ ಅಂದರೆ 6 ಲೈನ್ ಹಾಕೋ, ನಿಮಗೆ 7 ಬಾಕ್ಸ್ ಬರುತ್ತೆ. ಸೊ ಇವಾಗ ಆಡ್ ಈವನ್, ಆಡ್ ಈವನ್, ಆಡ್ ಈವನ್, ಆಡ್. ಆರ್ಟಿಕಲ್ ಅಲ್ಲಿ ನೋಡು ಎ ಐ ಇ ಇವು ಓವಲ್ಸ್. ಅದು ಬಿಟ್ಟು ಮಿಕ್ಕಿರೋವೆಲ್ಲ ಕೂಡ ಕಾನ್ಸೊನೆಂಟ್ಸ್ ಆಗಿದೆ. ಕಾನ್ಸೊನೆಂಟ್ ಆಡ್ ಪ್ಲೇಸಸ್ಗೆ ಹೋಗಬೇಕಾಗಿರೋದ್ರಿಂದ 4 ಆಡ್ ಪ್ಲೇಸಸ್ಗೆ 4 ಕಾನ್ಸೊನೆಂಟ್ಸ್, 4 ಕಾನ್ಸೊನೆಂಟ್ಸ್ ಆಕ್ಯುಪೈ ಇನ್ ಆಡ್ ಪ್ಲೇಸಸ್ ಇನ್ 4 ಫ್ಯಾಕ್ಟೋರಿಯಲ್ ವೇಸ್. ಅವಾಗ ಈ 3 ಈವನ್ ಪ್ಲೇಸಸ್ಗೆ ಓವಲ್ಸ್ ಬಂದು 3 ಫ್ಯಾಕ್ಟೋರಿಯಲ್, ಬಿಕಾಸ್ ಅಲ್ಲಿ 3 ಓವಲ್ ಇದೆ. Vowels occupy in even places 3 factorial, consonants occupy in 4 factorial, so this is your M. Therefore, probability is, it is 4 factorial into 3 factorial by 7 factorial. ಇದರಲ್ಲಿ ಯಾವುದು ಹೈಯೆಸ್ಟ್ ಫ್ಯಾಕ್ಟೋರಿಯಲ್ ಅದರಿಂದ ನೀನು ಸಿಂಪ್ಲಿಫೈ ಮಾಡಬೇಕಾಗಿರತ್ತ. ಅದರಿಂದ 7 ಫ್ಯಾಕ್ಟೋರಿಯಲ್ ಈಸ್ 7 into which is 7 into, I'm sorry, ಒಂದು ನಿಮಿಷ ಪಾಸ್ ಮಾಡುವೆ ಅಂತ. So it is 4 factorial into 6, 7 into 6 into 5 into 4 factorial, so which is 6, 1 by 35, which is the third option to this problem. Alright, now let us move to the problem number 10. In a non-leap year, the probability of having 53 Tuesdays or 53 Wednesdays. ಇಲ್ಲಿ ನೋಡಿ, ನಮಗೆ ಲೀಪ್ ಇಯರ್ ಅಂದರೆ 366 ಡೇಸ್, ನಾನ್ ಲೀಪ್ ಇಯರ್ ಅಂದರೆ 365 ಡೇಸ್ ಇರುತ್ತೆ. 365 ಡೇಸ್ಗೆ ಒಂದು ವಾರಕ್ಕೆ 7 ದಿವಸ ಆದ್ದರಿಂದ ನೀವು ಡಿವೈಡ್ ಮಾಡಿಕೊಂಡ್ರೆ ನಮಗೆ ಕ್ಲಿಯರ್ ಆಗಿ, ಸೊ ಇಟ್ ಈಸ್ 15, 7 2s 14, ನಮಗೆ 52 ವೀಕ್ಸ್, ಪ್ರತಿಯೊಂದು ಇಷ್ಟು ವೀಕ್ಸ್ ಬಂದ್ಬಿಡತ್ತೆ. ಇನ್ನೊಂದು 1 ಡೇ ಮಾತ್ರ ಎಕ್ಸ್ಟ್ರಾ ಉಳ್ಕೊಳ್ಳುತ್ತೆ.
ಈ ಒನ್ ಡೇ ಏನಾದರೂ ಟ್ಯೂಸ್ಡೇ ಆದರೆ ನಿಂಗೆ ಯಾವಾಗ 53 ಟ್ಯೂಸ್ಡೇಸ್ ಬರುತ್ತೆ, ಅದರ್ವೈಸ್ 52 ಟ್ಯೂಸ್ಡೇಸ್ ಮಾತ್ರ ಇರುತ್ತೆ. ಆದ್ದರಿಂದ ಈ ಒಂದು ದಿನ ಆ ವಾರದಲ್ಲಿ ಏನಾದರೂ ಒಂದು ದಿನವಾಗಿ ಬರ್ಬೋದು. ಅರ್ಥಾತ್ ಈ ಒನ್ ಡೇ ಕೆನ್ ಬಿ ಸಂಡೇ, ಮಂಡೇ, ಟ್ಯೂಸ್ಡೇ, ವೆನ್ಸ್ಡೇ ಸಾಟರ್ಡೇ, ಈ ಒಂದರಲ್ಲಿ ಯಾವುದಾದರೂ ಒಂದು ದಿನ ಆಗತ್ತೆ. ಆದ್ದರಿಂದ ನಮಗೆ 7 ದಿವಸ ವಾರದಲ್ಲಿ ಇರೋ ಯಾವುದಾದರೂ ಒಂದು ದಿನ ಆಗ್ಬೋದಾದ್ರಿಂದ n ಈಸ್ 7. ಅದರಲ್ಲಿ ಈ ವಾರದಲ್ಲಿ ಒಂದೇ ಟ್ಯೂಸ್ಡೇ, ಒಂದೇ ವೆನ್ಸ್ಡೇ, ನಿನಗೆ ಚಾನ್ಸ್ ಟ್ಯೂಸ್ಡೇನಾದರೂ ಬರಲಿ, ವೆನ್ಸ್ಡೇನಾದರೂ ಬರಲಿ ಅಂದಿರೋದ್ರಿಂದ ನಿನಗೆ 2 ಫೇವರ್ ಆಗಿರುತ್ತೆ. ದೇರ್ ಫೋರ್ ಪ್ರಾಬಬಿಲಿಟಿ ಟು ಹ್ಯಾವ್ a Tuesday or 53 Wednesdays is nothing but 2/7, which is option 2. Now, one ticket is drawn at random from a bag containing 20 tickets numbered from 1 to 20. The probability that it is multiple of 5 or 7. ನೋಡಿ, 20 ಟಿಕೆಟ್ಸ್ ಅಲ್ಲಿ ಒಂದು ಟಿಕೆಟ್ ಡ್ರಾ ಮಾಡ್ತಾ ಇರೋದ್ರಿಂದ ನಿನಗೆ n ಬಂದು 20C1. ಯಾವಾಗಲೂ ಎನ್ಗೆ ಇಂಪಾರ್ಟೆನ್ಸ್ ಕೊಟ್ಬಿಡ್ತಾ ಇದ್ದೀನಿ ನೋಡಿ. ಫಸ್ಟ್ n ಮಾಡ್ಕೊಂಡ್ಬಿಟ್ರೆ m ಬಂದ್ಬಿಟ್ರೆ m/n, ಈಸಿ ಟು ಫೈಂಡ್ ಔಟ್ ಇಟ್. ಮಲ್ಟಿಪಲ್ ಆಫ್ 5 ಆರ್ 7 ವಿತಿನ್ 20 ನೋಡಿ ಏನೇನು ಬರುತ್ತೆ ಅಂತ. ಮಲ್ಟಿಪಲ್ ಆಫ್ 5ಗಳು ನೋಡಿದ್ರೆ 5, 10, 15, 20. 7 ಮಲ್ಟಿಪಲ್ಸ್ ಮಾಡ್ಕೊಂಡಿದ್ದೀ ಅಂದರೆ 7, 14, 21 ಅನ್ನೋದು ಲೆಸ್ ದ್ಯಾನ್ 20 ಆಗಲ್ಲ. ಆದ್ದರಿಂದ 1 to 20 ನಲ್ಲಿ ನಿನಗೆ ಈ 6 ನಂಬರ್ಸ್ ಮಾತ್ರ ಫೇವರ್ ಆಗಿರುತ್ತೆ. ದೇರ್ ಫೋರ್ m ಈಕ್ವಲ್ಸ್ ಟು 6, n ಈಸ್ 20C1 ಅಂದರೆ 20. ಸೊ ಪ್ರಾಬಬಿಲಿಟಿ ಈಸ್ ಗಿವನ್ ಟು ಬಿ ಆಫ್ ಈವೆಂಟ್ ಈಸ್ 6/20, ವಿಚ್ ಈಸ್ ಥರ್ಡ್ ಆಪ್ಷನ್ ಟು ದಿಸ್ ಪ್ರಾಬ್ಲಮ್. Now, 3 numbers are chosen from 1 to 20. The probability that they are not consecutive is, ನೋಡಿ ಮತ್ತು ಇಲ್ಲೊಂದು ಪ್ರಾಬ್ಲಮ್. 3 ನಂಬರ್ ಸೆಲೆಕ್ಟ್ ಮಾಡ್ಕೊತಾ ಇದೀಯಾ 1 to 20 ನಂಬರ್ಸ್ ಅಲ್ಲಿ. 1 to 20 ನಂಬರ್ಸ್, ಅದಕ್ಕೆ ಫಸ್ಟ್ n ಮುಗಿಸ್ಕೊಂಡ್ಬಿಡೋಣ. ಯಾವುದಾದ್ರೂ 3 ನಂಬರ್ 1, 10, 20, 1, 8, 20, 1, 6, 19 ಈ ತರ ಆರ್ಡರ್ಡ್ ಟ್ರಿಪ್ಲೆಟ್ಗಳು ಎಷ್ಟು ತಗೊಳ್ಬಹುದು 1 to 20 ನಂಬರ್ಸ್ ಅಲ್ಲಿ ಅಂದ್ರೆ ಯು ಕ್ಯಾನ್ ಸೆಲೆಕ್ಟ್ 20C3 ಆರ್ಡರ್ಡ್ ಟ್ರಿಪ್ಲೆಟ್ಸ್ ಬರುತ್ತೆ. 20C3 ಆರ್ಡರ್ಡ್ ಟ್ರಿಪ್ಲೆಟ್ಸ್ ಅಲ್ಲಿ ನೀನು ಸೆಲೆಕ್ಟ್ ಮಾಡಿಕೊಂಡ ನಂಬರ್, ಆ ಟ್ರಿಪ್ಲೆಟ್ ಯಾವ ತರ ಇರಬೇಕಂದ್ರೆ ಕಾನ್ಸಿಕ್ಯೂಟಿವ್ ಆಗಿ ಇರಬಾರದು. ಅದಕ್ಕೋಸ್ಕರ ಕಾನ್ಸಿಕ್ಯೂಟಿವ್ ಆಗಿ ಇರಬಾರ್ದಂದ್ರೆ ನಾನು ಇಷ್ಟಕ್ಕೆ ಮುಂಚೆ ಹೇಳಿರೋ ಎಲ್ಲ ಎಕ್ಸಾಂಪಲ್ಲು ದೇ ಆರ್ ನಾಟ್ ಕಾನ್ಸಿಕ್ಯೂಟಿವ್. ಅಷ್ಟನ್ನು ಹುಡುಕೋದಿಕ್ಕಿಂತ ನಾನು ಇಷ್ಟಕ್ಕೆ ಮುಂಚೆ ಹೇಳಿದ ತರಾನೇ ಕಾಂಪ್ಲಿಮೆಂಟರಿ ಈವೆಂಟ್ ಅಲ್ಲಿ ನೋಡು. ನಾಟ್ ಕಾನ್ಸಿಕ್ಯೂಟಿವ್ ಈಸ್ 1 ಮೈನಸ್ ಪ್ರಾಬಬಿಲಿಟಿ ದಟ್ ದೇ ಆರ್ ಕಾನ್ಸಿಕ್ಯೂಟಿವ್. ಕಾನ್ಸಿಕ್ಯೂಟಿವ್ನ ಈಸಿಯಾಗಿ ಮಾಡಿಬಿಡ್ಬೋದು. ಯಾಕಂದ್ರೆ 1 to 20 ನಂಬರ್ಸ್ ಅಲ್ಲಿ ನೋಡು ಆರ್ಡರ್ಡ್ ಟ್ರಿಪ್ಲೆಟ್ಗಳು ಕಾನ್ಸಿಕ್ಯೂಟಿವ್ ಏನೇನಂದ್ರೆ 1, 2, 3, 2, 3, 4, 3, 4, 5 ... 18, 19, 20 ಇವಿಷ್ಟು ಆರ್ಡರ್ಡ್ ಟ್ರಿಪ್ಲೆಟ್ಗಳು ಕಾನ್ಸಿಕ್ಯೂಟಿವ್ ಆಗಿರುತ್ತೆ. ಎಷ್ಟು ಕಾನ್ಸಿಕ್ಯೂಟಿವ್ ಇರುತ್ತೆ ನಿಂಗೆ? ಈ ನಂಬರ್ ಇಂದ ಈ ನಂಬರ್ ವರೆಗೂ ನೋಡು 18 ಕಾನ್ಸಿಕ್ಯೂಟಿವ್ ಅಷ್ಟೇ ಇರುತ್ತೆ. ಇದು ಬಿಟ್ಟು ನಿಂಗೆ ಕಾನ್ಸಿಕ್ಯೂಟಿವ್ ಬರಲ್ಲ. ಆದ್ರಿಂದ ಮಿಕ್ಕಿರೋವೆಲ್ಲ ನಾಟ್ ಕಾನ್ಸಿಕ್ಯೂಟಿವ್. ಸೊ ದೇರ್ ಫೋರ್ ಪ್ರಾಬಬಿಲಿಟಿ ಆಫ್ ನಾಟ್ ಕಾನ್ಸಿಕ್ಯೂಟಿವ್ ಈಸ್ ಈಕ್ವಲ್ಸ್ ಟು 1 ಮೈನಸ್ ಪ್ರಾಬಬಿಲಿಟಿ ದಟ್ ದೇ ಆರ್ ಕಾನ್ಸಿಕ್ಯೂಟಿವ್ ಅಲ್ಲಿ ನೋಡು. ಅದಕ್ಕೆ ಕಾಂಪ್ಲಿಮೆಂಟ್ರಿನೇ ಒಂದೊಂದ್ಸಾರಿ ಬೇಕಿಂದ ಬರುತ್ತೆ. 1 ಮೈನಸ್ ನಿನಗಿರೋದು 18 ಆರ್ಡರ್ಡ್ ಟ್ರಿಪ್ಲೆಟ್ಸ್ ಇದೆ, ಅದರಲ್ಲಿ ಯಾವುದೊಂದು ಬಂದರೂ 3 ನಂಬರ್ಸ್ ದೇ ಆರ್ ನಾಟ್ ಕಾನ್ಸಿಕ್ಯೂಟಿವ್ ಆಗಿರುತ್ತೆ. ಟೋಟಲ್ ನಂಬರ್ಸ್ ಎಷ್ಟಿರುತ್ತೆ ಅಂದ್ರೆ 20C3. ಸೊ ದೇರ್ ಫೋರ್ ಇಟ್ ಈಸ್ 1 ಮೈನಸ್ 18/20C3 ಅಂದ್ರೆ 20 × 19 × 18 by 3 to 1 ನ ಮೇಲೆ ಕಳಿಸ್ಬಿಟ್ಟು, ಯಾಕಂದ್ರೆ by when you take it to this form, then which is nothing but 1 minus it is 3/100 and nothing but 1/303 by which is 190 sorry, which is equals to 187 divided by 190.
Therefore, the probability of getting this not consecutive is 187 by 190, which is second option to the problem. So now A and B throw the 3 dice. If A throws 16, then B's chances of throwing a higher number is. ಇಲ್ಲಿ ನೋಡು, ಮತ್ತು ಡೈಸ್ ಮೇಲೆ 3 ಡೈ ಥ್ರೋ ಮಾಡ್ತಾ ಇದ್ದೀವಿ. ಒಂದು ಡೈ ಮೇಲೆ 6 ಎಲಿಮೆಂಟ್ರಿ ಈವೆಂಟ್ಸ್ ಇರುತ್ತಾದ್ರಿಂದ ನೀನು 3 ಡೈಸ್ ಥ್ರೋ ಮಾಡಿದಾಗ ನಿಂಗೆ ನಂಬರ್ ಆಫ್ ಎಲಿಮೆಂಟ್ರಿ ಈವೆಂಟ್ಸ್ 6 ಕ್ಯೂಬ್ ಆಗಿ ಬರುತ್ತೆ. ಅದರಲ್ಲಿ ಎ ಆಲ್ರೆಡಿ 16 ಹಾಕ್ಬಿಟ್ಟಿದ್ದಾನೆ. ಬಿ ಗೆಲಿಬೇಕಂತ ಅಂದರೆ ಅವನಿಗಿಂತ ದೊಡ್ಡ ನಂಬರ್ ಹಾಕಬೇಕು. ಅವಾಗ ಬಿ ಹಾಕಬೇಕಾದ ನಂಬರ್ಸ್ 17 ಆದರೂ ತಗೊಳ್ಬೇಕಾಗಿ ಬರುತ್ತೆ, ಅಥವಾ 18. ಯಾವ ಈ ನಂಬರ್ ಹಾಕಿದ್ರೆ ದೆನ್ ಇಟ್ ಈಸ್ ಮೋರ್ ದ್ಯಾನ್ ದಟ್ 16. 19 ಬರೋಕ್ಕೆ ಚಾನ್ಸ್ ಇಲ್ಲ, ಬಿಕಾಸ್ ನಾವು 3 ಡೈ ಥ್ರೋ ಮಾಡ್ತಾ ಇರೋದು ಹೈಯೆಸ್ಟ್ ನಂಬರ್ 18. 17 ಬರೋ ಚಾನ್ಸ್ ನೋಡು, ವಿಚ್ ಈಸ್ 665. So 665. 665 can be written in 3 factorial by 2 factorial, which is 3 ways. ಏನದು 665, 656, 566. ಇದನ್ನೇ ನಾವು ಈ ತರ ಪರ್ಮುಟೇಷನ್ಸ್ ಅಲ್ಲಿ ಹೇಳ್ಕೊಟ್ಟಿರ್ತಾರೆ, ಕ್ವಿಕ್ ಆಗಿ ಮಾಡ್ಕೊಳ್ಬಹುದು. 18ಗೆ ಚಾನ್ಸ್ 666. ಟೋಟಲ್ ಆಗಿ ನಿನಗೆ ಫೇವರ್ ಆಗಿರೋದು ಈ 4 ನಂಬರ್ಸ್ ಮಾತ್ರ ಬಿ ವಿನ್ ಆಗಕ್ಕೆ. ದೇರ್ ಫಾರ್ ಪ್ರಾಬಬಿಲಿಟಿ ದಟ್ B can throw a number greater than 16 is, which is 4 by, it is 6 cube. 4 by 6 cube is nothing but 4 by 216, which is nothing but 1 by 54, which is option 2 is. Now move to the next problem. There 3 of the 6 vertices of a regular hexagon are chosen at random. The probability that the triangle with these vertices is equilateral. ಅವನೇ ಅಂದಿದ್ದಾನೆ, the word 3 of the 6 vertices of a regular hexagon are chosen. Chosen is nothing but choose combination. 6 ವರ್ಟಿಸೀಸ್ ಇರೋದರಿಂದ ನೀನು 3 ವರ್ಟಿಸೀಸ್ ನ ಸೆಲೆಕ್ಟ್ ಮಾಡ್ಕೊಳ್ಳಕ್ಕೆ ಚಾನ್ಸಸ್ 6C3. ಇಷ್ಟು ಟ್ರಯಾಂಗಲ್ಸ್ ನಿಂಗೆ ಬರುತ್ತೆ. ರೆಗ್ಯುಲರ್ ಹೆಕ್ಸಾಗನ್ ಆದ್ದರಿಂದ ಆಲ್ ಸೈಡ್ಸ್ ಈಕ್ವಲ್ ಇದೆ. ಈ ಆಲ್ ಸೈಡ್ಸ್ ಈಕ್ವಲ್ ಇಂದ ನೀನು ಟ್ರಯಾಂಗಲ್ಸ್ ಯಾವ್ದು ಬೇಕಂದ್ರೆ ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ಸ್ ನ ಫಾರ್ಮ್ ಮಾಡಬೇಕಾಗಿದೆ. ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ಸ್ ಇದರಲ್ಲಿ ಇದೊಂದು ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್. ಯಾಕೆ ನೋಡು, 2 ಸೈಡ್ ಈ ಕಡೆ ಬಿಟ್ಟೆ, 2 ಸೈಡ್ ಈ ಕಡೆ ಬಿಟ್ಟೆ, 2 ಸೈಡ್ ಆ ಕಡೆಗೆ ಬಿಟ್ಟೆ. ದೇರ್ ಫಾರ್ ಈಕ್ವಲ್ ಆಗಿ ಬರುತ್ತೆ. ಅಂಡ್ ಅಟ್ ದ ಸೇಮ್ ಟೈಮ್ ಇದನ್ನ ಜಾಯಿನ್ ಮಾಡಿದರೆ ನಿಂಗೆ ಇನ್ನೊಂದು ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಬರುತ್ತೆ. ದೇರ್ ಫಾರ್ ಎಷ್ಟು ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ಸ್ ಇವೆ ಅಂದ್ರೆ ದೇರ್ ಆರ್ ಓನ್ಲಿ 2 ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ಸ್ ಇರುತ್ತೆ. 2 ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ಸ್ m is equals to 2. ದೇರ್ ಫಾರ್ ಪ್ರಾಬಬಿಲಿಟಿ ಆಫ್ ಹ್ಯಾಪನಿಂಗ್ ಈಸ್ it is 2 by 6C3. 2 by 6C3, 2 by 654 into 321. So which is equals to, we have 1 by nothing but 10. So therefore 1 by 10 is 4th option to this problem. Now 3 squares of a chessboard are selected at random. The probability of getting 2 squares of one color and third of the other color. ಸೊ ನಿಮಗೆ ಚೆಸ್ ಬೋರ್ಡ್ ಬಗ್ಗೆ ಪೂರ್ತಿ ಡೀಟೇಲ್ ಗೊತ್ತೇ ಇರುತ್ತಾದ್ರಿಂದ ಚೆಸ್ ಬೋರ್ಡ್ ಅಲ್ಲಿ 8 ಸ್ಕ್ವೇರ್ಸ್ ಹಾರಿಜಾಂಟಲ್, 8 ವರ್ಟಿಕಲ್, ಟೋಟಲ್ ಆಗಿ ಬರುವಷ್ಟೊತ್ತಿಗೆ 8 64 ಸ್ಕ್ವೇರ್ಸ್ ನಿಮಗೆ ಸ್ಕ್ವೇರ್ಸ್ ಚೆಸ್ ಬೋರ್ಡ್ ಅಲ್ಲಿ ಇರುತ್ತೆ. ನೀನು ಸೆಲೆಕ್ಟ್ ಮಾಡ್ಕೊಂತಾ ಇರೋದು 3 ಸ್ಕ್ವೇರ್ಸ್ ಆಫ್ ಚೆಸ್ ಬೋರ್ಡ್. ಆದ್ರಿಂದ 3 ಚೆಸ್ ಬೋರ್ಡ್ ಅಲ್ಲಿ 3 ಸ್ಕ್ವೇರ್ಸ್ ನ ಸೆಲೆಕ್ಷನ್ ಅಂದ್ರೆ ಕಾಂಬಿನೇಷನ್ 64C3 ವೇಸ್ ಅಲ್ಲಿ ನೀನು ಸೆಲೆಕ್ಟ್ ಮಾಡ್ಕೊಂತೀಯ 3 ಸ್ಕ್ವೇರ್ಸ್ ನ. ಆದ್ರೆ 3 ಸ್ಕ್ವೇರ್ಸ್ ನೀನು ನೋಡಿದಿ ಅಂತ ಅಂದ್ರೆ ಚೆಸ್ ಬೋರ್ಡ್ ಅಲ್ಲಿ ಆಲ್ಟರ್ನೇಟಿವ್ಲಿ ಬ್ಲಾಕ್ ಇದ್ರೆ ವೈಟ್, ಬ್ಲಾಕ್ ವೈಟ್ ಈ ತರ ಬರ್ತಾ ಇರುತ್ತೆ. ಆದ್ರಿಂದ ಇರ್ಲಿ 2 ಬ್ಲಾಕ್ 1 ವೈಟ್, ಅಥವಾ 2 ವೈಟ್ 1 ಬ್ಲಾಕ್. ಯಾಕಂದ್ರೆ 2 ಸ್ಕ್ವೇರ್ಸ್ ಆಫ್ 1 ಕಲರ್, third is other color. So there are 32 black color squares ಇರುತ್ತೆ, 32 white color ಇರುತ್ತೆ, 32 black color into 32 white color, or 32
ಇಂದ 32 ವೈಟ್ ಇಂದ 2 ವೈಟ್, 32 ಬ್ಲ್ಯಾಕ್ ಇಂದ 1 ಬ್ಲ್ಯಾಕ್, 32 ಬ್ಲ್ಯಾಕ್ ಇಂದ 2 ಬ್ಲ್ಯಾಕ್, 32 ವೈಟ್ ಇಂದ 1 ವೈಟ್. ಸೊ ದೇರ್ ಫೋರ್ ಇಟ್ ಈಸ್ m is equals to 32c2 into 32c1 2 times ಬರ್ತಾ ಇರೋದ್ರಿಂದ it is 2. So therefore probability of happening is 2 into 32c2 into 32c1 divided by 64c3. So it is 32c2, 32 into 31 by 2 into 1. ಆಮೇಲೆ 32c1 is 32 divided by 64 into 63 into 62 divided by 3 into 2 into 1. So if you simplify this, which is 31 2 times, 32 2 times, 2 1 2 1, and further when you simplify all these parts in this case, you will get which is equals to 16 by 21. So therefore it is the first option to this problem is. Next, a bag contains 60 tickets numbered from 1 to so on 60, of which 5 are drawn at random and arranged in ascending order of magnitude x1 less than x2 dot dot x5. The probability that x3 is 25. ನೋಡಿ x3 ನ ಸ್ಟ್ರಿಕ್ಟ್ ಮಾಡಿಬಿಟ್ಟು 25 ಅಂತ ಅಂದ್ಬಿಟ್ಟಿದ್ದಾರೆ ಅಂಡ್ ಅಸೆಂಡಿಂಗ್ ಆರ್ಡರ್ ಅಲ್ಲಿ ಇಟ್ಟಿದೆ. ನಿಮಗೆ ಯಾವ ರಿಸ್ಟ್ರಿಕ್ಷನ್ನು ಇರಲಿಲ್ಲ. n ಈಸ್ 60c5 5 ನಂಬರ್ಸ್ನ ಸೆಲೆಕ್ಟ್ ಮಾಡ್ಕೊತಾ ಇದೆಯಾ. ಆದರೆ ಇಲ್ಲಿ ಈ ನಂಬರ್ಗಳು 25ಕ್ಕಿಂತ ಕಡಿಮೆ ಇರಬೇಕು. ಇದು 25ರಿಂದ ಮೇಲ್ಗಡೆ ಬಂದಿರಬೇಕು. 25ರಿಂದ ಕೆಳಗೆ ಅಂದರೆ 24. 24 ನಂಬರ್ಸ್ ಇಂದ 2 ನಂಬರ್ಸ್ನ ನೀನು ತಗೊಂತಾ ಇದೀಯಾ. ವೆನ್ 2 3 3 2 ಅಂತ ತಗೊಳಕ್ಕಿಲ್ಲ. ಇಲ್ಲಿ 2 3 ತಗೋಬೋದಾಗ್ಲಿ, 3 2 ತಗೊಳಕ್ಕಿಲ್ಲ. ರೀಸನ್ ಯಾಕೆ? 3 ಈಸ್ ಲೆಸ್ ದ್ಯಾನ್ 2 ಆಗತ್ತೆ. ಅವಾಗ ಇದು ಅರೇಂಜ್ಮೆಂಟ್ ಆಗಲ್ಲ. ಯು ಆರ್ ಗೋಯಿಂಗ್ ಫಾರ್ ಸೆಲೆಕ್ಷನ್. ಒಂದು ಸೆಲೆಕ್ಷನ್ ಆ ಕಂಡೀಷನ್ನ ಫುಲ್ಫಿಲ್ ಆಗತ್ತೆ. 24 ಒಳಗಿಂದ ನೀನು ಸೆಲೆಕ್ಷನ್ ಮಾಡ್ಕೊತಾ ಇರೋದು 2 24c2. ಇವಾಗ ಇಲ್ಲಿ 26 ಇಂದ 60 ನಂಬರ್ಸ್ ಅಂದರೆ ಇಲ್ಲಿ 35 ನಂಬರ್ಸ್ ಇರುತ್ತೆ, ಇಲ್ಲಿ 24 ನಂಬರ್ಸ್ ಇರುತ್ತೆ. ಈ ಕಡೆ 35 ನಂಬರ್ಸ್ ಇಂದ 2 ನಂಬರ್ಸ್ನ 35c2 ವೇಸ್ ಅಲ್ಲಿ ಸೆಲೆಕ್ಷನ್ ಮಾಡ್ಕೊಂತೀಯ. ದೇರ್ ಫಾರ್ ಪ್ರಾಬಬಿಲಿಟಿ ಈಸ್ m/n ಆಗತ್ತೆ. ಸೊ ವಿಚ್ ಈಸ್ 24c2 35c2 by 60c5, which is fourth option to this problem is. So now when you move to the next problem is, so now when you go to the next one problem, 2 cards are drawn from a pack. The probability that one of them is club, the other is not a club. A simple problem. 2 ಕಾರ್ಡ್ ಡ್ರಾ ಮಾಡ್ತಾ ಇದ್ದೀರಾ, ಆದ್ದರಿಂದ n ಈಸ್ 52c2. ಒಂದು ಕ್ಲಬ್ ಆಗಬೇಕು, ಇನ್ನೊಂದು ನಾಟ್ ಕ್ಲಬ್ ಆಗಬೇಕು. ಕ್ಲಬ್ ಕಾರ್ಡ್ ಅಂದರೆ 13 ಕ್ಲಬ್ ಕಾರ್ಡ್ಸ್ ಇರುತ್ತೆ, ಅದರಿಂದ ಒಂದು ಕ್ಲಬ್ ಕಾರ್ಡ್ 13c1. ಅವು ಬಿಟ್ಟು ಮಿಕ್ಕಿರೋವೆಲ್ಲ ನಾಟ್ ಕ್ಲಬ್ ಆದ್ರಿಂದ ಯು ವಿಲ್ ಹ್ಯಾವ್ 39c1 ವೇಸ್. ಸೊ ದೇರ್ ಫೋರ್ ವಿ ಹ್ಯಾವ್ that is total is probability of getting this is P of E is nothing but m/n, which is 13c1 into 13c1 andre 13 into 39 by 52 into 51 into 2 into 1. So which is nothing but 13 by 34, which is the fourth option to this problem is. Now problem number 18. A and B play the game where each is asked to select a number from 1 to 25. If the 2 numbers match, both of them win a prize. The probability that they will not win a prize in a single trial is. ನಮ್ಮ ಡ್ಯೂಟಿ ಏನಂತ ಅಂದರೆ, ಒಂದು ಮಾಡಿದ್ದೀವಿ ಅಂತ ಅಂದರೆ ಅವರಿಗೆ ಪ್ರೈಸ್ ಕೊಡದೇಲೇ ಇರೋ ಚಾನ್ಸ್ ಎಷ್ಟು ಅಂತ ಕ್ಯಾಲ್ಕುಲೇಟ್ ಮಾಡೋದನ್ನು ನೋಡ್ತಾ ಇದ್ದೀವಿ. ಎ ಅಂಡ್ ಬಿ ಇಬ್ಬರು ಒಂದೇ ನಂಬರ್ ತೆಗೆದರೆ ಅವರಿಗೆ ಪ್ರೈಸ್ ಕೊಡ್ತೀವಿ. ಇಬ್ಬರು ಬೇರೆ ಬೇರೆ ನಂಬರ್ ತೆಗೆದ್ರೆ ಪ್ರೈಸ್ ಕೊಡಲ್ಲ.
ನೋಡಿ, ಫಸ್ಟ್ಗೂ 25 ಚಾನ್ಸಸ್, ಎರಡನೆಯವ್ರಿಗೂ 25 ಚಾನ್ಸಸ್ ಇರೋದ್ರಿಂದ n ಈಸ್ 25 ಇಂಟು 25 ಇಷ್ಟು ಆರ್ಡರ್ಡ್ ಪೇರ್ಸ್ ಇರುತ್ತೆ. ಈ ಆರ್ಡರ್ಡ್ ಪೇರ್ಸ್ ಅಲ್ಲಿ ಟು ವಿನ್ ದ ಮ್ಯಾಚ್ ಆಗೋದು ನೋಡಿ, ವಿನ್ ಆಗಕ್ಕೆ ಚಾನ್ಸ್ ಇಬ್ರು ಒಂದನ್ನೇ ಆರ್ಡರ್ಡ್ ಪೇರ್ ತೆಗಿಬೇಕು. ಅಂದ್ರೆ 1-1 so on 25-25 ಸೇಮ್ ನಂಬರ್ಸ್ ತೆಗೆದಾಗ ಮಾತ್ರ ವಿನ್ ಆಗ್ತಾರೆ. ಸೊ ಪ್ರಾಬಬಿಲಿಟಿ ದಟ್ ದೇ ವಿಲ್ ವಿನ್ ಈಸ್ 25/25 ಇಂಟು 25. ನಮಗೆ ಬೇಕಾಗಿರೋದು ಅವರು ವಿನ್ ಆಗಬಾರದು. Therefore P of E bar is 1 minus 1/25 is, which is 24/25, which is second option to this problem is. Now move to problem 19. ಇದು ಆಲ್ರೆಡಿ ಇಷ್ಟಕ್ಕೆ ಮುಂಚೆನೆ ಮಾಡಿದ್ವಿ. ಲೀಪ್ ಇಯರ್ ಇವಾಗ ತಗೊಂಡಿದೀವಿ. ಲಾಸ್ಟ್ ಟೈಮ್ ಹೇಳಿದೆ ನಾನ್ ಲೀಪ್ ಇಯರ್ ಅಲ್ಲಾದರೆ 52 ವೀಕ್ಸ್ 1 ಡೇ ಇರುತ್ತೆ. ಇಲ್ಲಿ 52 ವೀಕ್ಸ್ 2 ಡೇಸ್ ಆಗಿ ಬರುತ್ತೆ. 2 ಡೇಸ್ ಇವತ್ತು ಮಂಡೇ ಆಗಿ ನಾಳೆ ಸಾಟರ್ಡೆ ಆಗಲ್ಲ. ಆದ್ರಿಂದ ದೇ ಮಸ್ಟ್ ಬಿ ಕಾನ್ಸಿಕ್ಯೂಟಿವ್ ಆಗಿ ಬರುತ್ತಾದ್ರಿಂದ ಇಲ್ಲಿ ನಮ್ಮ ಆರ್ಡರ್ ಈ ತರ ಬರುತ್ತೆ. ಇಟ್ ಈಸ್ ಮಂಡೇ ಟ್ಯೂಸ್ಡೇ, ಟ್ಯೂಸ್ಡೇ ವೆನ್ಸ್ಡೇ, ವೆನ್ಸ್ಡೇ ಥರ್ಸ್ಡೇ, ಥರ್ಸ್ಡೇ ಫ್ರೈಡೇ, ಫ್ರೈಡೇ ಸಾಟರ್ಡೇ, ಸಾಟರ್ಡೇ ಸಂಡೇ, ಅಂಡ್ ದೆನ್ ಫಾಲೋಡ್ ಬೈ ಸಂಡೇ ಮಂಡೇ. ನಿಮ್ಗೆ ಇಲ್ಲೂ ಕೂಡ ಎನ್ ಅನ್ನೋದಿಕ್ಕೆ 7 ಚಾನ್ಸಸ್ ಇರುತ್ತೆ. ಸ್ಯಾಂಪಲ್ ಸ್ಪೇಸ್ ಕಂಟೈನ್ಸ್ 7. ಅದರಲ್ಲಿ ನಿಮಗೆ ಬೇಕಾಗಿರೋದು 52 ಟ್ಯೂಸ್ಡೇಗಳು ಬರಬೇಕು. ಟ್ಯೂಸ್ಡೇ ಆಗಿ ಯಾವ ರೀತಿಯಲ್ಲಿ ಬರ್ಬೋದು? ಮಂಡೇ ಟ್ಯೂಸ್ಡೇ ಆಗಾದ್ರೂ ಟ್ಯೂಸ್ಡೇ ಬರ್ಬೋದು, ಟ್ಯೂಸ್ಡೇ ವೆನ್ಸ್ಡೇ ಆಗಾದ್ರೂ ಟ್ಯೂಸ್ಡೇ ಸಿಗತ್ತೆ. ದೇರ್ ಫೋರ್ ನಿನಗೆ 2 ಫೇವರ್ ಆಗಿದೆ ಔಟ್ ಆಫ್ 7. ದೇರ್ ಫೋರ್ ಪ್ರಾಬಬಿಲಿಟಿ ಆಫ್ ಈವೆಂಟ್ ಈಸ್ 2/7. ಸೊ ಇದರ ಮೇಲೆ ಸ್ವಲ್ಪ ಅಡಿಷನಲ್ ಪ್ರಾಬ್ಲಮ್ಸ್ ನೀವು ಟ್ರೈ ಮಾಡಿ. ದಿ ಪ್ರಾಬಬಿಲಿಟಿ ದಟ್ ಎ ನಂಬರ್ ಸೆಲೆಕ್ಟೆಡ್ ಅಟ್ ರ್ಯಾಂಡಮ್ ಫ್ರಮ್ ದ ಸೆಟ್ 1 to 100 ಈಸ್ ಎ ಕ್ಯೂಬ್. ನೀನು ಸೆಲೆಕ್ಟ್ ಮಾಡ್ತಾ ಇರೋದು ಎ ನಂಬರ್. 100 ನಂಬರ್ಸ್ ಒಳಗಿಂದ ಒಂದು ನಂಬರ್ ಅಂದ್ರೆ 100 ವೇಸ್ ಅಲ್ಲಿ ಸೆಲೆಕ್ಟ್ ಮಾಡ್ತೀಯಾ. ಅದರಲ್ಲಿ ಕ್ಯೂಬ್ಸ್ ನೋಡು. 5 ಕ್ಯೂಬ್ ಅಂದ್ರೆ 125. ಆದ್ರಿಂದ ಏನಿದ್ರು ನಿನಗೆ ಕ್ಯೂಬ್ ವರೆಗೂ ಸಿಗೋದು 4 ಕ್ಯೂಬ್. 4 ಕ್ಯೂಬ್ ಈ 64. ಅದರಿಂದ ನಿನಗೆ ಸಿಗುವಂತ ನಂಬರ್ಸ್ 4 ನಂಬರ್ಸ್ ಮಾತ್ರ ಫೇವರ್. 1 2 3 4 ಅದರ ಕ್ಯೂಬ್ಸ್ ಮಾತ್ರ ನಿಂಗೆ ವಿತಿನ್ 100 ಸಿಗತ್ತೆ. ಪ್ರಾಬಬಿಲಿಟಿ ಈಸ್ m/n, which is equals to probability of happening of this is 4/100. 4/100 is 1/25, which is your first option is. A number n is chosen at random from 1 to 1000. The probability that n is a number leaves the remainder 1 when it is divided by 7. ನೋಡಿ ಪ್ರಾಬ್ಲಮ್ ಅಲ್ಲಿ ಇನ್ನೊಂದು ಡಿಫರೆನ್ಸ್ ಏನು? ಇವಾಗ ನೀವು ಮೂವ್ ಆಗ್ತಾ ಇರೋದು ಅರಿಥ್ಮೆಟಿಕ್ ಪ್ರೋಗ್ರೆಷನ್ ಚಾಪ್ಟರ್ಗೆ ಮೂವ್ ಆದ್ರಿ ಪ್ರಾಬಬಿಲಿಟಿನ ಯೂಸ್ ಮಾಡಿಕೊಂಡು. ಲೀವ್ಸ್ ರಿಮೈಂಡರ್ 1 ವೆನ್ ಇಟ್ ಈಸ್ ಡಿವೈಡೆಡ್ ಬೈ 7. ಇಲ್ಲೂ ಎ ನಂಬರ್ ಚೋಸನ್ ಆದ್ದರಿಂದ ನಿನಗೆ n ಬಂದು 1000 ಎಲಿಮೆಂಟರಿ ಈವೆಂಟ್ಸ್ ಇವೆ. ಆದರೆ ನಿನಗೆ ರಿಮೈಂಡರ್ 1 ಕೊಡೋದು 1 ನ 7 ಇಂದ ಡಿವೈಡ್ ಮಾಡಿದ್ರೆ ರಿಮೈಂಡರ್ ಈಸ್ 1 ಓನ್ಲಿ. 1ಗೆ 7 ಆಡ್ ಮಾಡು 8, ರಿಮೈಂಡರ್ ಈಸ್ 1. ದೆನ್ ಇದಕ್ಕೆ 7 ಆಡ್ ಮಾಡು 15 ... ಅವಾಗಿದು ಅರಿಥ್ಮೆಟಿಕ್ ಪ್ರೋಗ್ರೆಷನ್ ನ ಫಾಲೋ ಆಗ್ತಾ ಇದೆ. ಅರಿಥ್ಮೆಟಿಕ್ ಪ್ರೋಗ್ರೆಷನ್ ನ ಫಾಲೋ ಆಗ್ತಾ ಇರೋದ್ರಿಂದ n ಡಿವಿಷಬಲ್ ಬೈ 7 ಲಾಸ್ಟ್ ನಂಬರ್ ಯಾವುದು ವಿತಿನ್ 1000 ನ ನೀನೇನಾದರೂ 7 ನಿಂದ ಡಿವೈಡ್ ಮಾಡಿಕೊಂಡ್ರೆ ಯು ವಿಲ್ ಗೆಟ್ ವಿಚ್ ಈಸ್ 1 7 30, which is nothing but 4, which is 28 20 7 2s are 14 6. 1000 ಒಳಗೆ 6 ನ ಸಬ್ಟ್ರಾಕ್ಟ್ ಮಾಡಿದರೆ ಆ ನಂಬರ್ ಡಿವೈಡ್ ಮಾಡುತ್ತೆ. ಡಿವೈಡ್ ಮಾಡದೆ ರಿಮೈಂಡರ್ 1 ಬರಬೇಕಾದ್ರಿಂದ +1. therefore ನಿನ್ನ ಲಾಸ್ಟ್ ನಂಬರ್ ವಿಚ್ ಈಸ್ leaves the remainder is 995. 995 is your Tn. Tn is 1 plus n minus 1 into 7 ಮಾಡ್ಕೊಂಡ್ರೆ you will get your n becomes which is equals to 143. ಸಾರಿ n ಅಂದ್ರೆ ನಮ್ಮ n Tn ನಿಂದ ಕ್ಯಾಲ್ಕುಲೇಟ್ ಮಾಡಿದ್ದು
ಈ n ಬಂದು ಎಲಿಮೆಂಟ್ಸ್ ಇನ್ ದ ಸ್ಯಾಂಪಲ್ ಸ್ಪೇಸ್ ಎಸ್. ನಮ್ಮ ಪ್ರಕಾರ ಇದು m ಫೇವರಬಲ್. ದೇರ್ ಫೋರ್ ಇಟ್ ಈಸ್ 143 divided by 1000. Now let us move to the problem 22. 5 boys and 5 girls sit in a row at random. The probability that the boys and girls sit alternatively is. ಇವಾಗ ಇಲ್ಲಿ 5 ಬಾಯ್ಸ್ ಇದ್ದಾರೆ, 5 ಗರ್ಲ್ಸ್ ಇದ್ದಾರೆ. ಯಾವ ರಿಸ್ಟ್ರಿಕ್ಷನ್ ಇಲ್ದೇಲೆ ಇದ್ರೆ 10 ಜನನ್ನ ನಾವು 10 ಫ್ಯಾಕ್ಟೋರಿಯಲ್ ವೇಸ್ ಅಲ್ಲಿ ಕೂಡಿಸಬಹುದಾಗಿತ್ತು. ಆದರೆ ಇಲ್ಲಿ ನಾವು ಕೂಡಿಸ್ತಾ ಇರೋದೇನು, ಬಾಯ್ಸ್ ಅಂಡ್ ಗರ್ಲ್ಸ್ ಇಟ್ ಆಲ್ಟರ್ನೇಟಿವ್ಲಿ. ಪರ್ಮುಟೇಷನ್ ಚಾಪ್ಟರ್ ಕಾಂಬಿನೇಷನ್ ನಲ್ಲಿ ನಿಮಗೊಂದು 4-5 ಶಾರ್ಟ್ ಕಟ್ಸ್ ಕೊಟ್ಟಿರುತ್ತೆ. ಈ ತರದ ಪ್ರಾಬ್ಲಮ್ಸ್ ಅಲ್ಲಿ ಯಾವ ತರ ಅರೇಂಜ್ ಮಾಡ್ತೀರಾ ಅಂತ ಅಂದ್ರೆ, ನೋ 2 ಗರ್ಲ್ಸ್ ಇಟ್ ಈಚ್ ಅದರ್, ನೋ 2 ಬಾಯ್ಸ್ ಇಟ್ ಈಚ್ ಅದರ್, ಬಾಯ್ಸ್ ಆರ್ ಟುಗೆದರ್, ಗರ್ಲ್ಸ್ ಆರ್ ಟುಗೆದರ್. ಆ ಸಿನಾಪ್ಸಿಸ್ ಅಲ್ಲಿ ಇಲ್ಲ ಆ ಪಾರ್ಟ್ ಅಲ್ಲಿ ನಿಮ್ಗೆ ಏನು ಶಾರ್ಟ್ ಕಟ್ ಕೊಟ್ಟಿರುತ್ತೆ ಅದನ್ನ ಕ್ವಿಕ್ ಆಗಿ ಯೂಸ್ ಮಾಡೋದು ನೋಡಿ. ಇಲ್ಲಿ ನಿಮಗೆ ಫಾರ್ಮುಲಾ ಹೇಳಿರುತ್ತೆ, ಈ 2 ನಂಬರು ಸೇಮ್ ಇದ್ದರೆ ನಂಬರ್ ಆಫ್ ವೇಸ್ ಟು ಕ್ಯಾನ್ ಅರೇಂಜ್ ಆಲ್ಟರ್ನೇಟಿವ್ಲಿ ಈಸ್ n ಇಂಟು n ಫ್ಯಾಕ್ಟೋರಿಯಲ್ ಇಂಟು n ಫ್ಯಾಕ್ಟೋರಿಯಲ್. ಯಾಕೆ ಅಂತ ಅಂದ್ರೆ, ಫಸ್ಟ್ ನಿನಗೆ 5 ಬಾಯ್ಸ್ ನ ಕೂಡಿಸಿದೀಯಾ ಅಂತ ಅಂದ್ರೆ B1 B2 B3 B4 B5 ಅಲ್ಲಿ ಕೂತ್ಕೊಂಡ್ರೆ, ಅವ್ರ ಪಕ್ಕದಲ್ಲಿ ಗರ್ಲ್ಸ್ ಕೂತ್ಕೊಂಡ್ರೆ, ಸೊ ಗರ್ಲ್ಸ್ ಕ್ಯಾನ್ ಬಿ ಅರೇಂಜ್ಡ್ ಇನ್ 5 ಫ್ಯಾಕ್ಟೋರಿಯಲ್ ವೇರ್ ಫಸ್ಟ್ ಬಾಯ್ಸ್ ಆರ್ ಅರೇಂಜ್ಡ್ ಇನ್ 5 ಫ್ಯಾಕ್ಟೋರಿಯಲ್ ವೇಸ್. ಇದು BG ಕಾಂಬಿನೇಷನ್. ಹಾಗೆ ಫಸ್ಟ್ ಗರ್ಲ್ಸ್ ಕೂತ್ಕೊಂಡು ಆಮೇಲೆ ಬಾಯ್ಸ್ ಕೂತ್ಕೊಂಡ್ರೆ ಅವಾಗ GB ಕಾಂಬಿನೇಷನ್ ಅಲ್ಲಿ ಬಂದ್ರೆ ಅಲ್ಲೂ 5 ಫ್ಯಾಕ್ಟೋರಿಯಲ್ ಇಂಟು 5 ಫ್ಯಾಕ್ಟೋರಿಯಲ್. ಆದ್ರಿಂದ ಇಟ್ ಇಸ್ 2 ಇಂಟು 5 ಫ್ಯಾಕ್ಟೋರಿಯಲ್ ಇಂಟು 5 ಫ್ಯಾಕ್ಟೋರಿಯಲ್. ಅದಕ್ಕೋಸ್ಕರ ನಿಂಗೆ ಶಾರ್ಟ್ ಕಟ್ ಅಂತ ಅಲ್ಲಿ ಹೇಳಿರ್ತಾರೆ, 2 ಇಂಟು 5 ಫ್ಯಾಕ್ಟೋರಿಯಲ್ ಇಂಟು 5 ಫ್ಯಾಕ್ಟೋರಿಯಲ್. ಪ್ರಾಬಬಿಲಿಟಿ ಈಸ್ ಇಟ್ ಈಸ್ 2 ಇಂಟು 5 ಫ್ಯಾಕ್ಟೋರಿಯಲ್ ಇಂಟು 5 ಫ್ಯಾಕ್ಟೋರಿಯಲ್ ಇಂಟು 5 ಫ್ಯಾಕ್ಟೋರಿಯಲ್ divided by 10 ಫ್ಯಾಕ್ಟೋರಿಯಲ್. If you simplify it, 2 into 5 factorial into 120, 10 into 9 into 8 into 7 into 6 into factorial simplification na quick ಆಗಿ ಮಾಡಿರೋದು ಹೇಳ್ಕೊಟ್ಟಿರುತ್ತೆ. You continue that when you are doing it, which is equals to, it is nothing but 6 2 times, 2 4 times, 2 2 times, which is 14 into 9 126, which is 1 by 126, which is your third option to this problem is. Problem number 23. 5 engineering, 4 mathematics, 2 chemistry books are placed on a shelf at random. The probability that books of each kind are all together. ನೋಡಿ, ಇವಾಗ ಎರಡನೇ ಪ್ರಾಬ್ಲಮ್ ಬಂತು. ಏನಂದ ಅಂದ್ರೆ, ಟೋಟಲ್ ಆಗಿ ಬುಕ್ಸ್ 5 ಇಂಜಿನಿಯರಿಂಗ್, 4 ಮ್ಯಾಥಮೆಟಿಕ್ಸ್, 2 ಕೆಮಿಸ್ಟ್ರಿ, 5 4 9 2 11, 11 books are arranged in 11 factorial ways. ಬುಕ್ಸ್ ಆರ್ ಟುಗೆದರ್ ಅಂದ್ರೆ ಇದೊಂದು 1 ಯೂನಿಟ್ ಆಗತ್ತೆ, ಇದೊಂದು 1 ಯೂನಿಟ್ ಆಗತ್ತೆ, ಇದೊಂದು 1 ಯೂನಿಟ್ ಆಗತ್ತೆ. 3 ಯೂನಿಟ್ಸ್ ಆರ್ ಅರೇಂಜ್ಡ್ ಇನ್ 3 ಫ್ಯಾಕ್ಟೋರಿಯಲ್. 5 ಇಂಜಿನಿಯರಿಂಗ್ ಬುಕ್ಸ್ ಆರ್ ಅರೇಂಜ್ಡ್ ಇನ್ 5 ಫ್ಯಾಕ್ಟೋರಿಯಲ್. 4 mathematics books on 4 factorial, like 2 factorial. This is your m. So now probability is m by n, which is nothing but 3 factorial into 4 factorial into 3 factorial into 5 factorial, 4 factorial, 2 factorial divided by, which is 11 factorial. So that when you simplify this, which is equals to 1 by 1155, which is the fourth option to this problem. Now, 2 numbers are randomly selected from 20 consecutive natural numbers. The probability that sum of the 2 numbers is an odd number. ನೋಡಿ, 2 ನಂಬರ್ನ ಸೆಲೆಕ್ಟ್ ಮಾಡ್ಕೊ ಅಂತ ಅಂದಿರೋದ್ರಿಂದ 2 ನಂಬರ್ಸ್ ಟು ಸೆಲೆಕ್ಟ್ ಮಾಡ್ಕೊಳ್ಳೋದಿಕ್ಕೆ 20C2 ವೇಸ್ ಅಲ್ಲಿ ಸೆಲೆಕ್ಟ್ ಮಾಡ್ಕೊಂತೀಯ. ಸಮ್ ಆಡ್ ನಂಬರ್ ಆಗಬೇಕು. ಸಮ್ ಆಡ್ ಆಗ್ಬೇಕಂತ ಅಂದ್ರೆ ನಿನಗೆ ಒಂದು ಈವನ್ ನಂಬರು ಒಂದು ಆಡ್ ನಂಬರ್ ಆದಾಗ ಮಾತ್ರಾನೇ ಸಮ್ ಅನ್ನೋದು ಆಡ್ ಆಗತ್ತೆ. ಅವಾಗ ಒಂದು ಆಡ್ ನಂಬರ್ 10 ಆಡ್ ನಂಬರ್ಸ್ ಇರುತ್ತೆ, 10C1 ವೇಸ್. ಒಂದು ಈವನ್ ನಂಬರ್ 10C1 ವೇಸ್, ಅಂಡ್ ಟೋಟಲ್ ಇದು m ಆಗತ್ತೆ. ಸೊ ವಿಚ್ ಈಸ್ ಪ್ರಾಬಬಿಲಿಟಿ ಈಸ್ 10 into 10 divided by 20 into 19 by 2 into 1, which is nothing but 10 by 19, which is your second option is. That is problem number 14. ಇಲ್ಲಿ ನೀವು ನೋಡಿದಾಗ
ಆಲ್ ಪ್ರಾಬ್ಲಮ್ಸ್ ಇಷ್ಟರವರೆಗೂ ನೀವು ನೋಡಿರೋ ಕೇಸಸ್ ಅಲ್ಲಿ ನಾವೆಲ್ಲ ಪ್ರಾಬ್ಲಮ್ಸ್ ಅಲ್ಲೂ ಜನರಲ್ ಆಗಿ ಸೆಕೆಂಡ್ PUC ಥಿಯರಮ್ಸ್ ಯಾವುದನ್ನು ಬಳಸದೇಲೆ ಎನ್ ಆಫ್ ಪ್ರಾಬಬಿಲಿಟಿ ಈಸ್ ಎನಿ ಈವೆಂಟ್ ಈಸ್ ನಂಬರ್ ಆಫ್ ಫೇವರಬಲ್ ಕೇಸಸ್ ಡಿವೈಡೆಡ್ ಬೈ ಟೋಟಲ್ ನಂಬರ್ ಆಫ್ ಕೇಸಸ್ ಅಲ್ಲಿ ಮಾಡಿದೀವಿ. ಇವಾಗ ಇಲ್ಲಿ ಸ್ವಲ್ಪ ಕ್ಲಿಯರ್ ಆಗಿ ಅಬ್ಸರ್ವ್ ಮಾಡಿಕೊಂಡು ಕಾನ್ಸೆಪ್ಟ್ ಅರ್ಥ ಮಾಡ್ಕೊಂಡು ನೋಡಿ. ಇಫ್ ಟೂ ಈವೆಂಟ್ಸ್ A and B are such that P of A plus B is 5/6, P of AB 1/3, P of A bar 1/2, what about A and B are? ನೋಡಿ, A plus B ಅಂತ ಅಂದ್ರೆ ಪ್ರಾಬಬಿಲಿಟಿಲಿ ಯೂನಿಯನ್ ಅಂತ ಅರ್ಥ, AB ಅಂದ್ರೆ ಅರ್ಥ ಇಂಟರ್ಸೆಕ್ಷನ್ ಅಂತ. P of A bar 1/2 ಕೊಟ್ಟಿರೋದ್ರಿಂದ P of A union B plus P of A intersection B is P of A plus P of B ಅಂತ ತಗೊಂಡ್ರೆ ಅವಾಗ 5/6 ಪ್ಲಸ್ ಇಟ್ ಈಸ್ 1/3. P of A ಈ ಕಡೆ ಟ್ರಾನ್ಸ್ಫರ್ ಮಾಡಿದ್ರೆ 1/2 ದಟ್ ಈಸ್ ಈಕ್ವಲ್ಸ್ ಟು P of B. If you simplify this, you will get which is 4/6 is equals to P of B, which is 2/3. Now, P of B 2/3, P of A into P of B calculate ಮಾಡಿದ್ರೆ 1/2 into 2/3, which is 1/3. Clearly P of A intersection B. ನಿಮ್ಗೆ ಆಲ್ರೆಡಿ ಡೆಫಿನೇಷನ್ಸ್ ಹೇಳಿದ್ದೆ. ಯಾವಾಗ P of A intersection B P of A into P of B ಆಗತ್ತೆ, ಅವಾಗ A and B becomes independent events ಆಗತ್ತೆ. So now, two cards are drawn successively with replacement. ಅಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಳಿ, ವಿತ್ ರಿಪ್ಲೇಸ್ಮೆಂಟ್ ಅನ್ನೋ ವರ್ಡ್ ಯೂಸ್ ಮಾಡಿದ್ದಾರೆ. ಯಾವಾಗ ವಿತ್ ರಿಪ್ಲೇಸ್ಮೆಂಟ್ ಅಂತೀವಿ, ಡ್ರಾನ್ ಕಾರ್ಡ್ ಈಸ್ ಅಗೇನ್ ಯು ಕ್ಯಾನ್ ರೀಪ್ಲೇಸ್ ಇನ್ಸೈಡ್ ದಟ್ ಬಂಚ್ ಆಫ್ ಕಾರ್ಡ್ಸ್. ಅವಾಗ ಈವೆಂಟ್ಸ್ ಬಿಕಮ್ಸ್ ಇಂಡಿಪೆಂಡೆಂಟ್ ಆಗತ್ತೆ. ಫಸ್ಟ್ ಡ್ರಾ ಮಾಡೋದಿಕ್ಕೆ ಪ್ರಾಬಬಿಲಿಟಿ ನಿನಗೆ ಏನಾಯ್ತು, ಏಸ್ ಕಾರ್ಡ್ಸ್ ಆಗಿರೋದ್ರಿಂದ 4 ಏಸ್ ಕಾರ್ಡ್ಸ್ 4/52 ಮತ್ತು ಇಟ್ ಈಸ್ ಅಗೇನ್ 4/52ನೇ ಆಗತ್ತಾದ್ರಿಂದ 1/13 into 1/13 1/169, which is your first option to the problem. From a pack of 52 cards, 2 cards are drawn 1 by 1. ಇಲ್ಲಿ ಹೇಳ್ತಾ ಇದೆ ವಿತೌಟ್ ರೀಪ್ಲೇಸ್ಮೆಂಟ್, ಅಂದ್ರೆ ಡ್ರಾನ್ ಕಾರ್ಡ್ ನ ವಾಪಸ್ ಹಾಕಲಿಲ್ಲ. ಅಂದ್ರೆ ಎರಡನೇ ಸಾರಿ ತೆಗೆದಾಗ ನಿನ್ನತ್ರ 51 ಕಾರ್ಡ್ಸೇ ಉಳಿದಿದೆ. ಅದಕ್ಕೋಸ್ಕರ ಮಲ್ಟಿಪ್ಲಿಕೇಶನ್ ಥಿಯರಮ್ ಏನ್ ಹೇಳ್ತಾ ಇದೆ, ಫಸ್ಟ್ ಕಾರ್ಡು ನಿನಗೆ ಫಸ್ಟ್ ಕಾರ್ಡ್ ಕಿಂಗ್ ಆಗಿ ಬರಬೇಕು, ಎರಡನೇದು ಕ್ವೀನ್ ಆಗಿ ಬರಬೇಕು, ಮೊದಲನೇ ಕಾರ್ಡ್ನ ವಾಪಸ್ ಹಾಕಿಲ್ಲ. ಸೊ ದೇರ್ ಫೋರ್ ಫಸ್ಟ್ ಕಿಂಗ್ ಆಮೇಲೆ ಕ್ವೀನ್ ಬರಬೇಕು. ಫಸ್ಟ್ ಕಿಂಗ್ ಬಂದಾದ ಮೇಲೆ ಕ್ವೀನ್ Q/K. ಸೊ ಕಿಂಗ್ ಕಾರ್ಡ್ ಬರಕ್ಕೆ ಪ್ರಾಬಬಿಲಿಟಿ 4/52. ಆಮೇಲೆ ಕ್ವೀನ್ಗಳು 4 ಇದ್ರೂ ಒಂದು ಕಿಂಗ್ ಆಚೆಗೆ ಹೊಟ್ಟೋಗ್ಬಿಟ್ಟಿರತ್ತಾದ್ರಿಂದ ಇಟ್ ಈಸ್ 4/51. ಸೊ ವಿಚ್ ಈಸ್ 4/52 1/13 into 4/51, which is 4/663, which is your third option to the problem is. Next is problem number 28. E1 and E2 are independent events. P of ಇದನ್ನ E1 dash intersection E2 ಅಂತ ತಗೊಳ್ಳಿ. ಅಲ್ಲಿ ಸ್ವಲ್ಪ ಎರರ್ ಇದೆ. E1 dash and E2 is 1/6, P of E2 1/2, P of E1 ಏನು ಹೇಳಿರೋದೇನು, ಇಂಡಿಪೆಂಡೆಂಟ್ ಅಂತ ಅಂದಿದ್ದಾರೆ. ಯಾವಾಗ ಈವೆಂಟ್ಸ್ ಇಂಡಿಪೆಂಡೆಂಟ್ ಆಗತ್ತೋ E1 intersection E2 is P of E1 P of E2. Not only E1 E2 independent, E1 dash E2 independent, E1 E2 dash independent, E2 and E1 dash and you are, because they are independent. 1/6 is equals to P of E1 dash into P of E2 1/2. So P of E1 dash is 1/3. ಆದ್ರೆ ಅವ್ನು ಕೇಳಿರೋದು ನಿಮಗೆ P of E1 is 1 minus P of E1 ಕ್ಯಾಲ್ಕುಲೇಟ್ ಮಾಡಿದ್ರೆ 1 minus 1/3, which is equals to 2/3. That is probability of E1, which is your fourth option is. Next is problem number 29. In a selection of A's selection is 1/7 and probability of B's selection is 1/5.
probability of both A and B being not selected is. ನೋಡಿ ಅಲ್ಲಿ ಏನ್ ಹೇಳ್ತಾ ಇದ್ದಾರೆ, ಎ ಅಂಡ್ ಬಿ ಇಬ್ರು ಇಂಟರ್ವ್ಯೂಗೆ ಹೋಗಿದ್ದಾರೆ, ಅರ್ಥಾತ್ ಎ ಸೆಲೆಕ್ಷನ್ ಬಿ ಮೇಲೆ ಡಿಪೆಂಡ್ ಆಗಲ್ಲ, ಬಿ ಸೆಲೆಕ್ಷನ್ ಎ ಮೇಲೆ ಡಿಪೆಂಡ್ ಆಗಲ್ಲ. ಅವಾಗ ಅರ್ಥ ಏನು, ದೇ ಆರ್ ಇಂಡಿಪೆಂಡೆಂಟ್ ಈವೆಂಟ್ಸ್. ಇಬ್ಬರೂ ಸೆಲೆಕ್ಟ್ ಆಗ್ತಾ ಇಲ್ಲ, ಇಬ್ಬರೂ ಸೆಲೆಕ್ಟ್ ಆಗ್ತಾ ಇಲ್ಲ, ಎ ಸೆಲೆಕ್ಟ್ ಆಗ್ತಾ ಇಲ್ಲ ಎ ಡ್ಯಾಶ್, ಬಿನೂ ಸೆಲೆಕ್ಟ್ ಆಗ್ತಾ ಇಲ್ಲ ಬಿ ಡ್ಯಾಶ್. ಸೆಲೆಕ್ಷನ್ ಬಿಕಮ್ಸ್ ಇಂಡಿಪೆಂಡೆಂಟ್, ದೇರ್ ಫೋರ್ ಇಟ್ ಈಸ್ ಪಿ ಆಫ್ ಎ ಡ್ಯಾಶ್ ಇಂಟು ಪಿ ಆಫ್ ಬಿ ಡ್ಯಾಶ್. ಸೊ ದೇರ್ ಫೋರ್ ಪಿ ಆಫ್ ಎ ಡ್ಯಾಶ್ ಅಂದ್ರೆ 1/7 ಕಾಂಪ್ಲಿಮೆಂಟ್ ಬಿಕಮ್ಸ್ it is 6/7 into p of b dash is, which is 4/5, which is 24/35, which is your second option to the problem is. Now move to the problem number 30, that a problem of mathematics is given to 3 students whose chances of solving the problem is 1/3, 1/4, 1/5 respectively. The probability that the question will be solved. ಇವಾಗ ಈ ಪ್ರಾಬ್ಲಮ್ ಅಲ್ಲಿ ಪ್ರಾಬ್ಲಮ್ ವಿಲ್ ಬಿ ಸಾಲ್ವ್ಡ್ ಅಂದ್ರೆ ಯಾರಾದರೂ ಸಾಲ್ವ್ ಮಾಡಿಕೊಡ್ಲಿ, ಎ ಆರ್ ಬಿ ಆರ್ ಸಿ 3 ಜನ ಸೇರಿ ಆದರೂ ಮಾಡಿಕೊಡ್ಲಿ. ಈ ಪ್ರಾಬ್ಲಮ್ನ ನಾವು ಫಸ್ಟ್ ಮೆಥಡ್ ಅಲ್ಲೂ ಮಾಡ್ಬೋದು, ಪಿ ಆಫ್ ಎ ಯೂನಿಯನ್ ಬಿ ಯೂನಿಯನ್ ಸಿ ಮಾಡೋದು ತುಂಬಾ ಟಫ್ ಆಗತ್ತೆ ಕ್ಯಾಲ್ಕುಲೇಷನ್ ವೈಸ್. ಅದರಿಂದ ಮೊದಲನೇದು ನೋಡಿ, ಯಾವಾಗ ಸ್ಟೂಡೆಂಟ್ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾ ಇರ್ತಾರೋ ಅವರ ಇಂಟೆಲಿಜೆನ್ಸ್ ಅನ್ನೋದು ಇಂಡಿಪೆಂಡೆಂಟ್ ಆಗಿರೋದ್ರಿಂದ ದ ಈವೆಂಟ್ಸ್ ಬಿಕಮ್ಸ್ ಇಂಡಿಪೆಂಡೆಂಟ್ ಆಗಿರುತ್ತೆ. ಅದಕ್ಕೋಸ್ಕರ ಪ್ರಾಬಬಿಲಿಟಿ ಆಫ್ ಫೈಂಡಿಂಗ್ ಸೊಲ್ಯೂಷನ್ ಬೈ ಎನಿ ಒನ್, ಯಾರಾದರೂ ಸಾಲ್ವ್ ಮಾಡಿಕೊಡ್ಲಿ, ಪಿ ಆಫ್ ಎ ಯೂನಿಯನ್ ಬಿ ಯೂನಿಯನ್ ಸಿ ಈಸ್ 1 ಮೈನಸ್ ಪಿ ಆಫ್ ಎ ಡ್ಯಾಶ್ ಇಂಟು ಪಿ ಆಫ್ ಬಿ ಡ್ಯಾಶ್ ಇಂಟು ಪಿ ಆಫ್ ಸಿ ಡ್ಯಾಶ್. ಇದು ನಮಗೆ ತುಂಬಾ ಈಸಿ ಆಗಿ ಕ್ಯಾಲ್ಕುಲೇಷನ್ ಆಗತ್ತೆ ಈವೆಂಟ್ಸ್ ಇಂಡಿಪೆಂಡೆಂಟ್ ಆದರೆ. 1 ಮೈನಸ್ ಇಟ್ ಈಸ್ 2/3 ಇಂಟು 3/4 ಇಂಟು 4/5 ಈಸಿ ಆಗತ್ತೆ ಅರ್ಥ, ಯಾಕಂದ್ರೆ ಇಂಡಿಪೆಂಡೆಂಟ್ ಆಗಿರೋದ್ರಿಂದ ಪ್ರಾಬಬಿಲಿಟಿ ದಟ್ ದಿ ಪ್ರಾಬ್ಲಮ್ ವಿಲ್ ಬಿ ಸಾಲ್ವ್ಡ್ ಈಸ್ 3/5, which is fourth option to the problem is. Now move to problem 31. The probability that A speaks truth is 4/5, while this probability B is 3/4. The probability that they contradict each other when asked to speak on a fact. ಇದು ಇಂಟೆಲಿಜೆನ್ಸಿ ಡಿಪಾರ್ಟ್ಮೆಂಟ್ ಅಲ್ಲಿ ಮಾಡ್ತಾ ಇರ್ತೀವಿ, ಯಾಕಂದ್ರೆ ಇಬ್ಬರನ್ನ ಡಿಫರೆಂಟ್ ಆಗಿ ನಾವು ಇಂಟರ್ವ್ಯೂ ಮಾಡಿದಾಗ ಎ ಸಾಧಾರಣವಾಗಿ ನಿಜ ಹೇಳೋ ಚಾನ್ಸ್ 4/5, ಬಿ ಚಾನ್ಸಸ್ ಇಸ್ 3/4. ಒಂದು ವಿಷಯ ಅವ್ರನ್ನ ಕೇಳಿದಾಗ ಅವರಿಬ್ಬರು ಒಬ್ಬರಿಗೊಬ್ಬರು ಕಾಂಟ್ರಡಿಕ್ಟ್ ಆಗೋ ಚಾನ್ಸ್ ಏನು ಅಂದ್ರೆ, ಎ ನಿಜ ಹೇಳಿದ್ರೆ ಅದೇ ಟೈಮ್ಗೆ ಬಿ ಆ ವಿಷಯದ ಮೇಲೆ ಸುಳ್ಳು ಹೇಳಬೇಕು, ಅಥವಾ ಎ ಏನಾದರೂ ಸುಳ್ಳು ಹೇಳಿದ್ರೆ ಆ ಕಾನ್ಸೆಪ್ಟ್ ಮೇಲೆ ಬಿ ಅನ್ನೋನು ಎ ರಾಂಗ್, ಬಿ ಕರೆಕ್ಟ್. ಸೊ therefore again events are independent, which is p of a into p of b dash plus p of a dash into p of b. Then p of a speaks truth is 4/5, b will not give the truth is 1/4, ಹಾಗೆ a dash is 1/5, ಹಾಗೆ p of b ನಿಜ ಹೇಳೋ ಚಾನ್ಸ್ ಬಂದು which is 3/4. So therefore which is nothing but 7/20, which is third option to the problem is. Now problem 32. A card is drawn from 52 cards. A gambler bets that it is a spade or an ace. What are odds against his winning this bet is? ಜನರಲ್ ಆಗಿ ಆರ್ಟ್ಸ್ ಇನ್ ಎಗಿನೆಸ್ಟ್ ಆರ್ಟ್ಸ್ ಇನ್ ಫೇವರ್ ನಮ್ಮ ಜೀವನದಲ್ಲಿ ಯಾವಾಗ್ಲೂ ಮಾಡ್ಕೊಂತಾ ಇರ್ತೀವಿ. ಏನಂತ ಅಂದ್ರೆ, ಒಂದು ಕೆಲಸ ಮಾಡಕ್ ಮುಂಚೆ ಇದರಲ್ಲಿ ಎಷ್ಟು ಚಾನ್ಸಸ್ ಫೇಲ್ ಆಗತ್ತೆ ಅಂತ ಯೋಚನೆ ಮಾಡ್ದಂಗೆ. ನೋಡಿ ಇಲ್ಲಿ ಬೆಟ್ ಏನಂತ ಅಂದ್ರೆ, ಸ್ಪೇಡ್ ಅಥವಾ ಏಸ್ ಬರೋದು ನಿನಗೆ ಚಾನ್ಸ್. ಸ್ಪೇಡ್ ಆರ್ ಏಸ್ ಅಂತ ಅಂದಾಗ ಯುವರ್ ಚಾನ್ಸಸ್ ಆಫ್ ಗೆಟಿಂಗ್ ಪ್ರಾಬಬಿಲಿಟಿ ಆಫ್ ಇ. ಓಕೆ, a card is drawn from a pack of 52 cards. A gambler bets that it is a spade or an ace. What are odds against his winning the bet? ನೋಡಿ, ಜನರಲ್ ಆಗಿ ನಾವು
ಈ ಟೈಪ್ ಪ್ರಾಬ್ಲಮ್ ಬಂದಾಗ ವಿನ್ನಿಂಗ್ ಎಗಿನೆಸ್ಟ್ ಆರ್ಟ್ಸ್ ಇನ್ ಫೇವರ್, ಜನರಲ್ ಟೆಂಡೆನ್ಸಿ ಅಷ್ಟೇ, ನನ್ನ ಎಷ್ಟು ಚಾನ್ಸಸ್ ಫೇಲ್ಯೂರ್ ಆಗತ್ತೆ ಅಂತ ಯೋಚನೆ ಮಾಡ್ಕೊತಾ ಇರ್ತೀವಿ. ಅಂಥ ಕೇಸಸ್ಸಲ್ಲಿ ಈ ಪ್ರಾಬ್ಲಮ್ ಬೇಕಾಗತ್ತೆ. ಸೊ ಇವಾಗ ನಾವು ಈ ಪ್ರಾಬ್ಲಮ್ನ ನೋಡಿದರೆ ನನಗೆ ಸ್ಪೇಡ್ ಆರ್ ಏಸ್ ಬರಲಿ, ಸ್ಪೇಡ್ ಆರ್ ಏಸ್, ಸ್ಪೇಡ್ ಮತ್ತು ಏಸ್ ಆದ ಕಾರ್ಡ್ ಆದ್ದರಿಂದ ನಾವು when the probability is spade ಗೆ 13/52, yes ಗೆ 4/52, yes intersection ಗೆ 1/52, which is 16/52 ಆಗಿರತ್ತಾದ್ದರಿಂದ which is nothing but 1/4. 1/4 is the probability of happening P of E. Then probability okay, it is 16/52, 1/4 anta barde, adu wrong. So which is 4/13. So P of E 4/13 ಆದರೆ P of E dash ಬಂದು 9/13 ಆಗತ್ತೆ. ಆರ್ಟ್ಸ್ ಎಗಿನೆಸ್ಟ್ ಹಿಸ್ ವಿನ್ನಿಂಗ್, ನಿಮಗೆ ಫಾರ್ಮುಲಾ ಏನು ಕೊಟ್ಟಿತ್ತು? P of E bar is to P of E. So which is 9/13 is to 4/13, which is 9:4, which is the third option to the problem. Now problem 33, a box X contains 2 white 3 black balls and another bag Y contains 4 white and 2 black balls. One bag is selected at random and a ball is drawn from it. Then probability for ball chosen to be white is. problem ಅರ್ಥ ಮಾಡ್ಕೊಳ್ಳಿ. ಯಾವ ಬ್ಯಾಗಿಂದನಾದರೂ ಬಾಲ್ ಬರಲಿ, ನಮಗೆ ಬರಬೇಕಾಗಿದ್ದು ವೈಟ್ ಬಾಲ್ ಬರಲಿ. ಅಂದರೆ E1 is selection of the first bag is probability 1/2. Selection of bag Y is probability 1/2. ನನಗೆ ಮೊದಲನೇ ಬ್ಯಾಗಿಂದ ವೈಟ್ ಬಾಲ್ ಬರೋ ಪ್ರಾಬಬಿಲಿಟಿ ಬಂದು, ಸೊ ಫಸ್ಟ್ ಬ್ಯಾಗಿಂದ ವೈಟ್ ಬಾಲ್ಗೆ 2/5. ಎರಡನೇ ಬ್ಯಾಗಿಂದ ಪ್ರಾಬಬಿಲಿಟಿ ಆಫ್ ಗೆಟಿಂಗ್ ವೈಟ್ ಬಾಲ್ ಫ್ರಮ್ ಸೆಕೆಂಡ್ ಬ್ಯಾಗ್ ಈಸ್ it is 4/6. ಯಾವ ಬ್ಯಾಗಿಂದನಾದರೂ ಬರಲಿ, ವೈಟ್ ಬಾಲ್ ಬರಲಿ, ಸೊ ಇಟ್ ಈಸ್ ಎ ಟೋಟಲ್ ಪ್ರಾಬಬಿಲಿಟಿ ಥಿಯರಮ್. ಸೊ ಇಟ್ ಈಸ್ P of E1 into P of W by E1 into P of E2 into P of W by E2. So 1/2 into 2/5 plus 1/2 into 4/6, you can simplify it, which is equals to 8/15, which is your third option. Problem 34. A bag A contains 2 white and 3 red balls. Bag B contains 4 white and 5 red balls. One ball is drawn at random from a randomly chosen bag and it is found to be red. The probability that it was drawn from bag B was. ನೋಡಿ, ಲಾಸ್ಟ್ ಟೈಮ್ ತರಾನೇ ಈ ಬ್ಯಾಗ್ ಇಲ್ಲಿ ಕೂಡ ನಾವು ಬಾಲ್ನೇ ಡ್ರಾ ಮಾಡ್ತಾ ಇದ್ದರೂ ರೆಡ್ ಬಾಲ್ ಬಂದ್ಬಿಟ್ಟಿದೆ. ಆ ರೆಡ್ ಬಾಲ್ ಅನ್ನೋದು ಬ್ಯಾಗ್ ಬಿ ಇಂದ ಬರಬೇಕು. ಲಾಸ್ಟ್ ಟೈಮ್ ಹೇಳಿದ್ದು ಯಾವ ಬ್ಯಾಗಿಂದನಾದರೂ ಬರಲಿ, ವೈಟ್ ಬಾಲ್ ಬರಲಿ, ಅದು ಟೋಟಲ್ ಪ್ರಾಬಬಿಲಿಟಿ. ಬಂದಿರೋ ರೆಡ್ ಬಾಲು ಬ್ಯಾಗ್ ಬಿ ಇಂದ ಬರಲಿ ಅಂತ ಅಂದಾಗ ಬೇಯಿಸ್ ಥಿಯರಮ್ ಆಗತ್ತೆ. ಇವಾಗ ಎ ಬ್ಯಾಗಿಂದ ನಾನು ತಗೊಳ್ಳೋಕ್ಕೆ ಚಾನ್ಸು 1/2, ಬಿ ಬ್ಯಾಗಿನ ಸೆಲೆಕ್ಟ್ ಮಾಡೋ ಚಾನ್ಸು 1/2. ಮೊದಲನೇ ಬ್ಯಾಗಿಂದ ನಾನು ರೆಡ್ ಬಾಲ್ ಸೆಲೆಕ್ಟ್ ಮಾಡ್ಕೊಳ್ಳೋ ಪ್ರಾಬಬಿಲಿಟಿ ಬಂದು 3/5. ಎರಡನೇ ಬ್ಯಾಗಿಂದ ನಾನು ರೆಡ್ ಬಾಲ್ ಸೆಲೆಕ್ಟ್ ಮಾಡ್ಕೊಳ್ಳೋ ಪ್ರಾಬಬಿಲಿಟಿ ಬಂದು 5/9. ನನಗೆ ರೆಡ್ ಬಾಲ್ ಬಂದಿದೆ. ಯಾವ ಬ್ಯಾಗಿಂದ ಬೇಕು? ಎರಡನೇ ಬ್ಯಾಗಿಂದ ಬೇಕು. ಸೊ P of E2 by R is P of E2 into P of R by E2 by sigma or P of E1 into P of R by E1 plus P of E2 into P of R by E2. ಇದು ಪ್ರಾಕ್ಟೀಸ್ ಆಗಿರತ್ತಾದ್ರಿಂದ ನೀವು ಫಾರ್ಮುಲಾ ಡೈರೆಕ್ಟ್ ಆಗಿ ಸಬ್ಸ್ಟಿಟ್ಯೂಟ್ ಮಾಡ್ತೀರಾ. 1/2 into 5/9 by 1/2 into 3/5 plus 1/2 into 5/9, which it can simplification gives you 25/52. That is fourth option. Now problem 35 is that
A and B toss a coin alternatively. The first to show head being a winner, A starts the game. The chances of winning his winning is. ನೋಡಿ, ಎ ಬಿ ಮತ್ತು ಕಾಯಿನ್ ಟಾಸ್ ಮಾಡ್ತಾ ಇದ್ದಾರೆ. ಏನೇ ವಿನ್ ಆಗಬೇಕು ಚಾನ್ಸು, ಎ ಹೆಡ್ ಹಾಕಿದ್ರೆ ಎ ವಿನ್ ಆಗ್ತಾನೆ. ಎ ಹೆಡ್ ಹಾಕ್ಲಿಲ್ಲ, ಅವಾಗ ಬಿ ಏನಾದ್ರೂ ಹೆಡ್ ಹಾಕಿದ್ರೆ ಬಿ ವಿನ್ ಆಗ್ತಾನೆ. ಆದ್ರೆ ನಮ್ಗೆ ಏನೇ ವಿನ್ ಆಗ್ಬೇಕಂತ ಅಂದ್ರೆ ಫಸ್ಟ್ ಚಾನ್ಸ್ ಅಲ್ಲೇ ಎಗೆ ಹೆಡ್ ಬರಬೇಕು, ಅಥವಾ ಫಸ್ಟ್ ಚಾನ್ಸ್ ಅಲ್ಲಿ ಎಗೆ ಹೆಡ್ ಮಿಸ್ ಆದರೆ ಬಿಗೂ ಹೆಡ್ ಬರಬಾರ್ದು ಮತ್ತು ಎಗೆ ಹೆಡ್ ಬರಬೇಕು. ಮತ್ತು ಅಲ್ಲೇನಾದರೂ ಎಗೆ ಮಿಸ್ ಆದರೆ ಎ ಬಿ ಮತ್ತು ಎಗೆ ಮಿಸ್ ಆದರೆ ಬಿಗೆ ಮಿಸ್, ಎಗೆ ಕಂಟಿನ್ಯೂ ಆಗಬೇಕು. ಹೀಗೆ ಗೇಮ್ ಕಂಟಿನ್ಯೂ ಆಗ್ತಾ ಇರುತ್ತೆ. ಯಾವಾಗ ಎಗೆ ಹೆಡ್ ಬರುತ್ತೋ ಅವಾಗ ಗೇಮ್ ಸ್ಟಾಪ್ ಆಗುತ್ತೆ. ಸೊ ಇನ್ ದಟ್ ಕೇಸ್ ಎಗೆ ವಿನ್ ಆಗೋ ಚಾನ್ಸ್ ಏನು? ಸೊ ಇಟ್ ಈಸ್ ಪಿ ಆಫ್ ಎ ಪ್ಲಸ್ ಪಿ ಆಫ್ ಎ ಬಾರ್ ಇಂಟು ಪಿ ಆಫ್ ಬಿ ಬಾರ್ ಇಂಟು ಪಿ ಆಫ್ ಎ. ಇದು ಕಾಯಿನ್ ಪ್ರಾಬ್ಲಮ್ಗೆ ಅಲ್ಲ, ಯಾವ ಕೇಸ್ಗಾದ್ರೂ ನೀವು ಈ ಫಾರ್ಮುಲಾ ಡೈರೆಕ್ಟ್ ಆಗಿ ಡಿರೈವ್ ಮಾಡಿರತ್ತೆ ಕ್ಲಾಸಲ್ಲಿ, ಅದರ ನೋಡ್ಕೊಂಡು ಅಪ್ಲೈ ಮಾಡಿ ಫಾರ್ಮುಲಾನ. ಸೊ ಪಿ ಆಫ್ ಎ ಕಾಮನ್ ತೆಗೆದು ಬಿಟ್ರೆ ಇಟ್ ಈಸ್ 1 ಪ್ಲಸ್ ಪಿ ಆಫ್ ಎ ಬಾರ್ ಇಂಟು ಪಿ ಆಫ್ ಬಿ ಬಾರ್ ಪ್ಲಸ್ ಡಾಟ್ ಡಾಟ್ ಡಾಟ್, which is in the geometric progression sum to infinity 1 minus 1 by p of a bar into p of b bar. ಈ ಫಾರ್ಮುಲಾ ಯಾಕೆ ಕೊಟ್ಟಿದ್ದು ಅಂತ ಅಂದ್ರೆ, ಕಾಯಿನ್ ನಲ್ಲಿ ಹೆಡ್ ಬರೋ ಚಾನ್ಸ್ ಏನೋ ಹೆಡ್ ಬರದೇ ಇರೋ ಚಾನ್ಸು ಅಷ್ಟೇ. ಇದೇ ಪ್ರಾಬ್ಲಮ್ ನೀವೇನಾದ್ರೂ ಡೈಮೇಲ್ ಮಾಡಿದಾಗ ಸ್ವಲ್ಪ ಡಿಫರೆಂಟ್ ಇರುತ್ತೆ. ಸೊ ಪ್ರಾಬಬಿಲಿಟಿ ಆಫ್ ಗೆಟಿಂಗ್ ಎ ಹೆಡ್ ಈಸ್ 1/2, that is 1/2 into 1 minus 1 by 1/2 into 1/2 is 1/4. It is 1/2 into 1 by 3/4, which is 2/3. Therefore, probability of winning A's chance is 2/3. So now move to the problem 36. A man and his wife appear for an interview for 2 posts. The probability for husband selection is 1/7. And that of wife selection is 1/5. What is the probability that only one of them will be selected? ಇಲ್ಲಿ ಗೊತ್ತಾಗ್ತಾ ಇದೆ, ಒಬ್ಬರೇ ಸೆಲೆಕ್ಷನ್ ಆಗಬೇಕು. ವೈಫ್ ಸೆಲೆಕ್ಷನ್ ಆದ್ರೆ ಹಸ್ಬೆಂಡ್ ರಿಜೆಕ್ಟೆಡ್, ಹಸ್ಬೆಂಡ್ ಸೆಲೆಕ್ಷನ್ ಆದ್ರೆ ವೈಫ್ ರಿಜೆಕ್ಟೆಡ್. ದೇರ್ಫೋರ್ ಪಿ ಆಫ್ ಹಸ್ಬೆಂಡ್ ಸೆಲೆಕ್ಟೆಡ್ ವೈಫ್ ರಿಜೆಕ್ಟೆಡ್, ಆರ್ wife selected husband is rejected. So p of husband selection is given to be 1/7. So and then probability that wife is not selected is 4/5, plus wife is selected is 1/5 and husband is not selected is 6/7, which is nothing but 24/25. 6 plus 4, which is 10/35. 10/35 is 2/7, which is the second option. The probability that teacher will give an unannounced test during any class meeting is 1/5. If a student is absent twice, then probability that the student will miss at least one test is. ನೋಡಿ, ಸ್ಟೂಡೆಂಟ್ ತುಂಬಾ ಇಷ್ಟಪಡ್ತಾ ಇದ್ದಾನೆ, 2 ಟೆಸ್ಟ್ ಮಿಸ್ ಆದ್ರೆ ಇನ್ನೂ ಬೆಸ್ಟ್, ಅಥವಾ 1 ಟೆಸ್ಟ್ ಆದ್ರೂ ಮಿಸ್ ಆಗಬೇಕು. ಇದು ಕೂಡ ಅಷ್ಟೇ, ಕಾಂಪ್ಲಿಮೆಂಟರಿನಲ್ಲಿ ಫೈಂಡ್ ಔಟ್ ಮಾಡಿ. probability that the student will miss at least 1 test is nothing but 1 minus probability that the teacher has conducted no test. ಟೆಸ್ಟ್ ಕೊಡದೇಲೆ ಇದ್ದಾಗ ಅವನು ಮಿಸ್ ಆದರೆ ಅವಾಗ ಪ್ರಾಬಬಿಲಿಟಿ ದಟ್ ಹಿ ವಿಲ್ ಮಿಸ್ ಅಟ್ ಲೀಸ್ಟ್ 1 ಟೆಸ್ಟ್. ಅವಾಗ ಪ್ರಾಬಬಿಲಿಟಿ ದಟ್ ಟೆಸ್ಟ್ ಕೊಡೋ ಚಾನ್ಸ್ 1/5 ಆದರೆ ನೋ ಟೆಸ್ಟ್ ಬಂದು 4/5. ಸೊ ವಿಚ್ ಈಸ್ ನಥಿಂಗ್ ಬಟ್ 1 minus 16/25, which is 9/25, the fourth option. Now when the numbers p and q are chosen randomly from the set 1, 2, 3, 4 with replacement, the probability that p square is greater than or equal to 4q. ನೋಡಿ, 1, 2, 3, 4 ಎರಡೂ ಕೂಡ p, q ಎರಡೂ ಕೂಡ 1, 2, 3, 4 ಇಂದಾನೆ ತಗೋಬೇಕಾದ್ರಿಂದ ನಿನಗೆ ಎಷ್ಟು ಆರ್ಡರ್ಡ್ ಪೇರ್ಸ್ ಬರುತ್ತೆ ಅಂದ್ರೆ 1, 1, 1, 2 so on 4, 4 ಅಂತ ಅಂದ್ರೆ n ಅಲ್ಲಿ 16 ಆರ್ಡರ್ಡ್ ಪೇರ್ಸ್ ಇರುತ್ತೆ.
ನೀನು ತಗೊಳ್ಳೋ ನಂಬರ್ಸ್ ಯಾವ ಥರ ಚೂಸ್ ಆಗಿರಬೇಕು ಅಂತ ಅಂದರೆ P1 ತಗೊಂಡು Q1 ತಗೊಂಡ್ರೆ P ಸ್ಕ್ವಯರ್ ಗ್ರೇಟರ್ ದ್ಯಾನ್ 4Q ಅಂತ ಅಂದರೆ 1 ಕೆನಾಟ್ ಬಿ ಗ್ರೇಟರ್ ದ್ಯಾನ್ 4, ದೇರ್ ಫೋರ್ 1,1 ಆರ್ಡರ್ ಪೇರ್ ಸ್ಯಾಟಿಸ್ಫೈ ಆಗಲ್ಲ. ಹಾಗೆ 1Qಗೆ 1 2 3 4 ಯಾವುದು ಸ್ಯಾಟಿಸ್ಫೈ ಆಗಲ್ಲ. P2 ತಗೊಂಡ್ರೆ Q ಬಂದು 1 ತಗೊಂಡ್ರೆ ಅವಾಗ 2,1 2 ಸ್ಕ್ವಯರ್ ಈಸ್ ಈಕ್ವಲ್ ಟು 4 ಆಗುತ್ತೆ. ದೇರ್ ಫೋರ್ ಈ ಆರ್ಡರ್ಡ್ ಪೇರ್ ಸ್ಯಾಟಿಸ್ಫೈ ಆಗುತ್ತೆ. ಇದೊಂದೇ ಆರ್ಡರ್ಡ್ ಪೇರ್ P2 ತಗೊಂಡಾಗ ಆಗುತ್ತೆ. P3 ತಗೊಂಡಾಗ Q1 ತಗೋಬಹುದು, 2 ತಗೋಬಹುದು, ಬಿಕಾಸ್ 3 ಸ್ಕ್ವಯರ್ ಈಸ್ ಗ್ರೇಟರ್ ದ್ಯಾನ್ 4, ಆಲ್ಸೋ 3 ಸ್ಕ್ವಯರ್ ಈಸ್ ಗ್ರೇಟರ್ ದ್ಯಾನ್ 8, ದೇರ್ ಫೋರ್ 2 ಆರ್ಡರ್ಡ್ ಪೇರ್ ಆಗುತ್ತೆ. P4 ತಗೊಂಡಾಗ Q1 2 3 4 ತಗೋಬಹುದಾದ್ರಿಂದ ನಿನಗೆ ಈ 4 ಆರ್ಡರ್ಡ್ ಪೇರ್ಸು ಕೂಡ ಸ್ಯಾಟಿಸ್ಫೈ ಆಗುತ್ತೆ. ಟೋಟಲ್ ಆಗಿ ನಿನಗೆ ಆರ್ಡರ್ಡ್ ಪೇರ್ಸ್ ಇರೋದು 7 ಆರ್ಡರ್ಡ್ ಪೇರ್ಸ್ ಔಟ್ ಆಫ್ 6. ದೇರ್ ಫೋರ್ ಪ್ರಾಬಬಿಲಿಟಿ ಆಫ್ ಹ್ಯಾಪನಿಂಗ್ ದಿಸ್ ಈಸ್ 7/16. ಅಂದರೆ ನೀವು ಪ್ರಾಬಬಿಲಿಟಿ ಚಾಪ್ಟರ್ನ ಬೇರೆ 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 ಎಲ್ಲ ಕಡೆಗಳಲ್ಲೂ ನೋಡ್ತಾ ಬರ್ಬೋದು ಅನ್ನೋ ಉದಾಹರಣೆಗಳು ಇಲ್ಲಿ ಸಿಗತ್ತೆ. In a class, 2/3 of are boys, 1/3 are girls. The probability for boys to get a first class is 0.28. Probability for girl to get a first class is 0.25. If a person is chosen at random, find the probability that for a chosen person to get a first class. Problem last line nodu. Probability for a chosen person to get a first class. ನನಗೆ ಯಾರಾದರೂ ಬರಲಿ, ಅವನು ಫಸ್ಟ್ ಕ್ಲಾಸ್ ಆಗಿರೋನು ಬರಲಿ, ಅಷ್ಟು ಸಾಕು. ಬಾಯ್ ಆದರೂ ಆಯಿತು, ಗರ್ಲ್ ಆದರೂ ಆಯಿತು. ಪ್ರಾಬಬಿಲಿಟಿ ದಟ್ ದ ಸ್ಟೂಡೆಂಟ್ ಒಬ್ಟೈನ್ ಫಸ್ಟ್ ಕ್ಲಾಸ್ ಈಸ್ ಪ್ರಾಬಬಿಲಿಟಿ ಬಾಯ್ ಆಗಿ ಬಾಯಿಂದ ಫಸ್ಟ್ ಕ್ಲಾಸ್ ಆದರೂ ಬರಲಿ. ಪ್ರಾಬಬಿಲಿಟಿ ಆಫ್ ಗೆಟಿಂಗ್ ಎ ಗರ್ಲಿಂದಾನಾದರೂ ಫಸ್ಟ್ ಕ್ಲಾಸ್ ಬರಲಿ. ಸೊ ಪ್ರಾಬಬಿಲಿಟಿ ದಟ್ ಎ ಬಾಯ್ ಈಸ್ ಗೆಟಿಂಗ್ ಬಾಯ್ ಈಸ್ 2/3, ಅವನು ಫಸ್ಟ್ ಕ್ಲಾಸ್ ಬರೋ ಚಾನ್ಸ್ 0.28. ಗರ್ಲ್ ಆಗಿ ಬಂದರೆ ಅದು 1/3. ಅವಳೇನಾದರೂ ನಿನಗೆ ಫಸ್ಟ್ ಕ್ಲಾಸ್ ಬರೋ ಚಾನ್ಸ್ ಅಂದರೆ 0.25. ಸೊ ವಿಚ್ ಈಸ್ 0.56 ಪ್ಲಸ್ 0.25 ಡಿವೈಡೆಡ್ ಬೈ 3, which is 0.81 divided by 3, which is 0.27, which is the third option. A number x is chosen at random out of natural numbers 1 to 100. Find the probability for x to follow. X plus 100 by x is greater than 50. ನೋಡಿಲಿ 100 ನಂಬರ್ಸ್ ಕೊಟ್ಟಿದ್ದಾರೆ, ಅದರಲ್ಲಿ ಒಂದು ನಂಬರ್ ಸೆಲೆಕ್ಟ್ ಮಾಡ್ಕೊಳ್ಳೋಕ್ಕೆ ಚಾನ್ಸ್ 100. ನಿನಗೆ ಈ ಇನ್ಇಕ್ವಾಲಿಟಿ ಸಾಲ್ವ್ ಆಗಬೇಕಾದ್ರಿಂದ x/100/x ಗ್ರೇಟರ್ ದ್ಯಾನ್ 50. ಇವಾಗ ಈ ಚಾಪ್ಟರ್ ನಿಮಗೆ ಇವಾಗ ಲೀನಿಯರ್ ಇನ್ಇಕ್ವಾಲಿಟೀಸ್ ಇಂದ ಬರ್ತಾ ಇದೆ, ಕ್ವಾಡ್ರಾಟಿಕ್ ಆಫ್ ಕೋರ್ಸ್. x² - 50x + 100 ಗ್ರೇಟರ್ ದ್ಯಾನ್ 0 ಆಗೋ ನಂಬರ್ಸ್ ಎಷ್ಟು ನ್ಯಾಚುರಲ್ ನಂಬರ್ಸ್ ಇವೆ. ಇವಾಗ ದಿಸ್ ಕೆನ್ ಬಿ ಕನ್ಸಿಡರ್ಡ್ ಆಸ್ x² - 2 × 25x ಪ್ಲಸ್ 525ನ ಆಡ್ ಮಾಡಿಕೊಂಡ್ರೆ ವಿಚ್ ಈಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 525. ಸೊ ವಿಚ್ ಈಸ್ x - 25 ಹೋಲ್ ಸ್ಕ್ವಯರ್ ಈಸ್ ಗ್ರೇಟರ್ ದ್ಯಾನ್ 525. ನಿನಗಿವಾಗ ಎಕ್ಸ್ಗೆ 1 or 2 ಸೆಲೆಕ್ಟ್ ಮಾಡಿಕೊಂಡ್ರೆ 24 ಸ್ಕ್ವಯರ್ ಅಂಡ್ 23 ಸ್ಕ್ವಯರ್ಸ್ ಆರ್ ಗ್ರೇಟರ್ ದ್ಯಾನ್ 525. ಅಂಡ್ ಎಕ್ಸ್ಗೆ ನೀನು 47 ಸೆಲೆಕ್ಟ್ ಮಾಡ್ಕೊಂಡು 48 49 50 ಸೆಲೆಕ್ಟ್ ಮಾಡಿಕೊಂಡ್ರೆ ಅವಾಗ 23 24 25 51 ನಿಂದ 100. ಇಲ್ಲಿ 50 ನಂಬರ್ಸ್, ಇಲ್ಲಿ 3, ಇಲ್ಲಿ 2, ಟೋಟಲಿ ಯು ಹ್ಯಾವ್ 55 numbers satisfies this inequality out of 100, which is nothing but 11/20. That is the fourth option to this problem is. So thank you to all the students. Okay, thank you students.